ನಿಮ್ಮ ಇದು ಹೇಗೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಈ ವೃತ್ತಿಯನ್ನು? ಗುರುಗಳು ನನ್ನನ್ನು ಆದೇಶ ಪ್ರಕಾರ ಒಳ್ಳೆ ರೀತಿಯಲ್ಲಿ ಸಾಕಿ ರಕ್ಷಣೆ ಮಾಡಿ, ಅವರು ತುಂಬ ಪರಮ ಅಜ್ಞಾನಿ. ಹೈದರಾಬಾದ್ನಲ್ಲಿ ಅವ್ರದ್ದೊಂದು 52 ಎಕರೆ ಜಾಗೆ ಅವ್ರಿಗೆ ಕಾಣೆಯಾಗಿದೆ. ಅದು ಪೂರ್ವಜರು ಇವ್ರದ್ದು ಜಯಲಲಿತನವರ ಜಾಗ. ಓಕೆ. ನಮಗೆ ಬರುವಾಗ ನೀವು ಬಸ್ನಲ್ಲಿ ಬಂದಾಗ ಇನ್ನೂ ಹಾಗೆ ಅಲ್ಲ, ನೀವು ಹೋಗುವಾಗ ಹೀಗೆ ಹೋಗಿ ಅಂತೇಳಿ ಒಂದು ಅಂಬಾಸೆಡರ್ ಕಾರು ಕೊಟ್ಟಿದ್ದಾರೆ. ಜಯಲಲಿತ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಜನ ಎದುರ್ತಾರೆ. ಈ ಭಸ್ಮವನ್ನು ಅಕ್ಕಿ ಮಿಶ್ರ ಮಾಡಿ ಪ್ಯಾಕೆಟ್ ಮಾಡಿ ಶಬರಿಮಲೆ ಭಸ್ಮ ಅಂತ ಕೊಟ್ಟರೆ ಆಯ್ತಲ್ಲ. ಅಂಜನೆಗೆ ಒಂದು ಮದ್ದು ಹಾಕಿ ನೋಡಿದ ಕೂಡಲೇ ಈ ಇಡೀ ಪ್ರಪಂಚವೇ ಕಾಣ್ತದೆ. ಯಾರ ಮನೆಯಲ್ಲಿ ಏನು ಕಳವಾಗಿದೆ ಏನಾಗಿದೆ ಅಂತ ಅದರಲ್ಲಿ ಹೇಳಲಿಕ್ಕೆ ಆಗ್ತದೆ. ಅದೆಲ್ಲ ನನಗೆ ಪೊಲೀಸ್ನವರು ತುಂಬ ತೊಂದರೆ ಮಾಡಿದ್ರು. ನಾನು ಅದನ್ನ ಬಿಟ್ಟುಬಿಟ್ಟೆ. ಈಗ ಜನಕ್ಕೆ ನೀವು ಮಂತ್ರ ತಂತ್ರ ಅದೇನೋ ಮಾಡ್ತಿರಲ್ಲ, ಅದು ಗೊತ್ತಿದೆ. ಸೊ ಇವನಿಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಯಾರಾದ್ರು ಬಂದಿದ್ದಾರಾ? ನಿಮ್ಮ ಹತ್ರ ನೀವು ಇಷ್ಟು ಚಂದದಲ್ಲಿ ಇದ್ದೀರಿ, ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಒಂದು ಮದ್ದು ಪ್ರಯೋಗದಲ್ಲಿ ಮಾಡ್ತಾರೆ. ಅದನ್ನು ತೆಗಿಲಿಕ್ಕೆ ನಾನು ತಯಾರಿ. ನಾನು ಅದನ್ನು ಮಾಡಲಿಲ್ಲ. ನಾನು ಮಾಡಿದರೆ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ದೋಷ ಉಂಟು. ಯಾರ್ಯಾರು ಕುಂಕುಮಾರ್ಚನೆ ಮಾಡಿಸಿದ್ರು ಅಥವಾ ಪೂಜೆ ಮಾಡಿಸಿದ್ರು ಅವರಿಗೆಲ್ಲ ದೋಷ ಬರೋದ್ರ ಪುಣ್ಯ ಸಿಕ್ಕಲಿಕ್ಕಿಲ್ಲ. ಈ ಕನ್ನಡ ಇಂಡಸ್ಟ್ರಿ ಇದೆಯಲ್ಲ, ಸಿನಿಮಾ ಸರಿಯಾಗಿ ಓಡ್ತಾ ಇಲ್ಲ. ಇಂಡಸ್ಟ್ರಿನೇ ಒಂದು ಡರ್ಲು ಹೊಡೆದಿದೆ. ಈಗ ಯಾವುದೋ ಒಂದು ಕಾಲದಲ್ಲಿ 70ನೇ ದಶಕದ 80ನೇ ದಶಕದಲ್ಲಿ ಸಿನಿಮಾ ದೊಡ್ಡ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈಗ ಇಲ್ಲ. ವಾಪಸ್ ಆ ಮಟ್ಟಕ್ಕೆ ಬರಬೇಕಿದ್ರೆ ಏನು ಮಾಡಬೇಕು? ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಎಂತೆಂಥ ಅಪರೂಪದ ವ್ಯಕ್ತಿಗಳು, ವಜ್ರಗಳು, ಬಂಗಾರದಂಥ ಮನುಷ್ಯರು ನಮಗೆಲ್ಲ ಸಿಗ್ತಾರೆ ಅಂದರೆ ಬಿಯಾಂಡ್ ಲಿಮಿಟ್ ಇದ್ದವರೇ ಎಲ್ಲರೂ. ಈವರೆಗೆ ನಮಗೆ ಯಾರ್ಯಾರು ಸಿಕ್ಕಿದಾರೋ ಅವರೆಲ್ಲ ಬಿಯಾಂಡ್ ಲಿಮಿಟ್ನಲ್ಲಿ ವಾಸ ಮಾಡಿದವರು, ಬದುಕು ನಡೆಸಿದವರು ಇವರೆಲ್ಲ. ಇವತ್ತು ನಮಗೆ ಅಚಾನಕ್ಕಾಗಿ ಯೋಚನೆ ಮಾಡಲಿಲ್ಲ, ಯಾವ ಪ್ಲ್ಯಾನ್ ಇಲ್ಲದೆ ನಡೆದಿರೋದು ಈ ಸಂದರ್ಶನ. ನನ್ನ ಅಕ್ಕ ಚಂದ್ರಮತಿ ಅಂತ ಮೋರ್ಕಳದಲ್ಲಿರೋರು, ಅವರ ಮಗ ರವೀಶನ ಗೃಹ ಪ್ರವೇಶಕ್ಕೆ ಬಂದವರು ಈ ಬಿಯಾಂಡ್ ಲಿಮಿಟ್ ಇರುವಂಥ ಈ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಶಕ್ತಿ ಅವರು. ಸೊ ಯಾಕೆ ಮಾತಾಡಿಸ್ಬಾರ್ದು ಅಂತ ಅನ್ನಿಸ್ತು. ಇದರಿಗಿಂತ ಮೊದಲು ಈ 45 ವರ್ಷದಿಂದ ನಾನು ಸಂದರ್ಶನ ಮಾಡ್ತಾ ಬಂದಿದ್ದು ಬರೀ ಸಿನಿಮಾ ಬಿಟ್ಟು ನನಗೇನೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಾಗ ಒಂದು ಆಫರ್, ಬೌದ್ಧ ಸನ್ಯಾಸಿಯೊಬ್ಬರು, ಅಂದರೆ ತುಂಬ ಹಿರಿಯರಂದರೆ ಬೌದ್ಧಿಕವಾಗಿ, ಇಲ್ಲಿ ಚಾಮರಾಜನಗರದಲ್ಲಿ ಒಂದು ನಳಂದ ವಿಶ್ವವಿದ್ಯಾಲಯ ಅಂತ ಒಂದು ಸರ್ಕಾರ ಕೊಟ್ಟ 25 ಎಕರೆ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಅದರ ಉದ್ಘಾಟನೆ ನಿನ್ನೆ ನಡೀತು. ಸೊ ಅದರ ಹಿನ್ನೆಲೆಯಲ್ಲಿ ಅವರ ಒಂದು ಸಂದರ್ಶನ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅವರು ಬಂತೆ ಬೌದ್ಧ ಗುರೂಜಿ ಅಂತ. ನಾನು ಅವರೊಂದು ಗುರು ಅಂತ ಕರೆದ್ರೆ ಅವ್ರು ನನ್ನನ್ನೇ ಗುರುಗಳಂತ ಕರೀತಾರೆ. ಸಂದರ್ಶನ ಆದಮೇಲೆ ಇದು ಎಲ್ಲಿಂದ ಸಂಬಂಧ ಅಂತ ಗೊತ್ತಿಲ್ಲ. ನಂದು ಸಿನಿಮಾದವನು, ಅವರು ಆಧ್ಯಾತ್ಮಿಕ, ಆಮೇಲೆ ಎಲ್ಲವೂ ಸೇರಿ ಬೆಳೆದಂಥ ವ್ಯಕ್ತಿಗಳು. ಅವ್ರ ಹತ್ರ ಪ್ರಶ್ನೆ ಕೇಳುವಷ್ಟು ದೊಡ್ಡವನು ನಾನಲ್ಲ. ಯಾಕಂದರೆ ನಂದು ಸೀಮಿತವಾದಂಥ ಒಂದು ಚೌಕಟ್ಟು ಹಾಕಿದ ಬದುಕು, ಅದು ಸಿನಿಮಾ. ಈಗ ಇವತ್ತು ಅದು ತುಂಬ ಚೆನ್ನಾಗಿ ಹೋಯ್ತು ಸಂದರ್ಶನ. ತುಂಬ ಜನ ಲೈಕ್ ಮಾಡಿದರು, ಖುಷಿಯಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ಆಸೆ ನನಗೆ. ಈಗ ಇಲ್ಲಿ ಕೂತ್ಕೊಂಡಿರೋರು ಬ್ರಹ್ಮಶ್ರೀ ಪುರೋಹಿತ ರತ್ನ ಕೇಶವಾಚಾರ್ಯರು. ಅವರು ಕಾಸರಗೋಡು ವ್ಯಾಪ್ತಿಯಲ್ಲಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದವರು. ಈಗಲೂ ಕಾಸರಗೋಡು ವ್ಯಾಪ್ತಿಯಲ್ಲೇ ಇದ್ದಾರೆ. ಇನ್ನೂ ವ್ಯಾಪ್ತಿ ಅಂದರೆ ನಾನು ಹೇಳಿದ್ನಲ್ಲ, ಬಿಯಾಂಡ್ ಲಿಮಿಟ್ಸ್, ಅವರ ಬದುಕೇ ಬಿಯಾಂಡ್ ಲಿಮಿಟ್ಸ್. ಕೇರಳ ಆಗಿರಲಿ, ಆಂಧ್ರ ಪ್ರದೇಶ ಆಗಿರಲಿ, ಕರ್ನಾಟಕ ಆಗಲಿ, ಗುರೂಜಿಗಳಾಗಲಿ, ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಾಗಲಿ, ಯಾರೇ ಆಗಿರಲಿ, ಅವರ ಸಂಪರ್ಕ ಇರುವಂಥ ಬಹುದೊಡ್ಡ ವ್ಯಕ್ತಿತ್ವದ ಕೇಶವಾಚಾರ್ಯ. ನಾನು ಗುರುಗಳೇ ಅಂತ ಕರಿತೀನಿ. ನಿಮಗೆ ಸ್ವಾಗತ. ನಮಸ್ತೆ ಗಣೇಶರ, ನಿಮಗೆ ಸ್ವಾಗತ. ಸೊ ಕ್ಯಾಶುವಲ್ ಆಗಿ ಮಾತಾಡ್ಬಿಡೋಣ. ಹೌದು. ನಾವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಏನೋ ಮಾತಾಡಿದ್ವಿ, ಹೀಗೆ. ಇದು ನಮ್ಮ ಮುಂದೆ ಕ್ಯಾಮರಾ ಇಲ್ಲ, ನಾವು ಹೀಗೆ ಮಾತಾಡ್ತಾ ಹೋಗ್ತೀವಿ.
ನಿಮ್ಮ ಇದು ಹೇಗೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಈ ವೃತ್ತಿಯನ್ನು? ನಮ್ಮ ಪೂರ್ವಜರು ಬಹಳ ನಿಷ್ಠಾವಂತರು, ನಿಯಮವಂತರು, ಶಿಲ್ಪ ಸುಜ್ಞಾನರು. ಅವರ ಆದೇಶ ಪ್ರಕಾರ ಒಳ್ಳೆ ಒಳ್ಳೆ ರೀತಿಯ ಶಿಲ್ಪಕಲೆಯ ಕೆಲಸಗಳನ್ನು ಮಾಡ್ತಾ 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 ಕಡೆ ನನ್ನ ತಂದೆಯವರು ಕೊನೆಗೊಂಡರು. ಅಂಥ ಸಂದರ್ಭದಲ್ಲಿ ಅವರ ಆ ಕಲೆಗೆ ಬೆಲೆ ಕೊಡುವವರೇ ಇರಲಿಲ್ಲ. ಓಕೆ. ಒಂದು ಕಡೆಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾಗ ನಾನು ಬರ್ತೇನೆ ಅಂತ ಹೇಳಿದ್ರಂತೆ ಒಬ್ಬರು. ಅವ್ರು ಹೋಗಿ ಮನೆಗೆ ಮುಟ್ಟಿ ಸ್ನಾನ ಈ ಪೂಜೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ಮುಗಿಸುವಾಗ ಅವರನ್ನು ಕಾಣಲಿಲ್ಲ. ಮತ್ತೆ ಅಮ್ಮನ ಹತ್ರ ಹೇಳಿದ್ದೆ, ನನಗೆ ಯಾರೋ ಹೇಳಿದ್ರು ಈಗ ಬರ್ತೇನೆ ಅಂತ. ನನಗೆ ಬರಲಿಕ್ಕೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ. ನಾನು ಸಣ್ಣ ಒಂದು 22 ವರ್ಷದ ಹುಡುಗ, ಒಂದು ಹೆಂಗಸನ್ನ ಕರ್ಕೊಂಡು ಬಂದರೆ ಏನು ಅಂತೇಳಿ ಅದು ಅಮ್ಮನಿಗೆ ಸಮಾಧಾನ ಆಗಲಿಲ್ಲ ಅಂತ ನಾನು ಹೇಳಲಿಲ್ಲ ಅಂತ. ಕಡೆಗೆ ಅದೊಂದು ಅವರಿಗೆ ಅದೇ ದಿವಸವಾಗಿ ಒಂದು ಶರೀರಕ್ಕೆ ಒಂದು ಆವೇಶ ಆಯಿತು. ಆವೇಶ ಆಗಿ 2 ದಿವಸದಲ್ಲಿ ಅವರು ಸಮಾಧಿ ಆದರು, ತೀರಿಕೊಂಡ್ರು. ಅವರ ನಂತರ ನನಗೆ ಒಂದು 6 ತಿಂಗಳಾಗಿತ್ತು. ನಾನು ತಂದೆಯವ್ರನ್ನ ನೋಡಲಿಲ್ಲ. ನನ್ನ ಅಮ್ಮ ನನ್ನನ್ನು ಸಾಕಿ ರಕ್ಷಣೆ ಮಾಡಿ ಕಷ್ಟಪಟ್ಟು ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿದಾಗ ನನ್ನ ಮಾವನವರು ನನ್ನನ್ನು ಸಾಕಿ ರಕ್ಷಣೆ ಮಾಡಿದರು. ಹಾಗೆ ನನಗೆ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ಒಂದು ಅಧ್ಯಾಪಕ ಇದರ ಕ್ಲಾಸಿನಲ್ಲಿ ಸೇರಿಸಿಕೊಂಡ್ರು. ಅದಕ್ಕೆ ತುಂಬ ಇದೆಲ್ಲ ಬೇಕಿತ್ತು. ನಮ್ಮ ಗುರುಗಳನ್ನು ಅಮ್ಮನ ಹತ್ರ ಕೊಟ್ಟರು. ಅಮ್ಮ ನನ್ನ ಗುರುಗಳ ಹತ್ರ ಕೊಟ್ಟರು. ಗುರುಗಳು ನನ್ನನ್ನು ಆದೇಶ ಪ್ರಕಾರ ಒಳ್ಳೆ ರೀತಿಯಲ್ಲಿ ಸಾಕಿ ರಕ್ಷಣೆ ಮಾಡಿ, ಅವರು ತುಂಬ ಪರಮ ಅಜ್ಞಾನಿ, ಒಂದು ಕಾಲಜ್ಞಾನಿ. ಅವರಿಗೂ ಕೂಡ ದೇವರ ಒಂದು ಅನುಮತಿ ಸಿಕ್ಕಿ ಅವರು ದರ್ಶನ, ಬಟ್ಲ ಸೇವೆ ಇತ್ಯಾದಿ ಪೂಜೆ ಪುರಸ್ಕಾರಗಳು, ಮಂತ್ರವಾದ ಬೇರೆ ಎಲ್ಲ ತುಂಬ ಕಲಿವಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅನುಸರಿಸಿಕೊಂಡು ನನ್ನನ್ನು ಮಾಡಿದರು. ನನ್ನ ಇದು ಕ್ಲಾಸನ್ನು ಮುಗಿದ ನಂತರ ನನಗೆ ತಿರುವನಂತಪುರಕ್ಕೆ ಒಂದು ಅಲ್ಲಿ ನಿಮಗೆ ಕ್ಲಾಸ್ ಇರೋದು ಅಲ್ಲಿ ಮಾಡಿ ಅಂತಾರೆ. ಅದಕ್ಕೆ ನಮಗೆ ಏನು ಇಲ್ಲ ಆಯಿತು. ಅಲ್ಲಲ್ಲ, ಏನು ಇಲ್ಲ ಅಂದರೆ ಆರ್ಥಿಕವಾಗಿ ಇಲ್ಲ ಆಯಿತು. ಪೈಸೆದು ಬಡತನ. ಹಾಗೆ ಎಲ್ಲ ಕಾಸುಗಳನ್ನಲ್ಲಿ ಕೇಳಿದಾಗ ಎಲ್ಲರೂ ಒಂದೊಂದು 5 ರೂಪಾಯಿ 10 ರೂಪಾಯಿ ಹಾಗೆ ಕೊಟ್ಟರು. ನಾನೊಂದು ಸಣ್ಣೊಂದು ಜಾಗ ಇತ್ತು, ಅದನ್ನು ಮಾರಿದ ಕೂಡಲೇ ಅದಕ್ಕೆ ಒಂದು 2,000 ರೂಪಾಯಿ ಸಿಕ್ಕಿತ್ತು. ಅಲ್ಲಿ 3,000 ರೂಪಾಯಿ ಕಟ್ಟಲಿಕ್ಕಿತ್ತು. ಆ ಲೆಕ್ಕದಲ್ಲಿ ಕಡೆಗೆ ಅಲ್ಲಿ ಹೋಗಿ 1 ವರ್ಷದ 2 ವರ್ಷದ 3 ವರ್ಷದ ಕೋರ್ಸು 3,000 ಕಟ್ಟಬೇಕು ಅಂತ ಹೇಳಿ ನನಗೆ ಎಲ್ಲರೂ ಸೇರಿ ಲಚ್ಚಣ್ಣ ಅವರೆಲ್ಲ ಸೇರಿ ಕೊಟ್ರು. ತಂದೆಯವರೆಲ್ಲ ಇದ್ರು, ಅವರ ಮುಖಾಂತರ ಆಯ್ತು. ಎಲ್ಲರಿಗೂ ಆಗ ಸಣ್ಣ ಪ್ರಾಯದಲ್ಲಿ ನಾನು ಅಧ್ಯಯನ ಮಾಡಿದ್ದು, ಎಲ್ಲರಿಗೂ ಬಹಳ ಪ್ರೀತಿ. ಹಾಗೆ ಅವರು ಎಲ್ಲರೂ ಹೋಗುವಾಗ 1 ರೂಪಾಯಿ, ಹಾಗೇನು 1 ರೂಪಾಯಿ ಈಗ ತುಂಬಾ ಆಗ್ತದೆ. ಹಾಗೆ ಅದನ್ನು ಕಲಿತು ಅಲ್ಲಿ ಹೋಗಿ ಸೇರಿಕೊಂಡಾಗ ಅಲ್ಲಿ ನನಗೆ 3 ವರ್ಷದ ಕೋರ್ಸ್ ಒಂದೇ ವರ್ಷದಲ್ಲಿ ಆಯ್ತು. ಅಂದ್ರೆ 3 ವರ್ಷ ಕೋರ್ಸ್ ಇತ್ತು. ನನಗೆ ಅದರ ಸರ್ವಿಸ್ನಲ್ಲಿ ಭಾರಿ ಇದಾಯ್ತು. ನನ್ನನ್ನು ಒಳ್ಳೆ ರೀತಿಯಲ್ಲಿ ಪ್ರಮೋಷನ್. ಹೌದು. ಹಾಗೆ 3 ವರ್ಷ ಆಗಬೇಕಾದ ಕಾರ್ಯಕ್ರಮ ಒಂದೇ ವರ್ಷದಲ್ಲಿ ನನಗೆ ಇವರು ಸಂಗೀತದ ಸದಾಶಿವ ಮಾಸ್ಟರ್ ಇದ್ದಾರಲ್ಲ, ಅವರ ಗುರುಗಳೊಬ್ಬರು ಇದ್ರು. ಅವರ ಮನೆಯಲ್ಲಿದ್ದೆ. ಅವರು ನನಗೆ ತುಂಬಾ ಬೇಕಾದ ಏರ್ಪಾಡು ಮಾಡಿದ್ರು. ಕಡೆಗೆ ಅಲ್ಲಿ ಒಂದು ಹೊರಗೆ ಹರೇ ರಾಮ ಹರೇ ಕೃಷ್ಣ ಅಂತ ಒಂದು ಗ್ರೂಪ್ ಸೇರಿಸಿಕೊಂಡು ಇಲ್ಲಿ ಹೊರಗಿನ ಜಾತಿಯವರಿಗೆಲ್ಲ ನಾನು ಅಧ್ಯಯನ ಹೇಳಿಕೊಡುವ, ಮಂತ್ರ ಹೇಳಿಕೊಡುವಂಥದ್ದೆಲ್ಲ ಆಯ್ತು. ಅದು ನಮ್ಮ ಕುದ್ರೋಳಿ ದೇವಸ್ಥಾನದ ಅವರೆಲ್ಲ, ಅವರು ತುಳುಬಿಲ್ಲವರು, ಅವರಿಗೆ ನಾನು ಅಧ್ಯಯನ ಮಾಡಿಕೊಟ್ಟೆ. ಎಲ್ಲ ಕ್ರಮ ಪ್ರಕಾರವಾದ ಕ್ಲಾಸು, ಪೂಜೆ ಇತ್ಯಾದಿಗಳೆಲ್ಲ ಹೇಳಿಕೊಟ್ಟೆ. ಆನಂತರ ಅವರು ಅಲ್ಲಿ ಸಾಯಂಕಾಲ ಒಂದು 5 ಗಂಟೆಯ ಮೇಲೆ 4 ಗಂಟೆ ಮೇಲೆ ಸಮುದ್ರ ಬದಿಯ ಒಂದು ಕ್ಲಾಸ್ ಒಬ್ಬರು ತಮಿಳ್ನವರು ಶುರು ಮಾಡಿದ್ರು. ಅಲ್ಲಿಗೆ ಹೋಗಿ ಆಗುವಾಗ ಅಲ್ಲಿ ಹೇಳಿದ್ರು, ಅವರು ಒಂದು ಹೊಂಡ ಮಾಡಿ ಕ್ಯಾಂಡಲ್ ಇಟ್ಟರು. ಅದನ್ನು ಪುಸ್ತಕದಲ್ಲಿ ನೋಡ್ತಾ ಇದ್ರು. ಈಚಿಂದ ಪಶ್ಚಿಮದಿಂದ ಒಳ್ಳೆ ಚೆನ್ನಾಗಿ ಸೂರ್ಯನ ಪ್ರಕಾಶ ಬರ್ತಾ ಉಂಟು. ನಾನು ಪಕ್ಕ ಎದ್ದು ಕೇಳಿದ್ದೆ, ಅದು ಯಾಕೆ ಸ್ವಾಮಿ ನೀವು ಹಾಗೆ ಮಾಡಿದ್ದು? ಒಳ್ಳೆ ಪ್ರಕಾಶ ಉಂಟು, ಮತ್ತೆ ಆ ಬೆಳಕಿನ ನೋಡ್ಬೇಕಾದ ಅಗತ್ಯ ಏನು ಅಂತೇಳಿ, ಅದು ನಿನಗೆ ಇನ್ನು ಇಲ್ಲಿ ಸೀಟ್ ಇಲ್ಲ, ನೀನು ತಿರುವಣ್ಣಾಮಲೈ ರಮಣ ಮಹರ್ಷಿ ಆಶ್ರಮ ಉಂಟು, ಅಲ್ಲಿ ಹೋಗು, ಅಲ್ಲಿ ಬೇಕಾದ ಎಲ್ಲ ಕೊಡ್ತಾರೆ ಅಂತ. ಅಲ್ಲಿ ಹೋದಾಗ ಏನೂ ಇರ್ಲಾಯ್ತು. ಹಾಗೆ ಅಲ್ಲಿಂದ ಮತ್ತೆ ನಾನು ಸೀದಾ ಮಡ್ರಾಸಿಗೆ ಕಪಾಲೇಶ್ವರ ದೇವಸ್ಥಾನಕ್ಕೆ ಹೋಗಿ, ಈಗ ಚೆನ್ನೈ. ಹೌದು, ಚೆನ್ನೈ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದ ನಂತರ ಅಲ್ಲಿ ತುಂಬಾ ಇದಾಯ್ತು. ಅಲ್ಲಿ ನನಗೆ ತುಂಬಾ ಜನ ಸಂಪರ್ಕ ಸಿಕ್ಕಿತು ನನಗೆ. ಮತ್ತೆ ಅಲ್ಲಿಂದ ನಾನು ಇಲ್ಲಿ ಮಧೂರಿನಲ್ಲೇ ಇದ್ದಾಗ ಒಬ್ಬರು ಹೇಳಿದ್ರು, ನೀವೊಮ್ಮೆ ಕೊಲ್ಲೂರಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ನೋಡಿ. ಹಾಗೆ ಕೊಲ್ಲೂರಿಗೆ ಹೋದೆ. ಕೊಲ್ಲೂರಿನಿಂದ ಹೋದಾಗ ಅಲ್ಲಿಂದ ಕೊಡಚಾದ್ರಿಗೆ ಹೋಗ್ಬೇಕು ಅಂತ ಆಯ್ತು. ಕೊಡಚಾದ್ರಿಯಲ್ಲಿ 2 ದಿವಸ ಇದ್ದೆ. ಅಲ್ಲಿ ಏನಿಲ್ಲ, ಅನ್ನ ನೀರು ಏನಿಲ್ಲ, ಖಾಲಿ 2 ಸಪ್ಪು ತಿನ್ನೋದು, ನೀರು ಕುಡಿಯೋದು. ಹಾಗೆ 1 ವಾರ ಐತೆ. ಅಲ್ಲಿಂದ ಮತ್ತೆ ಬಂದಾಗ ಅಲ್ಲಿಂದ ಮತ್ತೆ ಅವರು ಹೇಳಿದ್ರು, ನಾವು ಇಲ್ಲಿ ಗಯಾದಲ್ಲಿ
ಒಳ್ಳೆ ಅಧ್ಯಯನ ಮಾಡುವಂತ ಸ್ಥಿತಿ ಉಂಟು, ಅಲ್ಲಿ ಹೋಗಿ ಅಂತ ಹೇಳಿ. ನನ್ನ ಕ್ಲಾಸ್ಮೇಟ್ ಒಬ್ರು ಕಡೇಶಿವಾಲ ನಾರಾಯಣಾಚಾರ್ಯ, ಷೋಡಶಿ ನಾರಾಯಣಾಚಾರ್ಯ ಅಂತ ಇದ್ರು. ಅವರ ಅಲ್ಲಿಗೆ ಹೋದೆ, ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಸಹಸ್ರಲಿಂಗ ಇದೆಲ್ಲ ಉಂಟು, ಅಲ್ಲಿಗೆ ಪಿಂಡ ಪ್ರದಾನ ಎಲ್ಲ ಮಾಡುವಂಥ ರೀತಿ ಉಂಟು. ಅಲ್ಲಿ ಹೋಗಿ ಅವರ ಹತ್ರ ಎಲ್ಲ ಅಧ್ಯಯನ ಮಾಡಿದಾಗ ಅವರು ಸರಿಯಾದ ರೀತಿಯ ರೂಪರೇಖೆ ಎಲ್ಲ ಹೇಳಿಕೊಟ್ರು. ಅಲ್ಲಿಂದ ಮತ್ತೆ ಋಷಿಕೇಶ, ಹರಿದ್ವಾರ, ಕೇದಾರ, ಬದ್ರಿನಾಥ, ಬದ್ರಿಕಾಶ್ರಮ, ಮಂಗಳ ಗಂಗೋತ್ರಿ, ಅಲ್ಲಿ ಹೋಗಿ ಈ ಹಿಮಾಲಯದಿಂದ ನೀರು ಒಂದು ಫ್ರೇ ಆಗ್ತದೆ ಮಂಗಳ ಗಂಗೋತ್ರಿಗೆ, ಹೌದು. ಅಲ್ಲಿಂದ ಅದು ಆ ಬಿಸಿ ನೀರು. ಆಗ ನನ್ನ ಹತ್ರ ಎಂಥದಿಲ್ಲ ಆಯ್ತು, ಸ್ವಲ್ಪ ಅಕ್ಕಿ ತಗೊಂಡೋಗಿದ್ದೆ, ಅದನ್ನೊಂದು ಬಟ್ಟೆಯಲ್ಲಿ ಕಟ್ಟಿ ಮುಳುಗಿಸಿ ಇಟ್ರೆ ಅದು ಬೇಯ್ತದೆ, ಅದಕ್ಕೆ ಒಂದು ಉಪ್ಪು ಹಾಕಿ ತಿನ್ನೋದು ಮಾತ್ರ, ಅಷ್ಟೇ, ಬೇರೆ ಏನೂ ಇಲ್ಲ ಆಯ್ತು. ಹಾಗೆ ಅದೆಲ್ಲ ಮುಗಿಸಿ ಊರಿಗೆ ಬಂದಾಗ 36 ವರ್ಷ ಆಯ್ತು. ಆಗ ಅಮ್ಮ ಹೇಳಿದ್ರು ನಿಮಗೆ ಮದುವೆ ಆಗ್ಬೇಕು ಅಂತ. ಮದುವೆಗೆ ನನಗೆ ಒಂದು ಇಷ್ಟ ಇರಲಿಲ್ಲ, ನಾನು ಸನ್ಯಾಸ ಯೋಗದಲ್ಲೇ ಇದ್ದೆ. ಮರದಮಲೆ ರಮಣ ಮಹರ್ಷಿಯ ಆಶ್ರಮದಲ್ಲಿ ಮರದಮಲೆ ಇವರು ಮಹಾಮುನಿ ತಪಸ್ವಿ ರುದ್ರವೇಲ ಸ್ವಾಮಿ ಅವರೆಲ್ಲ ಒಟ್ಟಿಗೆ ಕೊಯಂಬತ್ತೂರಿನಲ್ಲೇ ಇದ್ದೆ. ಮತ್ತೆ ಹಾಗೆ ಆಗಿ ಕಡೆಗೆ ಬಂದಾಗ ಅಮ್ಮ ಮತ್ತೆ ಹೇಳಿದ್ರು ಹೀಗೆ ಆಗಬೇಕು ಅಂತ. ನನಗೆ ಎಲ್ಲಿ ಸಿಕ್ಲಿಲ್ಲ. ನನ್ನ ಮಾವ, ನನ್ನನ್ನು ಸಾಕಿ ರಕ್ಷಣೆ ಮಾಡಿದ ಮಾವ ನನ್ನನ್ನೆಲ್ಲ, ಅವರಿಗೆ ಮದುವೆ ಆಗಲಿಲ್ಲ, ಅವರಿಗೆ ಮದುವೆ ನಾನೇ ಮಾಡಿದ್ದು. ಅದರಲ್ಲೊಂದು ಹುಡುಗಿತ್ತು, ನನಗೆ ಗೊತ್ತೇ ಆಗಲಿಲ್ಲ. ಅದನ್ನು ನಾನು ಮದುವೆ ಮಾಡಿ ಮಾವನೆಲ್ಲ ಹೇಳಿ ಕೊಟ್ಟರು. ಅದರಲ್ಲಿ 2-3 ಮಕ್ಕಳಾಯಿತು. ಅವರು ಸಹ ನಾನು ಈ ವಿದ್ಯಾರಂಭವನ್ನು ಅದನ್ನು ಪೂರೈಸಿಕೊಂಡು ಬಂದೆ. ನಾನೀಗ ಮಕ್ಕಳಿಗೆ ಟ್ಯೂಷನ್ ಕ್ಲಾಸು, ವೇದಾಧ್ಯಯನದ ಕ್ಲಾಸ್ ಕೊಡ್ತಾ ಇದ್ದೇನೆ. ನಾನು ಯಂತ್ರ ಸಂಚಯ, ತಂತ್ರ ಸಂಚಯ, ಮಂತ್ರ ಸಂಚಯ, ಅದ್ವೈತ, ಆಗಮ, ತತ್ವಶಾಸ್ತ್ರ, ಜ್ಯೋತಿಷಾಸ್ತ್ರ, ಇಷ್ಟು ಶಾಸ್ತ್ರ ಮಾಡಿದ್ದೇನೆ. ಬೇರೆ ಬೇರೆ ಗುರುಗಳ ಹತ್ರ ಹೋಗಿ ಎಲ್ಲ ಒಂದು 5 ತಿಂಗಳು 6 ತಿಂಗಳು 1 ವರ್ಷ ಹೀಗೆಲ್ಲ ಇದ್ದೆ. ಅದರಲ್ಲಿ ಯಂತ್ರ ಸಂಚಯ, ತಂತ್ರ ಸಂಚಯ ಎಲ್ಲ ಒಳ್ಳೆ ರೀತಿಯಲ್ಲಿ ಅಧ್ಯಯನ ಆಗಿ ಅದರ ತಂತ್ರಪೀಠವು ಕೂಡ ನನಗೆ ಕೊಟ್ಟಿದೆ. ಕೊನ್ನಂಕೊಳಂ ಶಂಕರ ನಂಬೂದಿರಿಪಾಡು ಅಂತ. ಅಲ್ಲಿ ಯಂತ್ರ ಸಂಚಯ, ಏನು ಯಂತ್ರ ಬೇಕು, ಏನು ಆಗಬೇಕು ಅದೆಲ್ಲ ಮಾಡುವಂಥ ರೀತಿಯಲ್ಲಿ ಎಲ್ಲ ಇರ್ತದೆ. ಅದರಲ್ಲಿ ಮತ್ತೆ ಕೆಲವು ಮದ್ದುಗಳು ಉಂಟು, ಗಿಡಮೂಲಿಕೆಗಳು, ಅದರಲ್ಲಿ ಬೇಕಾದ ಪವರ್ನ ಇದು ಇರ್ತದೆ. ಅಂಥದ್ದೆಲ್ಲ ಈಗ ಅಧ್ಯಯನ ಮಾಡಿದ್ದೇನೆ. ಹಾಗೆ ಬಂದು ಅದೆಲ್ಲ ಆದ ನಂತರ ನನಗೆ 2-3 ದೇವಸ್ಥಾನ ಅಲ್ಲಿ ಕಲಿತು ಬಂದ ಕೂಡ ನನಗೆ ಫಸ್ಟಿಗೆ ಮಂಜೇಶ್ವರದ ನಮ್ಮ ಇದರ ಆದಿಕ್ಷೇತ್ರದ ಬಡಾಜ ತಂತ್ರಿಯವರ ಹತ್ರ ಹೋಗಿ ಅಲ್ಲಿ ತಂತ್ರ ಸಂಚಯ ತಗೊಂಡು ಬಂದ ನಂತರ ಅಲ್ಲಿ ಒಂದು ಬಾಗಿಲು ತೆಗಿಲಿಕ್ಕೆ ಆಯಿತು. ಅದು ಎಷ್ಟೋ ವರ್ಷ 100 ವರ್ಷ ಕಾಲಕ್ಕಿಂತ ಮೊದಲು ಬಾಗಿಲೇ ತೆಗಿಲಿಲ್ಲ. ಅಂಥ ಸಂದರ್ಭವನ್ನು ಅದನ್ನು ಅನುಸರಿಸಿಕೊಂಡು ಅಲ್ಲಿ ಮಾಡಿದೆ. ಮತ್ತು ಮಂಜೇಶ್ವರ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೇರಿಕೊಂಡೆ. ಮೃತ್ಯುಂಜಯಾಚಾರ್ಯರು ನನಗೆ ತುಂಬ ಅಧ್ಯಯನ ಮಾಡಿದರು. ಆಗ ಸಣ್ಣದೇ ನಾನೆಲ್ಲ ಅಧ್ಯಯನ ಮಾಡಿದ್ದೇನೆ. ಹಾಗೆ ಎಲ್ಲ ಭಾರಿ ಒಳ್ಳೆ ರೀತಿಯಲ್ಲೇ ನಡೆಸಿಕೊಂಡಿದ್ದಾರೆ. ಈಗಲೂ ಸಮಾಜ ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ, ಗಣ್ಯ ರೀತಿಯಲ್ಲಿ ನೋಡಿಕೊಂಡೆ. ನಾನು ಒಂದು ಆಸೆ ಪಡಲಿಲ್ಲ ಅದಕ್ಕೆ, ಅದು ಹಣ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಹಾಗೆ ಕೆಲವರ ರೀತಿಯಲ್ಲಿ ಕೆಲವರು ನನ್ನನ್ನು ಅನುಸರಿಸಿಕೊಂಡಿದ್ರು. ಹಾಗೆ ಒಂದು ಏನೋ ಸಣ್ಣ ಒಂದು ವಿಷಯದಲ್ಲಿ ಮಡ್ರಾಸ್ನಲ್ಲಿ ಇದ್ದಾಗ MGR ಅವರ ಒಂದು ಸಣ್ಣ ಒಂದು ಅಭಿಪ್ರಾಯ ಬಂದಿತ್ತು. ಅದಕ್ಕೆ ನೋಡು ಅಂತ ಹೇಳಿದರೆ ಅವರು ನಮ್ಮಲ್ಲಿ ಕಾಸರಗೋಡಿಗೆ ಬಂದಾಗ ಅದಕ್ಕೆ ಬೇಕಾದ ಮಾಡಿಕೊಟ್ಟ. ಅವರು ಹೋದ ಕೂಡಲೇ ಅವರಿಗೆ ಏನೋ ಸಣ್ಣ ಕಾಸರಗೋಡಿಗೆ ಯಾರು ಬಂದರು? ಅವರೆಲ್ಲ ಬಂದಿದ್ದಾರೆ. ಯಾರು? MG ಅವರು. ಬಂದು ನಮ್ಮ ಮನೆಗೆ ಬಂದು, ಆಗ ನಮ್ಮ ಸಣ್ಣ ಮನೆ ಅಲ್ಲಿ ಬಂದು ಅದಕ್ಕೆ ಬೇಕಾದೆಲ್ಲ ಕೆಲಸ ಮಾಡಿ ಹೋದ ನಂತರ ಅವರಿಗೆ ಅಲ್ಲಿ ಅದು ಇವರಿಗೆ ಸಮಸ್ಯೆ ಏನಾಗಿತ್ತು ಅವರಿಗೆ? ಅವ್ರದ್ದು ಸಮಸ್ಯೆ ಅವರ ಹೈದರಾಬಾದ್ನಲ್ಲಿ ಅವರದೊಂದು 152 ಎಕರೆ ಜಾಗೆ ಅವರಿಗೆ ಕಾಣೆಯಾಗಿದೆ. ಅದು ಪೂರ್ವಜರು ಇವ್ರದ್ದು ಜಯಲಲಿತನವರ ಜಾಗ. ಅವರಿಗೆ ಅದು ಸಿಕ್ಕಲಿಲ್ಲ. ಏನು ಮಾಡೋದು ಯಾರು ಹೇಳಿದ್ರೆ ಇವರು ಅದಕ್ಕೆ ಬೇಕಾದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅದಕ್ಕೆ ಒಂದು ಭೂವರಾಹ ಪೂಜೆ ಅಂತ ಹೋಗಿ ಅಲ್ಲಿ ಅವರ ಒಂದು ಮನೆತನದ ಜಾಗದಲ್ಲಿ ಮಾಡಿದೆ, ಚಪ್ಪರ ಹಾಕಿ. ಅದು ಮಾಡಿದ ಕೂಡಲೇ ಅವರಿಗೆ ಇದಾಯ್ತು, ಅದರಲ್ಲಿ ಒಂದು ನಂಬಿಕೆ ಬಂತು. ಅದು ಅವರಿಗೆ ಓಕೆ ಆಯ್ತು. ಸಮಸ್ಯೆ ಅವರು ಇದು ಮಾಡಿ ಕೊಟ್ಟ ಕೂಡಲೇ ಅವರ ಗಾಡಿ ಹೋಗುವಾಗ ಯಾರಿಗೊಂದು ತಾಗಿ ಆಕ್ಸಿಡೆಂಟ್ ಆಯ್ತು. ಅವರನ್ನು ಅಡ್ಮಿಟ್ ಮಾಡಿದ್ರು. ಅವರು ಸರಿಯಾಗದೆ ನಿಮ್ಮ ಗಾಡಿ ಕೊಡುವುದಿಲ್ಲ ಅಂತ ಸ್ಟೇಷನ್ ಇಟ್ರು. ಇವರು ದೊಡ್ಡ ಜನ ಅಲ್ವಾ, ಅವರು ಅದಕ್ಕೆ ನೀವು MGR ಬಗ್ಗೆನೇ ಹೇಳ್ತಾ ಇದ್ರಿ ಈಗ? ಹೌದೌದು. ನನಗೆ ಆಶ್ಚರ್ಯ, ಬಹಳ ಇದಾಯ್ತು. ಕಡೆಗೆ ಅವರು ಮಾಡಿದ್ರು. ಮತ್ತೆ ಒಂದು ವಾರ ಅವರು ಹುಷಾರಾಗಿ ಬಂದ ನಂತರ ಅವರಿಗೆ ಇದು ಬಂತು, ನಿಮ್ಮ ತಕೊಳ್ಳಿ, ಗಾಡಿ ತಕೊಳ್ಳಿ ಅಂತ. ಅದಕ್ಕೊಂದು ಬೋರ್ಡ್ ಇತ್ತು, ಇವರ ಜಾಗದ ವಿಷಯ. ಅದನ್ನು ನೋಡಿ ಆಗ ಅವರದೇ ಜಾಗ. ಅದು 27 ಎಕರೆ ಜಾಗೆಯಲ್ಲಿ ಕೂಡ ಜೈಲು ಮತ್ತೆ ಪೊಲೀಸ್ ಸ್ಟೇಷನ್, ಕೆಲವು ಅವರಿಗೆ ಆಟದ ಇದಕ್ಕೆ ಬೇಕಾದ ಜಾಗಗಳೆಲ್ಲ ಅದರಲ್ಲಿ ಇತ್ತು.
ಓಕೆ. ಅದನ್ನು ಅನುಸರಿಸಿಕೊಂಡು ಇವರಿಗೆ ಕೊಟ್ಟಾಗ ಅಲ್ಲಿ ಒಂದು 4 ಕಡೆಯಲ್ಲಿ ಭೂವರಾಹ ಪೂಜೆ ಮಾಡ್ಲಿಕ್ಕೆ ಇತ್ತು. ಹಾ. ಅದೆಲ್ಲ ಮಾಡಿ ನಾವು ಹೋಗಿ 1 ವಾರ ಇದ್ದೆವು. ಎಲ್ಲಿ? ನಮ್ಮ ಮನೆಯವರೆಲ್ಲ ಚೆನ್ನೈನಲ್ಲಿ. ಚೆನ್ನೈಯಲ್ಲಿ. ಓಕೆ. ಚೆನ್ನೈಯಲ್ಲ, ಹೈದರಾಬಾದಲ್ಲಿ. ಓಕೆ. ಆ ಹೈದರಾಬಾದ್ನ ಜಾಗದಲ್ಲಿ ಅವರು ಕಡೆಗೆ ಅದನ್ನು ಸಿಕ್ಕಿತು. ಆ ನಂತರ ಅದನ್ನು ನಮಗೆ ಬರುವಾಗ ನೀವು ಬಸ್ನಲ್ಲಿ ಬಂದಾಗ ಇನ್ನು ಹಾಗೆ ಅಲ್ಲ, ನೀವು ಹೋಗುವಾಗ ಹೀಗೆ ಹೋಗಿ ಅಂತೇಳಿ ಒಂದು ಅಂಬಾಸೆಡರ್ ಕಾರ್ ಕೊಟ್ಟಿದ್ರು. ಜಯಲಲಿತಾ. ಜಯಲಲಿತಾ. ಅಲ್ಲ, ಇದು ಸಮಸ್ಯೆ ಸಾಲ್ವ್ ಮಾಡಿದ್ದು MGRದ್ದು. ಸಮಸ್ಯೆ ಸಾಲ್ವ್ ಮಾಡಿದ್ದು MGRದ್ದು ತಾನೆ? ಹೌದೌದು. ಜಯಲಲಿತಾ ಕಾರ್ ಕೊಟ್ಟಿರೋದು. ಹೌದು. ಅವ್ರು ಒಟ್ಟಿಗಿದ್ರ? ಅವರು ಒಟ್ಟಿಗಿದ್ರು. ಓಕೆ. ಅವರ ಸಂಬಂಧದಲ್ಲಿ ಅವರು ಬಂದದ್ದು ಅಲ್ಲಿಗೆ. ಅಲ್ಲಿ ಮತ್ತೆ ನಮ್ಮ ತುಂಬಾ ಕ್ಲಾಸ್ಗಳೆಲ್ಲ ಇತ್ತು. ಅದೆಲ್ಲ ಅದೆಲ್ಲ ಹೋಗಿ ತೋರಿಸಿದ್ದಾರೆ. ನಮ್ಮ ಕಾಸರಗೋಡ್ನ ಒಬ್ಬರು ಇದ್ರು, ವೆಂಕಟನ ದೇವಸ್ಥಾನಕ್ಕೆ ಕೆಳಗೆ ಹೋಗುವಾಗ ಒಬ್ರು ಇದ್ರು, ಅವರು ಅಲ್ಲಿ ಹೈದರಾಬಾದ್ನಲ್ಲಿ ಇದ್ರು. ಅವರ ಮನೆಗೆ ನಾವು ಹೋಗಿ ಅವರೆಲ್ಲ ತೋರಿಸಿಕೊಟ್ಟರು ನಮಗೆಲ್ಲ. ಓಕೆ ಓಕೆ. ಅಲ್ಲ, ಈಗ ಕಾರ್ ಎಲ್ಲಿದೆ? ಈಗ ನಮ್ಮ ಮನೆಯಲ್ಲಿ ಈಗಲೂ ಇದೆ. ಎಂತ ನೆನಪುಗಳು ಗುರುಗಳೇ. ಹಾಗೆ ಅದ್ರ ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ತುಂಬಾ ಆಗದ ಕೆಲಸಗಳೆಲ್ಲ ಇತ್ತು. ಅದಕ್ಕೆ ನಾನು ಈಗ ಇತ್ತೀಚೆಗೆ ಒಂದು 5-6 ತಿಂಗಳ ಮೊದಲು ಇಲ್ಲಿಂದ ಸುಬ್ರಹ್ಮಣ್ಯ ಆ ಏರಿಯಾದಲ್ಲಿ 50 ಎಕರೆ ಜಾಗ ಒಬ್ಬರ ಭಟ್ರದಿತ್ತು. ಅವರು ಮಕ್ಕಳಿಗೆ ಅದನ್ನು ಬಿಟ್ಟು ಅವರೆಲ್ಲ ಬೆಂಗಳೂರಿಗೆ ಬಂದಿದ್ದಾರೆ. ಓಕೆ. ಬೆಂಗಳೂರಿಗೆ ಬಂದವರು ಅವರಿಗೆ ಅದು ಸಿಕ್ಕಲೇ ಇಲ್ಲ. ಹಾಗೆ ಅದಕ್ಕೆ ಬೇಕಾಗಿ ಅವರು ಒಬ್ಬರು ಸುಬ್ರಹ್ಮಣ್ಯ PWD ಆಫೀಸರು, ಅವರು ಇದೆಲ್ಲ ನೋಡಿಕೊಳ್ತಾರೆ ಕಾಡೆಲ್ಲ. ಅವರು ಬಂದು ನನಗೆ ಹೇಳಿದ್ರು, ಈಗ ವಿಷಯ ಉಂಟು, ಏನು ಮಾಡೋದು ಅಂತ. ನೀವು ಅದನ್ನು ಸ್ವಲ್ಪ ಮಣ್ಣಲ್ಲಿ ತಗೊಂಡು ಬನ್ನಿ ಅಂತ. ಮಣ್ಣು ತಂದು ನಮ್ಮ ಮನೆಯಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ, ಒಂದು ಭೂವರಾಹ ಪೂಜೆ ಮಾಡಿ, ಈ ಮಣ್ಣನ್ನು ತಗೊಂಡು ನಿಮ್ಮ 50 ಎಕರೆ ಜಾಗ ಉಂಟಲ್ಲ ಅಲ್ಲೆಲ್ಲ ಹಾಕಿಬಿಡಿ ಸ್ವಲ್ಪ ಸ್ವಲ್ಪ ಅಂತ. 1 ತಿಂಗಳಾಗಬೇಕಿದ್ರೆ ಅವರಿಗೆ ಒಂದು ಹೈವೇ ಪಾಸ್ ಆಯ್ತದೆ ಆ ಕಾಡಿನ ಮಧ್ಯದಲ್ಲಿ ಸುಬ್ರಹ್ಮಣ್ಯಕ್ಕೆ. ಆ ಪಾಸ್ ಆದ ಕೂಡಲೇ ಇವರಿಗೆ ಆ ಜಾಗಕ್ಕೆ ಎಲ್ಲ ವ್ಯಾಲ್ಯೂಯೇಷನ್ ಆಯ್ತು. ಅವರೆಲ್ಲ ಬಿಟ್ಟು ಹೋದ್ದು, ಅಣ್ಣನಿಗೆ ಕೊಟ್ಟರು. ಅಣ್ಣ ತಲೆ ಬಿಸಿ ಮಾಡಿ ಎಂತ ಮಾಡುದು ಅಂತ ಆಯ್ತು. ಕಡೆಗೆ ಆ ಹೈವೇ ಪಾಸ್ ಆಯ್ತು. ಪಾಸ್ ಆಗಿ ಸ್ವಲ್ಪ ಸಮಯದ ಮತ್ತೆ ಇವರಿಗೆ ನನಗೆ ಒಂದು 30 ಸೆನ್ಸ್ ಜಾಗ ಕೊಡಬೇಕು, ನಮಗೆ ಪೆಟ್ರೋಲ್ ಪಂಪ್ ಮಾಡ್ಲಿಕ್ಕೆ ಅಂತ. ತಿಂಗಳಿಗೆ ನಿಮಗೆ 30,000 ರೂಪಾಯಿ ನಮಗೆ ಇದು ಕೊಡ್ತೇವೆ ಅಂತ. ಆ ಪೆಟ್ರೋಲ್ ಪಂಪ್ ಆಯ್ತು, ಈ ಜಾಗಕ್ಕೆ ವ್ಯಾಲ್ಯೂಯೇಷನ್ ಆಯ್ತು. ಅಲ್ಲ, ಈಗ ದೊಡ್ಡ ಮಟ್ಟಕ್ಕೆ ಏರ್ಬಿಟ್ಟಿದೆ. ಇದೆಲ್ಲ ನಿಮ್ಮ ಕಾರಣದಿಂದ ನಾನು ಹಾಗೆ ಅದೆಲ್ಲ ಅದೇನು ಮಾಡಿದ್ದೇನೆ. ಒಳ್ಳೆ ಒಳ್ಳೆ ಯಾವ ಈ ವಿದ್ಯೆಯನ್ನು ದುರುಪಯೋಗ ಮಾಡಲಿಲ್ಲ, ಎಲ್ಲ ಒಳ್ಳೆ. ಬಟ್ ನಾನು ಈಗ ಫ್ರ್ಯಾಂಕ್ ಆಗಿ ಕೇಳ್ತಾರೆ, ನನಗೆ ನನ್ನ ಹೊರಗಿನಿಂದ ಬಂದ ಕೆಲವು ಕಾಮೆಂಟ್ಸ್ಗಳು, ನಿಮ್ಮ ಹತ್ರ ಮಾತಾಡಲಿಕ್ಕೆ ಜನ ಎದುರ್ತಾರೆ. ಆಮೇಲೆ ವಶೀಕರಣ ಅಂತ ಇದೇನೋದಿದೆಯಾ? ಯಾರಿಗೆ ವಶೀಕರಣ? ವಿದ್ಯೆ ನಿಮ್ಗೆ ವಶೀಕರಣ ಅಲ್ಲ, ಅದನ್ನು ಪ್ರಯೋಗವನ್ನು ಮಾಡಿದ್ದನ್ನು ತೆಗೆದು ಕ್ಲೀನ್ ಮಾಡಿ ಕೊಡ್ತೇನೆ. ವಶೀಕರಣ ನಾನು ಅವರನ್ನು ಇಂದ್ರಜಾಲ ಮಾಡಿ ಅದನ್ನು ಮಾಡುವುದಿಲ್ಲ. ಬಟ್ ಯಾರು ಏನು ಮಾಡಿದ್ರು ಕೂಡ ಎಂಥ ಒಳ್ಳೆ ಜನವನ್ನು ಸರಿ ಮಾಡಿಸಿಕೊಂಡು ತಂದು ಸರಿ ಮಾಡ್ತೇನೆ. ಬಟ್ ಆ ನೆಗೆಟಿವ್ ಇದು ಯಾಕೆ ಬಂತು ಜನರ ಮೇಲೆ? ಏನು ನೆಗೆಟಿವ್ ಒಪಿನಿಯನ್? ಕೇಶವ ಭಟ್ರು ಅಂದ್ರೆ ಈ ಥರಪ್ಪ, ಹತ್ರ ಬರ್ಲಿಕ್ಕೂ ಭಯ ಬೀಳುದು, ಆಶೀರ್ವಾದ ಅಲ್ಲಲ್ಲ. ನನ್ನ ಸುತ್ತಮುತ್ತ ಇರುವಂತ ವಾತಾವರಣದಲ್ಲಿ ಏನು ಗೊತ್ತಿಲ್ಲ, ನಾನು ಅಂತ ಒಂದು ಅದು ಬಹುಶಃ ನೀವು ಏರಿದ ಎತ್ತರ ಇದೆಯಲ್ಲ, ಅದನ್ನ ನೋಡಿ ಅಸೂಯೆ ಪಟ್ಟಿರೋ ಇರ್ಬೋದು ಅಂತ ಜನ ತುಂಬಾ ಆಂಟಿ ಪಬ್ಲಿಸಿಟಿ. ನಾನು ಶಬರಿಮಲೆಯಲ್ಲಿದ್ದೆ. ಶಬರಿಮಲೆ ಪೂಜೆಗೆ ಇದ್ದಾಗ ನನ್ನ ಕಮಿಟಿಯವರು ಒಂದು 27 ಮಂದಿ ಇದ್ರು. ಅವರು ನಾನು ದೇವಸ್ಥಾನದಲ್ಲಿ ಇದ್ದು ಮಾರ್ಚ್ 26ನೇ ತಾರೀಕಿಗೆ ಆ ಹೋಮಕುಂಡದ ಭಸ್ಮವನ್ನು ತೆಗಿತಾರೆ. ವರ್ಷಕ್ಕೊಮ್ಮೆ ತೆಗೀದು. ಆ ವರ್ಷಕ್ಕೊಮ್ಮೆ ತೆಗೆಯುವಾಗ ಆ ಭಸ್ಮ ಬೇರೆಯವರು ಎರ್ನಾಕುಳದಿಂದ ಒಂದು ಫೋನ್ ಬಂದು ಈ 27 ಮೆಂಬರ್ನವರಿಗೆ ಒಬ್ಬರು ಫೋನ್ ಮಾಡಿದ್ರು, ಆ ಭಸ್ಮ ನಮಗೆ ಕೊಡಬೇಕು ಈ ಸರ್ತಿ, ನಾವು 2 ಕೋಟಿ ನಿಮಗೆ ಭಸ್ಮಕ್ಕೆ ಕೊಡ್ತೇವೆ, ಅದು ನಮಗೆ ಬೇಕು ಅಂತ. ಹಾಗೆ ಒಂದು ಹೀಗೆ ಸುದ್ದಿ ಆಯ್ತು, ನನಗೆ ಬಂತು. ನಾನು ಹೇಳಿದೆ ಕೊಡ್ಲಿಕ್ಕೆ ಆಗೋದಿಲ್ಲ ಯಾರಿಗೂ, ಅದು ಕಮಿಟಿಯವರೇ ಅದಕ್ಕೆ ಉಪಯೋಗ ಮಾಡ್ಬೇಕಾದ್ರೆ ಅದನ್ನು ಹೊರಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಮರುದಿವಸ 10 ಗಂಟೆಗೆ ನಾವು ಆದಿತ್ಯವಾರ ದಿವಸ ಸಾಯಂಕಾಲಕ್ಕೆ ಮೀಟಿಂಗ್ ಮಾಡಿ ಸೋಮವಾರ ದಿವಸ ಬೆಳಿಗ್ಗೆ ತೆಗಿಲಿಕ್ಕೆ ಅಂತ. ಆಗ ಎಲ್ಲರೂ ಮೌನ. ಸೋಮವಾರ ನಾನು ಕೂಡ ಮೌನವೇ. ಸೋಮವಾರ ಮೌನ ವ್ರತ. ಮಧ್ಯಾಹ್ನದವರೆಗೆ ಪೂಜೆ ಆಗುವವರೆಗೆ ಮಾತಾಡೋದಿಲ್ಲ, ಏನು ಆಹಾರ ತಗೊಳ್ಳೋದಿಲ್ಲ ಅಂತ ಇಲ್ಲ. ಹಾಗೆ ಅದಕ್ಕೆ ಸೋಮವಾರ ಆದಿತ್ಯವಾರ ಸಾಯಂಕಾಲಕ್ಕೆ ಇದಾಯ್ತು. ಆದ ಕೂಡಲೇ ಮತ್ತೊಬ್ಬರ ಹತ್ರ ಫೋನ್ ಮಾಡಿದ್ರು ಅವರು, ಅವರಿಗಂತ ಫೋನ್ ಮಾಡಿದ್ದು. ಆಗ ರಿಂಗ್ ತಿರುಗಿಸುವ ರಿಂಗ್ ಆಗ್ತದೆ ಅಂತ ತೆಗೆದು ನೋಡುವಾಗ ಅವರು ಹೇಳಿದ್ರು, ನೀನು ಹೇಗಾದ್ರೆ ಅದು ನನಗೆ
ಅದು 2 ಕೋಟಿ ಅಲ್ಲದ್ರೆ ಅದಕ್ಕಿಂತ ಜಾಸ್ತಿ ಆದ್ರೂ ನಾನು ಕೊಡ್ತೇನೆ ಹಣ, ನೀವು ನಮಗೆ ಕೊಡಬೇಕು ಆ ಭಸ್ಮವನ್ನು ಅಂತ. ಆಗ ಏನು ಕಾರಣ ಅಂತ ಹೇಳಿದ್ರೆ, ನಾನು ಇಲ್ಲಿ ಒಂದು 12 ಸ್ಮಶಾನದ ಭಸ್ಮವನ್ನು 12 ಹೆಣ ಸುಟ್ಟು ಕರೆಂಟ್ನಲ್ಲಿ ಹೊಡೆದ ಅದು ಇದೆ ಹಾಗೆ ಭಸ್ಮ ಇರ್ತದೆ, ಅದು ಉಂಟು, ತೆಗೆದಿಟ್ಟಿದ್ದೇನೆ. ಇದನ್ನು ಮಿಶ್ರ ಮಾಡಿ ಕೊಟ್ರೆ ಹಿಂದೂ ಸಮಾಜದ ಸರ್ವನಾಶ ಆಗ್ತದೆ ಅಂತೇಳಿ ಅವರು ಒಂದು ಸೂಚನೆ ಕೊಟ್ಟರು. ನಾನು ಅದನ್ನು ಇನ್ನು ನಾವು ಮಾತಾಡಿದ್ರೆ ಅವರಿಗೆ ನನ್ನ ಸ್ವರ ಗೊತ್ತಾಗ್ತದೆ, ನಾನು ಅದನ್ನು ಮಾತಾಡಲೇ ಇಲ್ಲ. ಆ ಪ್ರಕಾರ ನಾನು ಮತ್ತೆ ಅದಕ್ಕೆ ಆಗುವುದೇ ಇಲ್ಲ ಅಂತೇಳಿ ತೀರ್ಮಾನ ಮಾಡಿ ಕೊಟ್ಟೆ. ನಿಮ್ಮ ಹತ್ರ ಇದನ್ನು ಮಾಡಿ ಅಂತ ಹೇಳಲಿಕ್ಕೆ ಅವ್ರು ಕಳಿಸಿದ್ರು. ಈ ಭಸ್ಮವನ್ನು ಅದಕ್ಕೆ ಮಿಶ್ರ ಮಾಡಿ ಪ್ಯಾಕೆಟ್ ಮಾಡಿ ಶಬರಿಮಲೆ ಭಸ್ಮ ಅಂತ ಕೊಟ್ರೆ ಆಯ್ತಲ್ಲ, ಅದನ್ನು ದುರುಪಯೋಗ ಆಯ್ತಲ್ಲ. ಆಯ್ತು. ಅದಕ್ಕೆ ಒಂದು ಮಹಾ ಗಾಯತ್ರಿ ಮಂತ್ರ ಉಂಟು. ಆ ಗಾಯತ್ರಿ ಮಂತ್ರಕ್ಕೆ ಇರುವಂತ ಶಕ್ತಿ ಏನು ಅಂತ ಅವರಿಗೆ ಗೊತ್ತಿರಲಿಲ್ಲ. ನಿಮ್ಮ ಹತ್ರ ಶಕ್ತಿ ಇತ್ತು, ಅದು ಹಾಗೆ ಅವ್ರಿಗೆ ಗೊತ್ತಿಲ್ಲ. ಅವರು ಇದು ತಗೊಂಡ್ರೆ ಅಲ್ಲ, ಈ ಗಾಯತ್ರಿ ಮಂತ್ರಕ್ಕೆ ಅಷ್ಟು ಮಹಾಶಕ್ತಿ ಉಂಟು. ಓಕೆ. ಗಾಯತ್ರಿ ಮಂತ್ರ ಅಂದ್ರೆ ಅಲ್ಲ, ಈ ಸ್ಮಶಾನದ ಭಸ್ಮ ತಗೊಂಡು ಅದನ್ನು ಮಿಕ್ಸ್ ಮಾಡುದು ನಿಮ್ಮ ಹತ್ರ ಹೇಳ್ಬೇಕಿದ್ರೆ ನಿಮ್ಗೆ ಅದರ ಮೂಲ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವರ ದೋಸ್ತಿ ಒಬ್ರು ಇದ್ರು ಅಲ್ಲಿ ಇದರಲ್ಲಿ, ಅವರು ಹೇಗಾದ್ರೂ ನನಗೆ ಅದನ್ನು ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು. ಓಕೆ. ಯಾವ್ದನ್ನ ಈ 1 ಕೋಟಿಯ 2 ಕೋಟಿಯ ಎಷ್ಟು ಕೋಟಿ ಆದ್ರೂ ಕೂಡ ನಾವು ಕೊಡ್ತೇವೆ. ಅದು ಭಸ್ಮ ಮಾಡಿದ್ರೆ ಅಷ್ಟು ಇಡೀ ಲೋಕಕ್ಕೆ ಪ್ಯಾಕೆಟ್ ಆಗಿ ಹೋಗ್ತದಲ್ಲ, ಅದು ಬೇಕಾದಷ್ಟು ಸಂಪಾದನೆ. ಅದಕ್ಕಿಂತ 3 ಕೋಟಿ 4 ಕೋಟಿ ಅವರಿಗೆ ಭಸ್ಮದಲ್ಲಿ ಪ್ರಯೋಗ ಆಗ್ತದೆ. ಇದು ಒಂದು ಭಸ್ಮ ಮಿಶ್ರ ಮಾಡಿದ್ರೆ ಸಾಕಾಗ್ತದೆ. ಅಷ್ಟು ಭಸ್ಮ ನನ್ನ ಹತ್ರ ಉಂಟು ಇಲ್ಲಿ. ಅದನ್ನು ಇದು ಮಾಡಿದ್ದಾರೆ. ಅದು ಒಪ್ಪಿಲ್ಲ, ನಾನು ಒಪ್ಪಲಿಲ್ಲ. ದುಡ್ಡು ಬರ್ತಿತ್ತಲ್ಲ ಯಾರಿಗೆ, ನನಗೆ ಯಾಕೆ ಅದು 2 ಕೋಟಿ 3 ಕೋಟಿ ಅಂದ್ರೆ ಆ ಕಾಲ ಸುಮಾರು ಒಂದು 30 ವರ್ಷದಿಂದ 27 ವರ್ಷ ಆಯ್ತು. 27 ವರ್ಷದಿಂದ ದೊಡ್ಡ ಅಮೌಂಟ್. ಅದು ರಿಜೆಕ್ಟ್ ಮಾಡಿದ್ರೆ ಆಮೇಲೆ ಬಂದು ನಾನು ಮನೆಗೆ ಬಂದು ಈ ಜ್ಯೋತಿಷಾಸ್ತ್ರ ಎಲ್ಲ ಆಗಿದೆ ಅಲ್ಲ ನನಗೆ, ಯಂತ್ರ ನಾನು 8 ಗಂಟೆ ರಾತ್ರಿ ಮೇಲೆ ಬರೆಯುವುದು. ಒಂದು ಅಕ್ಷರ ಕೂಡ ಆ ಮುಳ್ಳಿನ ಚಕ್ರ ಉಂಟಲ್ಲ ನಮ್ಮ ಗಡಿಯಾರ, ಹೌದು, ಅದು ಹೀಗೆ ಇದೆ. ದೊಡ್ಡ ಚಕ್ರವು ಸಣ್ಣ ಚಕ್ರವು ಹೇಗಿರ್ತದೆ ಅಷ್ಟೇ ಒಂದು ಕರೆಕ್ಟ್ ಆಗಿದ್ರೆ ಮಾತ್ರ ಅದು ಏನಾಗುದು, ಇಲ್ಲದ್ರೆ ನಡೆಯುವುದಿಲ್ಲ, ವಾರ ತಗೊಳ್ಳೋದಿಲ್ಲ, ಇಂಥದ್ದೆಲ್ಲ ಇರ್ತದೆ. ಹಾಗೆ ಅದು ಮತ್ತೆ ನಾನು ಹಾಗೆ ಅದು ಮಾಡಲಿಲ್ಲ ಆ ವಿಷಯದಲ್ಲಿ. ಹಾಗೆ ನಾನು ಶಬರಿಮಲೆಯಿಂದ ಬಂದು ಮನೆಯಲ್ಲಿ ಬಂದಾಗ ಕೂಡ ಕಾಯ್ತಾ ಇರ್ತಾರೆ. ಈಗಲೂ ಫೋನ್ ಬರ್ತಾ ಇರ್ತದೆ, ಎಲ್ಲಿದ್ರಿ ಏನೋ ಇದ್ರಿ ಅಂತ ಜನಗಳು ಬರ್ತಾ ಇರ್ತದೆ. ಹಾಗೆ ಬಂದು ನೋಡುವಾಗ ಯಾರು ನಮ್ಮ ಮನೆಗೆ ಬರುವುದೇ ಇಲ್ಲ, ಪ್ರಶ್ನೆಗಾಗಲಿ ನೋಡ್ಲಿಕ್ಕಾಗಲಿ ಮಾತಾಡ್ಲಿಕ್ಕಾಗಲಿ. ಏನೋ ಕಾರಣ ಅಂತ ನಮ್ಮ ಮನೆಯವರು ತುಂಬಾ ಜೋರು ಮಾಡಿದ್ರು. ಯಾಕೆ ಈ ರೀತಿ ಆಯ್ತು, ನೀವು ಶಬರಿಮಲೆಗೆ ಹೋಗಿ ಬಂದ ನಂತರ ಯಾಕೆ ಹೀಗಾಯ್ತು? ಅವರು ಯಾರೋ ಎಂಥದೋ ಮಾಡಿಬಿಟ್ಟಿದ್ದಾರೆ ಅದನ್ನು ಒಪ್ಪದಿರುವುದಕ್ಕೆ. ಇದು ನಾನು ಬಂದ ನಂತರ ನನಗೆ ಸ್ವಲ್ಪ ಪೈಸೆ ಇತ್ತು. ಆಗ ಎಲ್ಲ ದಕ್ಷಿಣ ಕೊಡ್ತಾರಲ್ಲ, ಎಲ್ಲ ಹಾಗೆ ಹಾಕೋದು. ಒಂದು 10 ರೂಪಾಯಿಯನ್ನು 10 ರೂಪಾಯಿ ಜಾಸ್ತಿ ಹಾಕೋದು. ಇಲ್ಲಿ ನಾವು ತುಂಬಿಸಿ ಬರುವಾಗ ನಮ್ಮ ಒಟ್ಟಿಗೆ ಇದ್ದವರಿಗೆಲ್ಲ ಕೊಡುವುದು. ನಾನು ತಗೊಂಡು ಬಂದು ಅದು ಕೆಲಸ ಎಲ್ಲ ಒಂದು ಗೇಟಿನ ಕೆಲಸ ಇತ್ತು. ಕೆಳಗೆ ಡಾಮರ್ ಹಾಕಿದೆ, ಗೇಟ್ನವರಿಗೆ ಕಲ್ಲು ಹಾಸಿ ನಮ್ಮ ಅಪ್ಪಣ್ಣವರೆಲ್ಲ ಸೇರಿ ಮಾಡಿದ್ದಾರೆ. ಕೆಳಗೆ ನಾನು ಭಾವನ ಹತ್ರ ಹೇಳಿದೆ, ಒಂದು ಕೆಳಗಿನ ಕಲ್ಲು ತೆಗೆದು ಬಿಡಿ ಅಂತ. ತೆಗೆದು ನೋಡುವಾಗ ಅದರಲ್ಲಿ ಒಂದು 7 ತಗಡು ಮಡಿಚಿ ಇಟ್ಟು ಅದಕ್ಕೆ ಕುಂಕುಮ ಅರಸಿನ ಪುಡಿ ಎಲ್ಲ ಹಾಕಿ ಎಂಥದ್ದು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಅದನ್ನು ತೆಗೆಸಿ ಆಗಲೇ ನಮ್ಮ ಜೀಪಿನಲ್ಲಿ ಇಟ್ಟು ಸಮುದ್ರ ಬದಿಯಲ್ಲಿ ಕೊಂಡೋಗಿ ವಿಸರ್ಜನೆ ಮಾಡಿ ಸಮುದ್ರ ತೆರೆ ಹೀಗೆ ಬಂದು ಹೋಗುವಾಗ ಅದರ ಒಳಗೆ ಹಾಕಿ ಇಟ್ಟು ಬಿಟ್ಟಿದ್ದೀನಿ. ಅದರಲ್ಲಿ ಪರಿಹಾರ ಆಯ್ತು ಎಲ್ಲ. ಆಮೇಲೆ ಸರ್ ನನಗೆ ಏನು ತೊಂದರೆ ಇಲ್ಲ. ಬಟ್ ಅಂಥದ್ದು ನಡೀತದೆ, ನಿಮ್ಮ ವಿರುದ್ಧನೇ ನಡೆದಿದೆ. ನಮಸ್ಕಾರ ಸರ್. ಈ ರೀತಿಯ ವಿಷಯಗಳೆಲ್ಲ ವೆರಿ ಗುಡ್. ಇತ್ತೀಚೆಗೆ ಒಂದು 6-7 ತಿಂಗಳಾಯ್ತು. ಒಂದು ಮಗುವನ್ನು ಕರ್ಕೊಂಡು 5.5 ತಿಂಗಳಲ್ಲಿ ಬಾಣಂತಿ ಆಯ್ತು. ಅಯ್ಯಪ್ಪ, 5.5 ತಿಂಗಳಲ್ಲಿ ಬಾಣಂತಿ ಆಗೋದು ಮಗು. ಒಂದು ಮುದ್ದೆ, ಕಣ್ಣು ಬಿಡ್ಲಿಲ್ಲ, ಕಿವಿಯು ದೊಡ್ಡದಿತ್ತು, ಮೂಗು ಸ್ವಲ್ಪ ದೊಡ್ಡದಾಗಿತ್ತು. ಗಾಡಿ ಹೋಗ್ಲಿಕ್ಕೆ ತೆಗೀಕೆ ಅದು ಇದರಿಂದ ಗಾಡಿ ಬರ್ತದೆ, ಕೈ ಕಾಲೆಲ್ಲ ಹೀಗೆ ಇತ್ತು. ಅದನ್ನು ಇಲ್ಲಿ ಮಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ 1 ತಿಂಗಳಿಟ್ಟು. ಅಲ್ಲಿ ಒಂದು 12 ಲಕ್ಷ ರೂಪಾಯಿ ಆಯಿತು ಅವರಿಗೆ. ಅವರು ಇನ್ನು ಬದುಕುವುದಿಲ್ಲ ಮಗು ಅಂತೇಳಿ ಅವರಿಗೆ ಕೊಟ್ಟರು. ನೀವು ನಿಮ್ಮ ತಂಗ ಕಾಯಿನ ಹತ್ರ ಕೊಟ್ಟು ನೀವೇನು ಬೇಕಿದ್ರು ಮಾಡಿಸ್ಕೊಳ್ಳಿ, ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿ ಅಂತೇಳಿ. ಹಾಗೆ ಅಲ್ಲಿ ಕಾಸರಗೋಡಿನಲ್ಲಿ ತಳಂಗಾರಿ ಮಾಪಳೆಯವರ ಏರಿಯಾ, ಮಾಲಿಕುದ್ದೀನರ ಆಸ್ಪತ್ರೆ, ಮಾಲಿಕುದ್ದೀನರ ಪಳ್ಳಿಯ ಸ್ವಲ್ಪ ಹತ್ತಿರದ ಅವ್ರ ಮನೆಗೆ ತಂದರು. ನೋಡುವಾಗ ನನಗೆ ಕಣ್ಣೀರು ಬಂತು. ನೋಡುವ ಹೇಗೆ ಮಗು
ಇಷ್ಟು ಉದ್ದ ಉಂಟು. ಅಷ್ಟೇ, ಅದು ಬೆಳವಣಿಗೆನೇ ಆಗಿಲ್ಲ. ಇಲ್ಲಪ್ಪ, 5 ತಿಂಗಳು 6 ತಿಂಗಳಾದಷ್ಟೇ. ಕಡೆಗೆ ಏನು ಮಾಡೋದು ಕಡೆಗೆ ನೋಡಿ ಅದನ್ನು ಪರಿಶೋಧನೆ ಮಾಡಿ ನೋಡಿದಾಗ ಅವರ ದಾಂಪತ್ಯವನ್ನು ಹಾಳು ಮಾಡಲಿಕ್ಕೆ ಬೇಕಾದ ಒಂದು ಪ್ರಕ್ರಿಯೆ ಮಾಡಿ ಇಟ್ಟಿದ್ದಾರೆ. ನಾನೊಂದು ಚಿನ್ನದ ಪ್ರತಿಮೆ ಮಾಡಿ ಮಗುವಿನ ಹೆಸರೆಲ್ಲ ಬರೆದು ಹೆಸರು ಇಟ್ಟಿದ್ದಾರೆ. ಅವರು 12 ದಿವಸದಲ್ಲಿ ಮಾಡ್ತಾರೆ ಹೆಸರು. ಅದನ್ನು ಮಾಡಿ ಅದಕ್ಕೆ ಬೇಕಾದ ಒಂದು ಬಿಳಿ ಟವೆಲ್ ಇಟ್ಟು ಅದಕ್ಕೆ 2-3 ಬಗೆಯ ಮದ್ದಿನ ಎಲೆ ಇಟ್ಟು ಈ ಪ್ರತಿಮೆ ಇಟ್ಟು ಮಗುವಿನ ಹೆಸರಿನಲ್ಲಿ ಒಂದೊಂದೇ ಕಾಯಿನ್ ಅದರಲ್ಲಿಟ್ಟು ವಾಸಿಸಿ ತೆಗೆದು ಇದನ್ನು ಉಳ್ಳಾಳ ಪಳ್ಳಿಯಲ್ಲಿ ಕೊಂಡೋಗಿ ಇಡಿ ಅಂತೇಳಿ ಅವರು ಹೇಳಿದ್ದು. ಈ ಮಗುವನ್ನು ತಗೊಂಡೋಗಿ ಅಲ್ಲಿ ಇಡಬೇಕು ಅಂತ. ಯಾರು ಆಸ್ಪತ್ರೆಯಿಂದ ಇನ್ನು ಬದುಕೋದಿಲ್ಲ ಅದು. ಹಾಗೆ ಅಜೀವಂತವಾಗಿರುವಾಗ ಅದನ್ನು ಇಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಅಷ್ಟು ಮಾಡಿ ಕೊಟ್ಟೆ. ಅವರು ತಗೊಂಡೋಗಿ ಅದನ್ನು ಸಮಾಧಿ ಮಾಡಿದ್ರು. ಈಗ ಮಗು ಮೊನ್ನೆ ಕರ್ಕೊಂಡು ಬಂದಿದ್ದಾರೆ. 10 ತಿಂಗಳು ಹೇಗೆ ಮಾತಾಡ್ತದೆ, ಹೇಗೆ ನಡೀತದೆ, ನಗಾಡ್ತದೆ, ಸಣ್ಣ ಮಗು. ಅಲ್ಲ, ನೀವೇನು ಮಾಡಿದ್ದು? ನಾನು ಅದಕ್ಕೆ ಆ ದೋಷವನ್ನು ಪರಿಹಾರ ಮಾಡಿ ಅವರ ಮಗುವಿನ ಶರೀರಕ್ಕೆ ಸೇರಿಕೊಂಡಂತ ದೋಷವನ್ನು ಅವಾಹಿಸಿ ತೆಗೆದು ಅದನ್ನು ಸಮಾಧಿ ಮಾಡಿದ್ದು. ಮಗು ಜೀವಂತವಾಗಿ ಉಂಟು. ಅದೇ ಪ್ರಕಾರ ಅದರ ಕ್ರಿಯಾಭಾಗ ಪೂರ್ಣ ಅಪ್ಪ ಅಮ್ಮ ಇರಲಿಲ್ಲ. ಅದಕ್ಕೆ ಬೇಕಾಗಿ ಅವರು ಮೊನ್ನೆ ಕರ್ಕೊಂಡು ಬಂದು ನೋಡಿದ್ರು ಮಗುವನ್ನು. ಅವರು ಏನಿಲ್ಲ, ಇಷ್ಟು ಸಫರ್ ಆಗಿದೆ ಏನು, ಅದಕ್ಕೋಸ್ಕರ ಇದು ಮಾಡಿ ಬಂದಿದ್ದೇನೆ. ನಾಳೆ ನಮ್ಮ 10 ಗಂಟೆ 12 ಗಂಟೆ ಸಮಯಕ್ಕೆ ಬರ್ತಾರೆ. ಹೀಗೆ ಇರುವಂಥದ್ದು ಖುಷಿ ಇಲ್ಲದು. ಸಮಾಧಿ ಮಾಡಬೇಕಾದ ಮಗು ಎದ್ದು ನಿಂತಿದೆ, ಇನ್ನೊಂದು ಸಮಾಧಿ ನೀವು ಕಟ್ಟಿದ್ದೀರಿ ಅಂದರೆ ಅದರ ವಿರುದ್ಧವಾದ ಯಾರು ಮಾಟ ಮಂತ್ರ ಏನೋ ಮಾಡಿದಾರ ಪ್ರಯೋಗ? ಮಾಟಕ್ಕೆ ತುಂಬ ಪ್ರಯೋಗ. ಮಾಟದ ವಿಷಯದಲ್ಲಿ ಮರಿಮಾರಣ ಪ್ರಯೋಗ ಅಂತ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಏನೂ ತಿಳಿದಂಥ ಪ್ರಯೋಗಗಳೆಲ್ಲ ಉಂಟು. ಅದು ನಮಗೆ ಕುನ್ನಂಕುಳಂ ಶಂಕರ ನಂಬೂದಿರಿ ಪಾಟ್ರು, ಅವರು ಬಹಳ ದೊಡ್ಡ ಜನ. ಅವರು ನಮ್ಮ ಗುರುಗಳು ಹಾಗೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಹೀಗೆ ಬೇಡಂಗಟ್ಟದ್ದು ಎಂತ ಮಾಡಲಿಲ್ಲ. ಮತ್ತೆ ನಮಗೆ ಮೊದಲೆಲ್ಲ ಅಂಜನ ಇತ್ತು. ಅಂಜನ ಈಗ ಒಂದು ಮದ್ದು ಹಾಕಿ ನೋಡಿದ ಕೂಡಲೇ ಇಡೀ ಪ್ರಪಂಚವೇ ಕಾಣ್ತದೆ. ಯಾರ ಮನೆಯಲ್ಲಿ ಏನು ಕಳವಾಗಿದೆ, ಏನಾಗಿದೆ ಅಂತ ಅದರಲ್ಲಿ ಹೇಳಲಿಕ್ಕೆ ಆಗ್ತದೆ. ಅದೆಲ್ಲ ನನಗೆ ಪೊಲೀಸ್ನವರು ತುಂಬ ತೊಂದರೆ ಮಾಡಿದ್ರು. ನಾನು ಅದನ್ನ ಬಿಟ್ಟುಬಿಟ್ಟೆ. ಅವರು ಬಂದು ಎಲ್ಲಿ ಕಳವಾದ್ರು ಕೂಡ ಬರ್ತಾರೆ. ಏನಾಗಿದೆ, ಏನು ಎಡ್ಕರು ಬೆಕ್ಕರು ಅಂತ ಹೇಳಿ ಕೇಳುವಾಗ ನಾವು ಒಳ್ಳೆ ಗೌರವ ಇದ್ದಂತ ಅವರನ್ನು ಎಡ್ಕು ಬೆಕ್ಕು ಅಂತಲ್ಲಿ ಹೇಳಿದ್ರೆ ನಮಗೆ ಅದು ಸರಿಯಾಗಲಿಲ್ಲ. ಬೈ ಫೋರ್ಸ್. ಹೌದು, ನಾನು ಬಿಟ್ಟುಬಿಟ್ಟೆ. ಎಂತ ಯಾವ ಕೆಲಸಗಳು ಆಗಿತ್ತು. ಬಹುಶಃ ಈ ಕಾರಣಕ್ಕಾಗಿಯೇ ನಿಮ್ಮ ವಿರುದ್ಧವಾಗಿ ಒಂದು ಯಾವುದೋ ಒಂದು ನಡೀತಾ ಇರ್ತದೆ. ಹಾಗೆ ಅನ್ಸದಲ್ಲ ನಿಮಗೆ? ಇರ್ತದೆ, ಏನು ನಾನೇನು ಯಾರಿಗೂ ಕೆಟ್ಟದ್ದು ಅಂತ ಬಯಸಲಿಲ್ಲ. ನಾನು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅದು ಸಮೇತ ಕೇಳುವುದಿಲ್ಲ. ಕೊಟ್ಟದನ್ನು ತಗೊಂಡು ಸಂತೋಷವಾಗಿರ್ತೇನೆ. ನಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಡ್ತೇನೆ, ವೇದಾಧ್ಯಯನ. ಅಲ್ಲಿ ನಾನು ನೀರ್ಚಾನ ಮಹಾಜನ ಕಾಲೇಜಿನಲ್ಲಿ 1968ರಲ್ಲಿ ಮೂಡಪ್ಪ ಸೇವೆ ಕೋಟಿ ನಾಮಾರ್ಚನೆಲ್ಲ ಆಯಿತು. ಅಂಥ ಸಂದರ್ಭದಲ್ಲಿ ಇಲ್ಲಿಗೊಂದು ಇದು ಬಂದಿತ್ತು. ಇದು ಶ್ವಾಸಕೀಯ ಅಂತ ಇವರೆಲ್ಲ ಕನ್ನಡದಲ್ಲಿ ಬರೆದಿದ್ದಾರೆ. ಅದು ಈ ಅರ್ಥ ಸ್ವಸಾಖೀಯ ಅಂತ ಇರುವುದು. ಅದನ್ನು ಸಂಸ್ಕೃತ ಅರ್ಥ ಗೊತ್ತಿಲ್ಲದೆ ಶ್ವಾಸಕೀಯ ಅಂತ ಎಲ್ಲ ಬರೆದು ಬಿಟ್ಟಿದ್ದಾರೆ. ಹಾಗೆ ಅದು ಎಲ್ಲರೂ ಬೇಕಾದ ರೀತಿಯ ಸ್ವಯಂ ಸೇವೆಯನ್ನು ಮಾಡಿಕೊಳ್ಳಿರಿ ಅಂತೇಳಿ ಅದರಲ್ಲಿ ಅರ್ಥ. ಸ್ವಸಾಖೀಯ, ಇದು ಶ್ವಾಸಕೀಯ ಅಂತೇಳಿ. ಹಾಗೆ ಕೆಲವು ವಿಷಯಗಳೆಲ್ಲ ಇರ್ತದೆ. ಪೂಜಾ ವಿಧಿವಿಧಾನದಲ್ಲಿ ಕೆಲವು ರೀತಿಯ ಮಂತ್ರದ ಅರ್ಥ ಬಹಳ ಅಷ್ಟು ಇರ್ತದೆ. ಅದನ್ನು ಸರಿಯಾದ ರೀತಿ ನೋಡಿದರೆ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗ್ತದೆ. ನಾವು ಅದನ್ನು ಏನು ಮಾಡಬೇಕು ಇದು ಮಾಡಬೇಕು ಅಂತ ಹೇಳುವುದಿಲ್ಲ. ಏನು ಸ್ವಲ್ಪ ನಮ್ಮ ಧ್ಯಾನ ನಿತ್ಯ ಅನುಷ್ಠಾನದ ಬಗ್ಗೆ ಚಿಂತನೆ ಮಾಡಿದರೆ ಗಣೇಶರನ್ನು ಒಂದು ಸಂಕಲ್ಪ ಮಾಡಿದ ಕೂಡಲೇ ಅವರ ಏನು ಉಂಟು, ಏನಾಗಿದೆ, ಹೇಗೆ ಉಂಟು ಅಂತೆಲ್ಲ ಗೊತ್ತಾಗುತ್ತೆ. ಅದೊಂದು ದೊಡ್ಡ ಒಂದು ಪರಮಾನಂದ. ಅದಕ್ಕೆ ಏನು ಮಾಡಬೇಕು? ಅಲ್ಲ ಹಾಗೆ ಅಲ್ಲ, ನೀವೀಗ ನನ್ನನ್ನು ಇಲ್ಲಿ ಕೂತ್ಕೊಳಿಸಿ ಈ ರೀತಿ ಮಾಡಿಸಿದ್ರಲ್ಲ, ನಾನು ಏನೋ ಸಾಧಾರಣದವ, ಅವರು ನನ್ನನ್ನು ಹೀಗೆ ಕೂತ್ಕೊಳಿಸಿ ಮಾತಾಡಿಸಿರಲ್ಲ ತಗೊಳ್ಳೋಂಥ ಒಂದು ಭಾವನೆ ಬಂದ ಕೂಡಲೇ ಅವರು ಏನು, ಯಾರು, ಹೇಗೆ ಅದೆಲ್ಲ. ಹಾಗೆ ನಾನೀಗ ನಮ್ಮ ಮಗನ ಹತ್ರ ಮನೆ ವಿಷಯ ಹೇಳಿದಲ್ಲ, ಗಣೇಶರು ಮತ್ತೆ ಗಿರಿಧರ ಸ್ಟೋರ್ನ ಚಿನ್ನ ಅವರು ಮತ್ತೆ ಬೇರೆ ಸುಮಾರು ಜನ ಇದ್ದಾರೆ. ಎಲ್ಲ ಬಾರಿ ಇದು ಮಾಡ್ತಾರೆ. ಹಾಗೆ ಅದೆಲ್ಲ ಪೂರ್ವ ಪುಣ್ಯ. ಸುಬ್ರಹ್ಮಣ್ಯ ಬಂದಿದ್ದ, ಸುಬ್ರಹ್ಮಣ್ಯ ಒಟ್ಟಿಗೆ ಇದ್ದದ್ದು ಅದೆಲ್ಲ ಏನು ಎಂಥದ್ದು. ಮೊನ್ನೆ ಇತ್ತೀಚೆಗೆ ನಮ್ಮ ಮಧುರಿನಲ್ಲಿ ಮೂಡಪ್ಪ ಸೇವೆ ಆಯಿತು. ಮೂಡಪ್ಪ ಸೇವೆಗೆ
ಒಬ್ಬರು ದೊಡ್ಡ ಒಂದು ಇದು ಕಟ್ಟಿಸಿ ಕೊಟ್ಟಿದ್ದಾರೆ ಮಧುರಿಗೆ ದ್ವಾರ, ಮಹಾದ್ವಾರ. ಗೋಪುರ, ಮಹಾದ್ವಾರ ಗೋಪುರ. ಅದೇ ಪ್ರಕಾರ ಅವರ ಒಟ್ಟಿಗೆ ಇದ್ದವರೆಲ್ಲ ಅಮೆರಿಕದಲ್ಲಿ ಇದ್ರು. ಹ್ಮ್ ಅವರಲ್ಲೇ ಜಯದೇವ್ ಡಾಕ್ಟರ್ ಹತ್ರ ಹೇಳಿದ್ರು, ನಾವೆಲ್ಲ 1 ಕೋಟಿ ಕೊಡ್ತೇವೆ ಅಂತೇಳಿ. ಹ್ಮ್ ಆ ಕೋಟಿ ಕೊಡ್ತೇನೆ ಅಂತ ಹೇಳಿದವರಿಗೆಲ್ಲ ಹುಷಾರಿಲ್ಲದೆ ಭಾರಿ ಸೀರಿಯಸ್ ಆಗಿ ಆಯಿತು. ಹ್ಮ್ ನಮ್ಮ ಸಾಯಂಕಾಲ ಮೀಟಿಂಗ್ ಆದ ಕೂಡಲೇ ಅವರು ಹೇಳಿದರು, ಕೇಶಭಟ್ರಿ ಹೀಗೆ ಸಂಗತಿ ಆಗಿದೆ, ನಮಗೆ ಕೊಡುವವರೆಲ್ಲ ಯಾರು ಕೊಡಲಿಲ್ಲ, ಹ್ಮ್ ಎಂತಂತ ಗೊತ್ತಾಗಿರಲಿಲ್ಲ. ಅವರೆಲ್ಲ 2-3 ಜನ ಸೇರಿ ನಮ್ಮ ಮನೆಗೆ ಬಂದರು. ಹ್ಮ್ ಮನೆಗೆ ಬಂದು ನೋಡಿದಾಗ ಅವರಿಗೆ ಅಲ್ಲಿ ಅವರ ಐಶ್ವರ್ಯಿದ್ರು. ಹ್ಮ್ ಅದಕ್ಕೆ ಬೇಕಾಗಿ ಏನೋ ಮಾಡಬೇಕು ಅಂತೇಳಿ ಒಂದು ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡಿದೆ, ಧನ್ವಂತರಿ ಮಹಾಪೂಜೆ. ತುಪ್ಪ ನಾವು ಹೋಮಕ್ಕೆ ಹಾಕೋದು, ಅವರಲ್ಲಿ ತುಪ್ಪ ದೀಪಕ್ಕೆ ಹಾಕೋದು. ಈ ರೀತಿಯ ಕಾರ್ಯಕ್ರಮ 3 ಗಂಟೆಯಿಂದ ಸಾಯಂಕಾಲ 3 ಗಂಟೆ ಶುರು ಮಾಡಿದೆ. ರಾತ್ರಿ 3 ಗಂಟೆ ಆಗುವಾಗ ಅವರಿಗೆ ಸ್ವಯಂ ಆಯಿತು, ಅವರು ಹುಷಾರಾಗಿದ್ದರು. ಅವರು ಎದ್ದು ಮಾಡಿದ್ದಾರೆ. ಅವರು ಪುನಃ ನಮ್ಮ ಉತ್ಸವಕ್ಕೆ ಬಂದಿದ್ದಾರೆ. ಓಕೆ 10 ಕೋಟಿ ಕೊಟ್ಟಿದ್ದಾರೆ, 1 ಕೋಟಿ ಒಬ್ಬೊಬ್ಬರು. ಅದೀಗ ಸುತ್ತು ಗೋಪುರದಲ್ಲಿ ಎಲ್ಲ ಮಾಡಿದ್ದಾರೆ ಗೋಪುರಕ್ಕೆ. ನಾನು ಅದೇ ನನಗೆ ಅವರು ಜಯದೇವ್ ಡಾಕ್ಟರ್ ಸ್ವಲ್ಪ ಪೈಸೆ ಕೊಟ್ಟರು ಖರ್ಚು ಇದು ಪೂಜೆ ವಿಷಯದಲ್ಲಿ. ನಾನು ಅಷ್ಟೇ ತಗೊಂಡಿದ್ದೇನೆ, ಜಾಸ್ತಿ ಏನು ತಗೊಳ್ಳಿಲ್ಲ. ನಿಮ್ಮ ಸಂಭಾವನೆ ಹೆಚ್ಚು ಅಂದ್ರೆ ಎಷ್ಟು? ಯಾರು ನಾನು ಏನು ಸಂಭಾವನೆ ತಗೊಳ್ಳೇ ಇಲ್ಲ. ಕೊಟ್ಟ ನಮಗೆ ಅಲ್ಲ, ಇದಕ್ಕೆ ಅಂತ ಸಾಮಾನ್ಯವಾಗಿ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಒಬ್ಬ ಕೋಟ್ಯಾಧಿಪತಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವು ಅದನ್ನು ತಗೊಳ್ಳೇ ಇಲ್ಲ. ಆ ರೀತಿಯಾಗಿ ನಾವು ಅವರು ಏನು ಕೊಟ್ಟರು, ಅವರು ಏನು ಕೊಟ್ಟರು, ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟರು ನಾನು ತಗೊಂಡು ಎಷ್ಟು ಲಕ್ಷ ಕೊಟ್ಟಿರ್ತಾರೆ. ನಾವು ಈಗೆಲ್ಲ ಬರ್ತೇವೆ, ನಮ್ಮ ಗಾಡಿ ಬರ್ತೇವೆ, 4-5 ಜನ ಇದ್ರು, ಅವರನ್ನೆಲ್ಲ ನಾವು ಕೂತ್ಕೊಳಿಸಿ ಬರ್ತೇವೆ, ಡೀಸೆಲ್ ಹಾಕ್ತೇವೆ. ಇನ್ನು ಇವತ್ತು ಬರುವಾಗ ನಮ್ಮ ಮಗನನ್ನು ಕರ್ಕೊಂಡು ಬರೋದು, ಅವ ಡ್ರೈವರ್ ಆಗಿದ್ದು. ಈಗ ಬೇರೆ ಯಾರನ್ನು ಕರ್ಕೊಂಡು ಅವರಿಗೆ ಕೊಡಬೇಕು, ಡ್ರೈವರಿಗೂ ಕೊಡಬೇಕು. ಅಷ್ಟೇ ಅಲ್ಲದೆ ನಾನು ಅವರು ಏನು ಕೊಡ್ತಾರೆ ಪೂಜೆಗೆ, ನಾನು ಅಷ್ಟಕ್ಕೆ ಅವರ ಮುಂದಿನ ಬಾಳು ಬೆಳಗ್ಗೆ ಬರಬೇಕು ಅಂತ ನಮ್ಮ ಹತ್ರ ಇರೋದು. ಓಕೆ ಓಕೆ. ನಿಮ್ಮ ಶಿಷ್ಯಂದ್ರಿ ಈಗ ನಿಮ್ಮ ಜೊತೆ ಎಷ್ಟು ಜನ? ಈಗ ನನ್ನ ಮಗ ಅವ ಆರ್ಟಿಸ್ಟ್ ಆಗಿದ್ದ, ಹೆಸರು ಮಹಾಜನ ಮಹಾಲಾಸ ಕಾಲೇಜಿನಲ್ಲಿ. ಓಕೆ. ಅಲ್ಲಿಂದ ಅವರ ಪ್ರಿನ್ಸಿಪಾಲ್ಗಳು ಸೇರಿದ್ರು 24 ಜನ ಸೇರಿ, ಹರಿ ನೀನೊಂದು ಇದನ್ನು ಬರೆದು ಕೊಡು ಮಾರಾಯ. ಅವ ಬರೆದು ಹಾಕಿದ. ಆ 24ರ ಅಲ್ಲಿ ಪಾಸ್ ಆದ ಇವನದು. ಅವನನ್ನು ಚೆನ್ನೈಗೆ ಕೊಂಡೋಗಿ ಹಾಕಿದ್ರು. ಚೆನ್ನೈಯಿಂದ ಅವನನ್ನು ಮಸ್ಕತ್ತಿಗೆ ಕೊಂಡೋದ್ರು. ಮಸ್ಕತ್ತಿನಲ್ಲಿ ನಿಲ್ಲಿಗೆ ಅವನಿಗೆ ಪರ್ಮಿಷನ್ ಕೊಟ್ಟರು. ಅಲ್ಲಿ ನಾನು ನಿಲ್ಲುವುದಿಲ್ಲ ಅಂತೇಳಿ ನಾನು ಬಂದ ನಂತರ ನನ್ನ ಈ ತಂತ್ರ ಸಂಚಯ, ಮಂತ್ರ ಸಂಚಯ, ಆಗಮಶಾಸ್ತ್ರ ಇದೆಲ್ಲ ಕೊಟ್ಟೆ. ಈಗ ಬೇಲೂರು ಹಳೆಬೀಡಿನಲ್ಲಿ ವಿಶ್ವನಾಥ್ ಶರ್ಮಾ ಅಂತ ಇದ್ದಾರೆ, ಅವರ ಒಟ್ಟಿಗೆ ಅಧ್ಯಯನಕ್ಕೆ ಅಲ್ಲಿ ಇದ್ದಾರೆ. ತುಂಬ ಜನ ಅವರು ಕ್ಲಾಸ್ ಇದ್ದಾರೆ, ಕೊಡ್ತಾರೆ. ಈಗ ನನ್ನ ಮನೆಯಲ್ಲಿ ಅವರ ಹೆಸರು ವಿಶ್ವನಾಥ್ ಶರ್ಮಾ, ನನ್ನ ಮಗನ ಹರಿಪ್ರಸಾದ್ ಶರ್ಮಾ, ಗುರುಪ್ರಸಾದ್ ಶರ್ಮಾ, ಹರಿಪ್ರಸಾದ್ ಶರ್ಮಾ. ಇದು ಸಣ್ಣವ, ಇನ್ನೊಬ್ಬ ದೊಡ್ಡವ. ಈಗ ಆರ್ಟ್ ವರ್ಕ್ ಇದೆಯಲ್ಲ, ಗಣೇಶ ಮಾಡ್ತಾನೆ ಹರಿ ಅಲ್ವಾ? ಹೌದು. ಇಲ್ಲಿ ಬರ್ತಾರೆ. ನಾಳೆ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲೊಂದು ಚಂಡಿಕಾ ಹೋಮ ಉಂಟು ಒಂದು ದೇವಸ್ಥಾನದಲ್ಲಿ, ಬೆಂಗಳೂರಿನಲ್ಲಿ. ನಾಡ್ದು ಜೂನ್ 16ನೇ ತಾರೀಕಿಗೆ ಅಲ್ಲಿ ಬರ್ತಾರೆ. ಅವರೆಲ್ಲ ಬರ್ತಾರೆ. ಶ್ರೀನಿವಾಸ ಅಂತ ಅವರೊಂದು 5-6 ಗಣಪತಿ ಇಲ್ಲಿ ತರ್ತಾರೆ, ಬೇರೆ ಬೇರೆ ಥರದಲ್ಲಿ. ಮತ್ತೆ ಹಾಗೆ ಅವ ತುಂಬ ದೊಡ್ಡ ದೊಡ್ಡ ಮೂರ್ತಿ ಬಿಡಿಸ್ತಾನೆ. ತಿರುಪತಿ ವೆಂಕಟರಮಣಂದು, ರಾಧಾಕೃಷ್ಣಂದು, ಕೊಂಕಣಿಯವರು ತುಂಬ ಎಲ್ಲಿ ಬೇಕಿದ್ದು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬರೆದು ಎಲ್ಲ ಕಂಪ್ಲೀಟ್ ಮುಖಛಾಯ ಸರಿ ಮಾಡಿ ಕಣ್ಣೆಲ್ಲ ಬಿಡಿಸಿ ಇಲ್ಲಿಗೆ ಮಾಡ್ತಾನೆ. ಅದರ ಮೇಲೆ ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ರೂಪರೇಖೆಯಲ್ಲಿ ಫಸ್ಟ್ ಕ್ಲಾಸ್ ಮಾಡ್ತಾನೆ. ಹರಿ ಒಳ್ಳೆ ಮಂತ್ರ ಅಧ್ಯಯನ. ಒಂದ್ಸಲ ನಾನು ಮನೆಗೆ ಬರ್ಬೇಕು ಅಂತ ಯೋಚನೆ ಮಾಡಿದೆ. ಅದು ಯಾವಾಗ ಈ ಚೌತಿಗೆ ಬಾರಿ ಬಿಸಿ ಇರುವಾಗ. ಹೌದು, ಚೌತಿ ನನ್ನನ್ನು ಮಾತಾಡ್ಲಿಕ್ಕೆ ಕಾಸರಗೋಡಿನ ಗಣಪತಿ ನಾನೇ ಮಾಡ್ತಾ ಇದ್ದೆ. ಮಧುರ್ನ ರೋಡು ಸರಿ ಇಲ್ಲ ಅಂತ ನಾನು ಅದನ್ನು ಬಿಟ್ಟದ್ದು. ಹಾಗೆ ಲಕ್ಷ್ಮೀ ಶನಿಗೆ ಕೊಟ್ಟದ್ದು. ಈ ವರ್ಷ ನನಗೆ ಬಂತು. ಅದೀಗ ಕಳೆದ ವರ್ಷ ನಾವು ಮಾಡಿದ್ದು ನಮ್ಮಲ್ಲಿ. ಸುಮಾರು ದೊಡ್ಡ ದೊಡ್ಡ ಗಣಪತಿ ತುಂಬಾ ಇತ್ತು. 114 ಗಣಪತಿ, 14 ಗಣಪತಿ ಇಲ್ಲಿ ಬ್ಯಾಂಗ್ಳೂರಿಗೆ ಇತ್ತು. ಮತ್ತೆಲ್ಲ ಅಮೇರಿಕಕ್ಕೆ ಒಂದು, ಮಸ್ಕತ್ಗೆ ಒಂದು, ದುಬೈಗೆ ಒಂದು 4 ಗಗನಯಾತ್ರೆಯ ಮಹಾಗಣಪತಿ ಅಂತ ಅಲ್ಲಿ ಕೊಂಡೋಗ್ತಾರೆ. ಮತ್ತೆಲ್ಲ ಸಣ್ಣ ಸಣ್ಣ ಮೂರ್ತಿಗಳು ಕೊಂಕಣಿಯವರು ತುಂಬಾ ಇದು ಮಾಡ್ತಾರೆ. ಮಗನ ಬಗ್ಗೆ ಅಭಿಮಾನ ಇದೆ. ಹೌದು, ತುಂಬಾ. 2 ಮಕ್ಕಳು ಒಳ್ಳೆ ಇದ್ದಾರೆ. ಮಕ್ಕಳು ಅನುಸರಿಸಿಕೊಂಡು ಮಕ್ಕಳ ಒಟ್ಟಿಗೆ ಇವರೆಲ್ಲ ಸೇರಿಕೊಳ್ತಾರೆ. ತುಂಬಾ ಜನ ಮಕ್ಕಳು. ಈಗ ನನಗೆಲ್ಲ ಇದು ಮಾಡ್ಲಿಕ್ಕೆ ಹೋಗುದಲ್ಲ, ಇವನೇ ಹೋಗ್ತಾನೆ. ಆದ್ರೆ ನೀವು ಬನ್ನಿಯಪ್ಪ, ನೀವು ಇದ್ರೆ ನನಗೆ ಒಳ್ಳೇದು ಅಂತೇಳಿ ಅವ್ನು ಕರ್ಕೊಂಡು ಹೋಗ್ತಾನೆ. ಈ ಕರ್ನಾಟಕ ಸಂಪರ್ಕ ಹೇಗಿದೆ ನಿಮಗೆ? ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಸ್ವಾಮೀಜಿಗಳು ಯಾರಾದರೂ ಕರೆಯೋದಿದೆಯಾ? ಸಮಸ್ಯೆ ಹೇಳ್ಕೊಂಡು. ಒಂದು ಸುಮಾರು ವರ್ಷಕ್ಕೆ ಮೊದಲು ನಮ್ಮ ವಿಶ್ವಕರ್ಮ ಸಮುದಾಯದ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ಆಗಿತ್ತು.
ಸ್ವಾಮಿಯವರು ಬಂದಿದ್ರು, ಮಹಾದೇವ ಸ್ವಾಮಿಯವರು. ಹ್ಮ್. ಆಗ ಇಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ದೊಡ್ಡ ಅಧಿವೇಶನ ಆಗಿ ಹ್ಮ್. ವೇದಾಂತದಲ್ಲಿ, ವಾಕ್ಯ ಸಿದ್ಧಾಂತದಲ್ಲಿ, ಪ್ರಯೋಗದಲ್ಲಿ ಮತ್ತು ಶಿಲ್ಪ ಸಿದ್ಧಾಂತದಲ್ಲಿ ಎಲ್ಲ ಕೆಲವು ರೀತಿಯಲ್ಲಿ ಹ್ಮ್. ನಾನು ಅದನ್ನು ಇಲ್ಲಿ ಎಲ್ಲ ನೋಡಿ ನಾನು ಯಂತ್ರ ಬರೆದು ತಂದಿದ್ದೆ. ಅದನ್ನೆಲ್ಲ ಸ್ವಾಮಿಗೆ ತೋರಿಸಿ ಮಾರ್ಕ್ ಮಾಡಿದ್ದಾರೆ. ಹ್ಮ್. ನನಗೆ ಮತ್ತೆ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಮಾಡಬೇಕು ಅಂತ ನೋಡುವಾಗ ಇಡೀ ಎಲ್ಲ ರಂಗೋಲಿ ಹೆಂಗಸರು ಅಷ್ಟು ಚಂದದ ರಂಗೋಲಿ ಎಲ್ಲ ಮಾಡಿದ್ದಾರೆ. ನನಗೆ ಏನೂ ದಾರಿ ಇಲ್ಲ ಆಯಿತು. ಹ್ಮ್. ದೊಡ್ಡೊಂದು ಡ್ರಮ್ ಇತ್ತು. ಹ್ಮ್. ಆ ಡ್ರಮ್ಮಿನ ಮೇಲೆ ಉಮಿಕರಿ ಉಂಟಲ್ಲ, ಅದು ಹೌದು, ತಗ್ಗುದಿಲ್ಲ. ಹಾ, ಹಾ. ಅದನ್ನು ಇಡೀ ಹಾಕಿದೆ, ಹ್ಮ್. ಒಂದು ಕೋಲಿಟ್ಟು ಚೌಕದ ಒಂದು ಟವೆಲ್ನಾಗೆ ಆಯ್ತು. ಆಚೆ ರೂಮಿ ತಾಗುದಿಲ್ಲ. ಹ್ಮ್. ಅದು ಅಲ್ಲಾಡಿದ್ರೆ ಈಜೆ ಆಗ್ತದಲ್ಲ, ಅದಕ್ಕೆ ಆ ಮೂಲೆ ತಾಗಿಸಿ ಮಾತ್ರ ಇಟ್ಟೆ. ಅದ್ರ ಮೇಲೆ ರಂಗೋಲಿ ನಾನು ಆಗ ಬರೆದೇನೆ. ಹ್ಮ್. ಹ್ಮ್. ನನಗೊಂದು ಒಳ್ಳೆ ರೀತಿಯ ಅಯ್ಯೋ, ನೀರಿನ ಮೇಲೆ. ಹೌದು, ನೀರಿನ ಮೇಲೆ ಅವರೆಲ್ಲ ಟವೆಲ್ ಹಾಕಿ ಮಾಡಿದ್ದು ಅಂತೇಳಿ ಎಲ್ಲರೂ ನೋಡಿದ್ರು. ಕಡೆಗೆ ಕಡ್ಡಿಗುತ್ತಿ ನೋಡುವಾಗ ಟವೆಲ್ ಅಲ್ಲ, ನೀರು. ಹ. ಇದೆಷ್ಟು ವರ್ಷ ಇದೆ? ಅದೊಂದು 22 ವರ್ಷ ಆಗ್ಬೋದು. ಬೆಂಗಳೂರಿನಲ್ಲೇ ನೋಡಿ. ಮತ್ತು ಅದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಇತ್ತು. ಮಡಿಕೇರಿಯಲ್ಲಿ, ತಲಕಾವೇರಿಯಲ್ಲಿ, ಹ್ಮ್. ಅಲ್ಲಿ ತುಂಬ ಬ್ರಾಹ್ಮಣರ ಕಾರ್ಯಕ್ರಮದಲ್ಲೆಲ್ಲ ಇತ್ತು. ಅವರು ಅದರಲ್ಲಿ ತುಂಬ ಜನ ತೀರಿ ಹೋಗಿ ದೇವಸ್ಥಾನಕ್ಕೆ ದೋಷ ಬಂದು ತೀರ್ಥ ಬಾರದ ಹಾಗೆ ಆಗಿತ್ತು. ಅದಕ್ಕೊಂದು ಪರಿಹಾರ ಇತ್ತು. ಅಲ್ಲಿ ಅದನ್ನು ಆವಾಹನೆ ಮಾಡಿ ಮತ್ತು ಅದನ್ನು ಬೇರೆ ಪುಣ್ಯಕ್ಷೇತ್ರಕ್ಕೆ ತಗೊಂಡೋಗಿ ಮೋಕ್ಷನಾರಾಯಣ ಬಲಿ ಎಲ್ಲ ಮಾಡಿ ಕೊಟ್ಟಿದ್ದೇನೆ. ಈಗ ಜನಕ್ಕೆ ನೀವು ಮಂತ್ರ ತಂತ್ರ ಅದೇನೋ ಮಾಡ್ತಿರಲ್ಲ, ಅದು ಗೊತ್ತಿದೆ. ಹಾಂ. ಸೊ ಇವನಿಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಯಾರಾದ್ರು ಬಂದಿದ್ದಾರಾ? ಇಲ್ಲ, ಅಂಥದ್ದು ಬಂದರೆ ನಾವು ತಗೊಳ್ಳೋದು. ಅಲ್ಲ, ಬಂದಿದ್ದಾರಾ? ಬರ್ತಾರೆ ಬಂದಿರಬಹುದು ಅಂತ ಮೆಂಟಾಲಿಟಿ ತಗೊಳ್ಳಿಲ್ಲ. ಇಲ್ಲ, ಅಂಥ ವಿಷಯದಲ್ಲಿ ನಾನು ಅದು ತಗೊಳ್ಳೇ ಇಲ್ಲ. ಏನು ಹೇಳ್ತೀರ ಅವ್ರ ಹತ್ರ? ನಮಗೆ ಆಗುದಿಲ್ಲ ಅಂತ ಹೇಳಿದ್ರು. ಹಾಂ. ಬೇರೆ ಎಲ್ಲಿಯಾದ್ರೂ ಇದ್ರೆ ನೋಡಿಕೊಳ್ಳಿ, ಹಾಂ. ನಮಗೆ ಆಗುದಿಲ್ಲ ಅಂತ. ಒಂದು ಕಡೆಯಲ್ಲಿ ಬೆಂಗಳೂರಿಂದ ಒಂದು ಹುಡುಗಿ, ಹಾಂ. ಮಂಗಳೂರಿನ ಒಂದು ಹುಡುಗಿ ಹಾಂ. ಅಪ್ಪನ ಹತ್ರ ಹೇಳಿದ್ದು, ನಾನು ಮಂಗಳೂರಿನಲ್ಲೇ ಇರ್ತೇನೆ, ನನಗೆ ಬೆಂಗಳೂರು ಬೇಡ ಅಂತೇಳಿ. ಹ್ಮ್. ಹಾಗೆ ಬಂದು ಬೆಂಗಳೂರಿನಲ್ಲಿ ಮಂಗಳೂರಿಗೆ ಬಂದು ಸುರತ್ಕಲ್ನ ಹತ್ರ ಒಂದು ಅಂಗಡಿ ಮಾಡಿದ್ರು. ಅವರು ತುಂಬ ಅಧ್ಯಯನ ಮಾಡಿದ್ದಾರೆ. ಮಿಷನ್ ಎಲ್ಲ ತಂದು ಇದು ಮಾಡಿ ಕೊಟ್ಟರು. LLB ಅನ್ನು ಮಾಡಿದ್ದಾರೆ. ಅವಳು ಇದಕ್ಕೆ ವಕೀಲ ರೀತಿಯಲ್ಲಿ ಇದ್ದು ಅಲ್ಲಿಗೆ ಬಂದು ಬೇರೆ ಕಾನೂನು ಪ್ರಕಾರ ಇರುವಂಥ ಕೆಲವು ವಿಷಯಗಳೆಲ್ಲ ಬಂದು ಒಬ್ಬರು ಬಂದು ರಿಕ್ಷಾ ಡ್ರೈವರ್ನವರು 4-5 ಮಂದಿ ಬಂದು ಇಲ್ಲಿ ಬರೆಸಿ ಹೋದ್ರು. ನಾಳೆ ನೀವು ಬನ್ನಿ ಅಂತೇಳಿ, ಇವತ್ತು ಆಗೋದಿಲ್ಲ, ನಾಳೆ ಬನ್ನಿ, ನಾನು ತಯಾರು ಮಾಡಿಕೊಡ್ತೇನೆ ಅಂತ. ಅವರು ಬರುವಾಗ ಅಲ್ಲಿ ಆಚೆ ಇಲ್ಲಿಂದ ಕಬ್ಬಿನ ನೀರು ಇದೆಲ್ಲ ಇತ್ತು. ಅದನ್ನು ತಗೊಂಡು ಬಂದು ಇಲ್ಲಿ ನಾವು ಹಾಗೆ ಹೋಗೋದಕ್ಕೆ ಎಲ್ಲ ಕುಡಿದು ಹೋಗುವ. 1-2 ದಿವಸ ಆದ ಕೂಡಲೇ ಈ ಹುಡುಗಿ ಅಪ್ಪನಿಗೆ ಹೇಳಲಿಲ್ಲ. ಅವರ ಒಟ್ಟಿಗೆ ಹೋಗಿ ಇಲ್ಲಿ ಎಂಥ ಕಟೀಲ್ನಲ್ಲಿ ಮದುವೆ ಆಗಿ ಅಪ್ಪನಿಗೆ ಫೋನ್ ಮಾಡಿದ್ದು, ನೀವು ಬನ್ನಿಯಪ್ಪ, ನಾನು ಕಟೀಲ್ನಲ್ಲಿದ್ದೇನೆ ಅಂತೆ. ಅಪ್ಪ ಅಮ್ಮ ಕಟೀಲಿಗೆ ಹೋಗಿ ನೋಡುವಾಗ ಮದುವೆ ಆಗಿದೆ. ಅವರಿಗೆ ಇಷ್ಟಪಟ್ಟದಲ್ಲ ಅದು. ಇವಳ ಸ್ವಯಂನಲ್ಲಿ ಅವಳು ಅಷ್ಟು ಇದರಲ್ಲಿ ಅಲ್ಲಿಂದ ಬಂದು ಇಲ್ಲಿಂದ ನನಗೆ ಅಂಗಡಿಯೆಲ್ಲ ಮಾಡಿಕೊಟ್ಟಿದ್ದೇನೆ, ನೀವು ಈ ರೀತಿ ಮಾತಾಡಿದ್ರಲ್ಲ ಅಂತ. ಕಡೆಗೆ ಅವರು ಹುಡುಗಿಯನ್ನು ಕರ್ಕೊಂಡು ಬಂದು, ಹುಡುಗನ ಕರ್ಕೊಂಡು ಬರಲಿಲ್ಲ. ಹುಡುಗಿ ಸರ್ವತ್ರ ನಿಲ್ಲುವುದಿಲ್ಲ ಅಂತ ಆಯಿತು. ಹೇಗಾದರೆ ನನಗೆ ಅದನ್ನು ಇದು ಮಾಡಿಕೊಡ್ಬೇಕು ಅಂತ ಯಾರೋ ಬಂದರು. ಅವರಿಬ್ಬರು ಬಂದರು, ಅಮ್ಮ ಅಪ್ಪ. ನನಗೆ ಇಂಥ ಒಂದು ಕೆಲಸ ಆಗಬೇಕು, ಆಯ್ತು ನಾನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಮಾಡಿಕೊಟ್ಟರೆ 1 ವಾರದ ಅವಧಿ ಹೇಳಿದೆ. 1 ವಾರದಲ್ಲಿ ಸರಿ ಆಗ್ತದಂತೆ. ಅವರು ಮನೆಗೆ ಹೋಗಿ ಆದ ಕೂಡಲೇ ಹೇಳಿದರು, ಅದು ನನಗೆ 24 ಗಂಟೆ ಒಳಗೆ ಅವಳು ಮನೆಯಿಂದ ಇರಬೇಕು, ನನಗೆ ಬೇಡ ಅಂತ ಹೇಳಬೇಕು ಅಂತ ಹೇಳಿ. ಅದಕ್ಕೆ ಯಾರು ಹೇಳಿದ್ರಂತೆ, ಸುಳ್ಳ್ಯದಲ್ಲಿ ಒಬ್ಬರು ಇದ್ದಾರೆ. ಅಲ್ಲಿ ಹೋದರು. ಹೋಗಿ ಅವರು 1,27,000 ರೂಪಾಯಿ ಹೇಳಿದರು. ಕೂಡಲೇ ಕೊಟ್ಟರು. ಅವ್ರು ಕೆಲಸ ಮಾಡಿದರು. ಏನು ಕೆಲಸ 1 ತಿಂಗಳು ಆದರೂ ಆಗಲಿಲ್ಲ. 7 ದಿವಸ ಆಗೋಕ್ಕೆ ನಾನು ಹೇಳಿದ ಕೆಲಸದಾಯಿತು. ಅವರೀಗ ಮನೆಯಲ್ಲಿದ್ದಾಳೆ ಹುಡುಗಿ. ಅದೇ ಮದುವೆ ಆದ ಗಂಡನ ಬಿಟ್ಟು ಬಂದು ಇಲ್ಲಿದ್ದಾರೆ. ಇವರು ಯಾರಿಗೂ ಒಪ್ಪಲಿಲ್ಲಲ್ಲ. ಅವರಷ್ಟಕ್ಕೆ ಇಂದ್ರಜಾಲ ಮಾಡಿ ಮದುವೆ ಆದ್ದಲ್ಲ. ಇವರು ಎಂತ ಹಾಕಿಕೊಟ್ಟು ಅವರ ಒಟ್ಟಿಗೆ ಇರೋದು. ಅದನ್ನು ನಾನು ತೆಗಿಸಿದೆ, ಕೈವಿಷ. ಓಕೆ. ಅಂಥದ್ದೆಲ್ಲ ನಾವು ಪರಿಹಾರ ಮಾಡ್ತೇವೆ. ಬೇಕು ಅಂತ ಕೆಟ್ಟ ವಿಷಯಕ್ಕೆ ನಾನು ಬೇಕಾದ ಶತ್ರು ಬಾಧೆಗೆ ಬೇಕಾದ ಮಂತ್ರಗಳೆಲ್ಲ ಉಂಟು, ನಾವು ಅದನ್ನು ಉಪಯೋಗಿಸುವುದಿಲ್ಲ. ಅಲ್ಲ, ಅವರು ಪರಸ್ಪರ ಪ್ರೀತಿ ಮಾಡ್ಕೊಂಡು ಮದುವೆ ಆದವರಲ್ಲ, ದೇವಸ್ಥಾನದಲ್ಲಿ ಮದುವೆ ಆದವರು. ಅದು ಬೇರೆ ಮಾಡಿದಾಗ ನಿಮಗೆ ಅದರ ಇದು ಯಾವುದಕ್ಕೂ ವಾಚಾದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತ್ವಯ. ಅಪ್ಪ ಅಮ್ಮ ನಿಶ್ಚಯ ಮಾಡಿ ಇಷ್ಟುವರೆಗೆ ಸಾಕಿ ರಕ್ಷಣೆ ಮಾಡಿ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಆ ಮನಪೂರ್ವಕವಾಗಿ ಕೊಟ್ಟರೆ ಮಾತ್ರ ಅದೊಂದು ಸಿಂಧು ಶಾಶ್ವತ ಅಂತ ಇರೋದು. ಇದೆಲ್ಲ ಬಾಕಿ
ಅದೇ ರೀತಿಯಾಗಿ ದೇವತೆಗಳೆಲ್ಲ ಈ ಭಾರತ ದೇಶ ನಮ್ಮ ಭೂಲೋಕದಲ್ಲಿರುವಂಥ ಒಳ್ಳೆ ಒಳ್ಳೆ ಹುಡುಗಿಯರನ್ನು ಹಾ. ಅವರು ವಶೀಕರಣ ಮಾಡಿ ಹಾ. ಅವರು ದೇವಲೋಕಕ್ಕೆ ಕೊಂಡೋಗಿದ್ರು. ಹಾ. ಕೊಂಡೋಗಿ ಅಲ್ಲಿ ದೇವತೆಗಳೊಟ್ಟಿಗೆ ಪಾಲನೆ ಮಾಡಿದ ಕೂಡಲೇ ಒಂದು ದೊಡ್ಡ ಮೀಟಿಂಗ್ ಇತ್ತು ದೇವೇಂದ್ರನ ಒಡ್ಡೋಲಕದಲ್ಲಿ. ಆಗ ಭೂಲೋಕದಲ್ಲಿ ಬಂದಂಥ ಎಲ್ಲರನ್ನು ಭೂಮಿಗೆ ಕಳಿಸ್ಬೇಕು, ಯಾರು ಇಲ್ಲಿ ನಿಲ್ಲಕ್ಕೆ ಕೂಡುದು ಅಂತೇಳಿ ಒಂದು ಆದೇಶ ಮಾಡಿದರು. ಆಗ ಅದಕ್ಕೆ ಏನು ಮಾಡೋದು ಅಂತೇಳಿ ತಿಳಿದು ಅವರು ಅದನ್ನು ಒಂದು ಹುಡುಗಿ ತಂದ ಕೂಡಲೇ ಅದಕ್ಕೆ ಮಕ್ಕಳಾಗಿ 2, 3, 4 ಮಕ್ಕಳಾಗ್ತದಲ್ಲ, ಅವರಲ್ಲಿ ಹೇಗೆ ಕಳಿಸೋದು ಅಂತಾರೆ. ಅದನ್ನು ಈ ಬಾಳೆ, ತೆಂಗು, ಅಡಿಕೆ ಮರ, ತೆಂಗಿನಕಾಯಿ ಇದೆಲ್ಲ ಮಾಡಿ ಭೂಮಿಗೆ ಕಳಿಸಿದ್ರು. ಅದಕ್ಕೆ ನಾವು ಅದನ್ನು ಇಟ್ಟು ಬಾಳೆ ಕಟ್ಟಬೇಕು, ಬಾಳೆ ಗೊನೆ ಕಟ್ಟಬೇಕು, ಪೂಜೆಗೆ ಬೇಕಾದ ತೆಂಗಿನಕಾಯಿ, ಅಡಿಕೆ, ಬೇಳೆದೆಲ್ಲ ಬೇಕು ಅಂತೇಳಿ ಅಲ್ಲಿಂದ ದೇವಲೋಕದಿಂದ ಬಂದಂಥ ಒಂದು ಪುಣ್ಯ ವಸ್ತುವನ್ನು ನಾವೀಗ ಪೂಜಿಸುವುದು. ಅದು ಈ ದೇವತೆಗಳು ಕೊಂಡೋಗಿ ಅವರನ್ನು ಉಪಯೋಗಿಸಿ ಹಾಳು ಮಾಡಿ ಕಳಿಸಿದ್ದು. ಅದು ಅವರು ಇನ್ನು ಹಾಳಾಗಬಾರ್ದು, ಭೂಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಮಾಣ ಪ್ರಕಾರ ಇರಬೇಕು ಅಂತ ಅವರನ್ನು ಮಾಡಿದಂಥ ಒಂದು ಸೂತ್ರ ಅದರಲ್ಲಿ ಹೇಳ್ತದೆ. ನಿಮ್ಮ ಈ ವೃತ್ತಿ ಪ್ರೊಫೆಷನ್ ನಿಮ್ದು ಅಲ್ವಾ? ಹೌದು. ಇದರಲ್ಲಿ ಸಂಪೂರ್ಣ ತೃಪ್ತಿ ಇದೆಯಾ ಯಾವುದಿಗೆ? ನಿಮಗೆ ತೃಪ್ತಿ ಅಂದರೆ ನಮಗೆ ಸಮಯಕ್ಕೆ ಸರಿಯಾಗಿ ಆಹಾರ, ವ್ಯವಹಾರ ಇತ್ಯಾದಿಗಳು ಯಾವುದು ಸಿಕ್ಕುವುದಿಲ್ಲ. ನಿಮ್ಮನ್ನು 1 ಗಂಟೆ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ಈಗ ನಾವು ಹೊರಡಲಿಕ್ಕೆ ನೀವು ಈಗ ಕರೆಸಿದ್ರು. ಇದೇ ನಮಗೆ ಒಂದು ಧರ್ಮ. ಅದಲ್ಲದೆ ನಾವು ಅದರ ಮೇಲೆ ಯಾವುದರ ಮೇಲೆ ಆಸೆ ಪಟ್ಟು ಹಾಗೆ ಮಾಡಿ ಹೀಗೆ ಮಾಡಲಿಕ್ಕೆ ಏನು ಪಡಲಿಲ್ಲ. ನಾನು ಇಷ್ಟು ಆರೋಗ್ಯವೇ ಇಲ್ಲ ಆದರೂ ಕೂಡ ನಾನು ಅದನ್ನು ಇದು ಮಾಡೋದಿಲ್ಲ. ಅದು ಇವತ್ತಲ್ಲ ನಾಳೆ ಸರಿಯಾಗಿಯೇ ಆಗ್ತದೆ. ನಾನು ಏನು ಕೆಟ್ಟದ್ದು ಮಾಡಲಿಲ್ಲ, ಕೆಟ್ಟದ್ದು ಆಗಿರಲಿಲ್ಲ, ಎಲ್ಲ ವಿಷಯದಲ್ಲಿ ಆರೋಗ್ಯವಂತರಾಗಿದ್ದೇನೆ, ಅದೇ ಅಷ್ಟೇ. ಸುಮಾರು ಸಿಗ್ತದೆ. ನಾನು ಇದೆಲ್ಲ ಇಲ್ಲಿ ಹುಟ್ಟದು, ಇದೆಲ್ಲ ನಾನು ಹಳತೇ ಹುಟ್ಟುಕೊಳ್ಳೋದು. ನನಗೆ ದೊಡ್ಡದು ಬೇಕು ಅಂತಲೇ ಏನು ನಾನು ಅಂತ ಇದು ಬೇಕಾದಷ್ಟು ಕೊಡ್ತಾ ಇದ್ದಾರೆ. ನಾನೆಲ್ಲ ತಗೊಂಡೋಗಿ ಬೇರೆ ಯಾರಿಗಾದ್ರೂ ಕೊಡ್ತೇನೆ. ಅಲ್ಲ, ಕೆಲವರು ಇಂಥ ಇದನ್ನು ಅಧ್ಯಯನ ಮಾಡ್ಕೊಂಡು ಬಂದವರು ರುದ್ರಾಕ್ಷಿ ಮೇಲೆ ಹಾಕ್ಕೊಂಡು ಕಿರೀಟ ಹಾಕ್ಕೊಂಡು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದ್ದಕ್ಕಿದ್ದಾಗೆ ಹೆಲಿಕಾಪ್ಟರ್ನಲ್ಲಿ ಓಡಾಡೋದು, ಇಷ್ಟು ದುಡ್ಡು ಮಾಡಿಬಿಡ್ತಾರೆ. ಹೌದು. ನಿಮಗೆ ಅಂಥ ಅವಕಾಶ ಇತ್ತು? ನನಗೆ ನಿನ್ನೆ ನಮ್ಮ ಕಾರು ಬರೋದಿದ್ರೆ ನಾನು ಟ್ರೈನಲ್ಲಿ ಬರ್ತಿದ್ದೆ, ಬಸ್ನಲ್ಲಿ ಬರ್ತಿದ್ದೆ, ಎಲ್ಲ ಕಡೆಗೆ ಎಲ್ಲಿ ಬೇಕಿದ್ರು ಹೋಗ್ತಾರೆ. ಒಮ್ಮೆ ಇಲ್ಲಿಂದ ಒಂದು ಕಣ್ಣನೂರಿಂದ ಒಬ್ಬರು ಸಾಯಂಕಾಲ 6 ಗಂಟೆ ಸಮಯಕ್ಕೆ 6 ಗಂಟೆ ಆಗಿದೆ, ಒಂದು 2-3 ಜಾತಕ ತಂದು ಕೊಟ್ಟರು. ನೋಡಿ ಆಗುವಾಗ ವಿಮರ್ಶೆ ಮಾಡಿ ಆಗುವಾಗ ನಮಗಿಂದ ಕಣ್ಣೂರಿಗೆ ಹೋಗಬೇಕು, ನನಗೆ ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು ಅಂತ ಕೈ ಮುಗಿದು ಕೇಳಿದ್ವಿ. ನಾನು ಬರ್ತೇನೆ, 1 ವಾರ 4 ದಿವಸ ಎಲ್ಲ ರಜೆ ಉಂಟು, ಆ ದಿವಸ ಬರ್ತೇನೆ ಅಂತ ಹೇಳಿದೆ. ನನ್ನ ಅಪ್ಪಣ್ಣನನ್ನು ಭಾವನನ್ನು ಕರ್ಕೊಂಡು ನಾನು ಒಬ್ಬನೇ ಹೋಗೋದಕ್ಕೆ ಹೋಗಿ ನೋಡುವಾಗ ಅವರದೊಂದು ಯುವ ಆಕಾರದಲ್ಲಿ ಮನೆ, ಇಲ್ಲಿ 6 ಬಿಡಾರ, ಇಲ್ಲಿ 6 ಬಿಡಾರ, ಅದರಲ್ಲಿ 2 ಬಿಡಾರ, ಭಟ್ರಿಗೆ ಅಡಿಗೆಗೆ ಭಟ್ರು 2 ಜನ, ಇವತ್ತೊಬ್ಬರು ನಾಳೆ ಒಬ್ಬರು. ಇದು ಮುಸ್ಲಿಂ, ಅವ ಮದುವೆ ಆಗಿದ್ದಾನೆ 6 ಹಿಂದೂಗಳನ್ನು 6 ಮುಸ್ಲಿಮರನ್ನು. ಹಿಂದೂಗಳಿಗೆ ಬೇಕಾಗಿ ಅದರ ಮೇಲೆ ಒಂದು ತುಳಸಿ ಕಟ್ಟೆಲ್ಲ ಮಾಡಿ ಕೊಟ್ಟಿದ್ದಾನೆ. ಅದು ತುಳಸಿ ಹೇಗೆ ಉಂಟು ಅಷ್ಟು ಚಂದ ಅಶ್ವತ್ಥ ಮರದ ಹಾಗೆ ಉಂಟು. ಇವರಿಗೆ ಹಾಗೆ ಈ 2 ಪಾರ್ಟಿಯವರು ಭಟ್ರನವರು, ಇವರಿಗೆ ಅಡಿಗೆಗೆ ಅವರಿಗೆ ಅಡಿಗೆ. ಅವರು ನಾನ್ ವೆಜ್ ಮಾಡೋದಿಲ್ಲ. ಅವ್ರು ಏನು ಬೇಕು ಅಂತ ಹೇಳಿದ್ರೆ ಅವರ ಸಂಪ್ರದಾಯಕ್ಕೆ ಹೋಗ್ತಾರೆ. ಅವರಿಗೆ 12 ಅವರ ಒಂದು ತಿಂಗಳ ಈ ಮನೆಯಲ್ಲಿ, 1 ತಿಂಗಳ ಆ ಮನೆಯಲ್ಲಿ, ಹೀಗೆ 1 ವರ್ಷ ಆಗಬೇಕಿತ್ತು ಇಲ್ಲಿ ಮುಟ್ಟಬೇಕಿದೆ. ಆ ರೀತಿಯ ನಿಷ್ಠಾವಂತ ಈಗಲೂ ಅಂತ ಫ್ಯಾಮಿಲಿ ಇದೆ. ಇದು ಇತ್ತೀಚೆಗೆ ಅವರ ಅಲ್ಲಿ ಪ್ರತಿ ವರ್ಷವೂ ಹೋಗಿ ಒಂದು 12 ಕಾಯಿಯ ಗಣಪತಿ ಹೋಮ, ಒಂದು ಪೂಜೆ, ಒಂದು ನವಗ್ರಹ ಶಾಂತಿ ಮಾಡಿ ಕೊಡ್ತೇನೆ. ಅವರ ಜಾತಕೆಲ್ಲ ಅಲ್ಲಿ ಹೋಗಿ ನೋಡಿ, ಮತ್ತೆ ಅಲ್ಲಿ ಒಂದು 12 ಕಾಯಿಯ ಗಣಪತಿ ಹೋಮ, ಒಂದು ದುರ್ಗಾ ನಮಸ್ಕಾರ ಪೂಜೆ, ಒಂದು ನವಗ್ರಹ ಶಾಂತಿ ಇಷ್ಟು ಮಾಡಿಸಿ ಬಂದಿದ್ದೇನೆ. ವರ್ಷ ಪ್ರತಿ ಒಂದು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಹೋಗ್ತೇನೆ. ಅವರಿಗೆ 94 ಮಕ್ಕಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕೋಟ್ಯಾಧೀಶರು. ಅವರವರ ಧರ್ಮಕ್ಕೆ ಅನುಸರಿಸಿಕೊಂಡು ಇರ್ತಾನೆ. ಹೆಂಗಸರಿಗೆ ಇಲ್ಲಿ 6 ಜನ ಅಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು, ಹೆಂಡತಿಯರು. ಹೌದು. ಅಲ್ಲಿ 6 ಜನ ಹಿಂದೂ ಯುವತಿಯರು ಅಥವಾ ಹೆಂಡತಿಯರು. ಹೌದು ಅಲ್ವಾ? ಹೌದು. ಸಂಸಾರ ನಡೀತದೆ. ಇಲ್ಲಿಂದ ಹೋಗಿ ಅಲ್ಲೇ ಮತ್ತೆ ಲಾಸ್ಟಿಗೆ ಬರ್ಬೇಕಿದ್ರೆ 1 ವರ್ಷ ಆಗಿರುತ್ತೆ. 1 ವರ್ಷ ಆಗ್ತದೆ. ಅದರಲ್ಲಿ ಮಾತಾಡೋದು, ಹೋಗೋದು, ತೆಗೆದು ಬರುವುದು ಅದೆಲ್ಲ ಉಂಟು. ಇದು ನಡೀತಾ ಇರೋದು ಈಗ. ಸಂಪರ್ಕ ಹೀಗೆ ಈಗ ನಡೀತಾ ಇರೋದು. ಅಲ್ಲಿ ಅದರ ಹತ್ತಿರದಲ್ಲಿ ಈ ಶಿಲ್ಪಿ ಕೇಶವಾಚಾರ್ಯ ಅಂತ ಒಬ್ಬರು ಇದ್ರು. ಅಲ್ಲಿ
ಎಂತ ಗಾಯತ್ರಿ ವಿಶ್ವಕರ್ಮ ಮಠ ಅಂತೇಳಿ ಒಂದು ಮಠ ನಮ್ಮ Okay. ವಿಶ್ವಕರ್ಮ ಸಮುದಾಯಕ್ಕೆ ತೋರಿಸಿಕೊಟ್ಟಿದ್ದೇನೆ. ಅದರ ಪಕ್ಕದಲ್ಲೇ ಮನೆಯವರು, ಹಾಂ ಹಾಂ. ರೈಲ್ವೆ ಸ್ಟೇಷನ್ಗೆ ಹತ್ತಿರ, ಎಲ್ಲಿ ರೈಲ್ವೆ ಸ್ಟೇಷನ್? ಕಣ್ಣನೂರು. ಕಣ್ಣನೂರು. ಓಕೆ ಓಕೆ. ಹಾಂ ರೈಟ್. ಆಮೇಲೆ ನಮ್ಮ ವಿಶ್ವಕರ್ಮ ಇದರಲ್ಲಿ ಫಸ್ಟ್ ಜೀಪಲ್ಲಿ ಓಡಾಡ್ತಿದ್ದ ಪುರೋಹಿತರು ನೀವು ಅಂತ ಅನ್ನುತ್ತೆ ಅಲ್ವಾ? ಹೌದು, ನನಗೆ ಅಲ್ಲಿಂದ ಸಿಕ್ಕಿದ್ದು, ಗೋವಾದಿಂದ ಜೀಪ್. ಅದಂಗೆ ಗೋವಾದಲ್ಲಿ ಅವರಿಗೆ ಮೀನು ತೆಗೆಯುವವರಿಗೆ ಮೀನು ಸಿಗ್ತಾ ಇರಲಿಲ್ಲ. ಹಾಂ. ಮೀನು ಎಳೆದ ಕೂಡಲೇ ಬಲೆ ತುಂಡಾಗಿ ಎಲ್ಲ ಹೋಗ್ತದೆ, ಯಾವುದಕ್ಕೆ ಸಿಕ್ಕಿ ಬಿಡ್ತದೆ. ಅದಕ್ಕೆ ಕಾಸರಗೋಡಿನ ಈ ತಳಂಗಾರಿಯವರು ಯಾರೋ ಒಬ್ಬರು ಅಲ್ಲಿ ಇದ್ರು. ಅವ್ರು ಹೇಳಿದ್ರು ಹೀಗೆ ಸಂಗತಿ ಆಗಿದೆ, ನಾನು ಅದಕ್ಕೆ ಒಂದು ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿದೆ. ಒಂದು ಬಲೆಗೆ ಕಟ್ಟಲಿಕ್ಕೆ ಕೊಟ್ಟೆ. ಆ ಕಟ್ಟಿದ ನಂತರ ಅವರಿಗೆ ಸರಿ ಆಯ್ತು, ಹಾಗೆ ನೀವು ಬರಬೇಕು ಅಂತ ಆಯ್ತು. ಹಾಗೆ ಹೋದೆ. ಹೋಗಿ ಸುಮಾರು ಕೆಲಸ ಮಾಡ್ತಾವೆ. ತಿಂಗಳಿಗೊಮ್ಮೆ ನಮ್ಮ ಒಟ್ಟಿಗೆ ಅಲ್ಲಿ ಯಾರು ಬರೋದಿಲ್ಲ. ಈ ಮೀನಿನ ಕೆಸರು ರಟ್ಟುತ್ತದೆ ಮೇಲೆಗೆ, ನಮ್ಮ ಬಟ್ಟೆ ಎಲ್ಲ ಮೀನಿನ ಇದರಲ್ಲಿ ಮೋಸನಲ್ಲಿ ನಮ್ಮ ಭಾವನ ಗಣೇಶ ಭಟ್ರನ್ನು ನಾನು ಕರ್ಕೊಂಡು ಹೋಗೋದು. ಅವರ ಕಡೆಗೆ ಅದಕ್ಕೆ ಬೇಕಾದ ಒಂದು ಕಾರ್ಯವಾದ ರೀತಿ ಕೆಲಸ ಮಾಡಿ ಕೊಟ್ಟ ನಂತರ ಅದು ಅವರಿಗೆ ಧಾರಾಳ ಮೀನು ಸಿಕ್ತು. ಅವರೊಂದು GDF ಅಂತೇಳಿ ಒಂದು ಜೀಪ್ ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಆಚೆ ಓಡ್ತಾ ಇದ್ದೆ. ಅದನ್ನು ನಾನು ಒಂದು ಮಾಪಳೆಗೆ ಕೊಟ್ಟಿದ್ದೇನೆ. ಅದು ತಂಗ ಆದೂರು ತಂಗ ಅಂತ, ಅವರು ದೊಡ್ಡ ಜನ, ಹಾಗೆ ತುಂಬಾ ಅಧ್ಯಯನ ಮಾಡಿದವರು. ಅವರು ಆ ಧರ್ಮಕ್ಕೆ ಯಾವುದು ವ್ಯತ್ಯಾಸ ಮಾಡೋದಿಲ್ಲ, ಎಲ್ಲರಿಗೂ ಅನುಸರಿಸಿಕೊಂಡಿರ್ತಾರೆ. ಯಾರು ಹಿಂದೂಗಳಿದ್ದಾರೆ ಅವರಿಗೆ ಬೇಕಾದ ಸಲಹೆಗಳನ್ನು ಕೊಡ್ತಾರೆ. ಹಾಗೆ ಅವ್ರು ಹೇಳಿದ್ರು, ನಮ್ಮ ಮಕ್ಕಳು ತುಂಬ ಬಂದಿದ್ದಾರೆ, ನಮಗೆ ಏನು ಇದಿಲ್ಲ, ಅದು ನೀವು ನಿಮ್ಮ ಇದೇನಾದರೂ ನನಗೆ ಸಹಾಯ ಮಾಡಬೇಕು ಅಂತ. ನಮ್ಮ ತುಂಬ ಅಕ್ಕಿ ಇತ್ತು, ಅದನ್ನು ಜೀಪಿನಲ್ಲಿ ತುಂಬಿಸಿ ಜೀಪನ್ನೇ ಕೊಟ್ಟು ಕಳಿಸ್ಬಿಟ್ಟು ಅನ್ನುವಂಥ ಬೇರೆ ಒಂದು ಜೀಪ್ ನನಗೆ ಸಿಕ್ಕಿತ್ತು. ಈಗ ಟವೇರಾ ಬಂದು ಅದು ನನಗೆ ಇವರು ಮುಸ್ಲಿಮ್ ಕೊಟ್ಟದ್ದು ಕೆಲಸದಲ್ಲಿ. ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡಿ ಕೊಟ್ಟದಕ್ಕೆ ನನಗೆ ಇದಾಗಿ ಬಕ್ಷಿಸಾಗಿ ಕೊಟ್ಟದ್ದು. ಅವರು ದಕ್ಷಿಣ ಎಲ್ಲ ಕೊಟ್ಟಿದ್ದಾರೆ, ಅದು ಬೇರೆ. ಯಾರು ಕೊಡ್ತಾರೆ, ಏನು ಇದ್ರು ಕೂಡ ಕೊಡ್ತಾರೆ. ನಾನು ಅದನ್ನು ಇಟ್ಟುಕೊಳ್ಳೋದಿಲ್ಲ, ನಾನು ಅದನ್ನು ಹಾಗೆ ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತೇನೆ ದಾನ. ಈ ಥರ ದಾನ ಕೊಟ್ಟಿದ್ದಲ್ಲಿ ಕಾಸರಗೋಡಿನ ಜಮೀನು ಏನಾದರೂ ಕೊಟ್ಟವರಿದ್ದಾರಾ? ಅಂದರೆ ಆಸ್ತಿ ಕೊಟ್ಟವರಿಲ್ಲ, ಹೇಳಿದ್ದಾರೆ. ಜಗ್ಗಣ್ಣ ಅಂತ ಒಬ್ಬರು RSSನ ಅವರಿದ್ದಾರೆ, ಅವ್ರದ್ದು ಒಂದು ಕೆಲಸ ಮಾಡಿ ಕೊಟ್ಟಿದ್ದೇನೆ. ಅವ್ರದ್ದು ಮೊನ್ನೆ ಅವರು ಗುರುಕುಲದಲ್ಲಿ ಇದ್ದಾರೆ, ಮೈತ್ರಿ ಗುರುಕುಲ ಅಂತ ವಿಟ್ಲದಲ್ಲಿ. ತುಂಬ ಮಕ್ಕಳನ್ನು ಸಾಕಿ ರಕ್ಷಣೆ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನು. ಅವರ ಹೆಂಡತಿಯ ಪ್ರಿನ್ಸಿಪಾಲ್ರು. ಅವರ ಜಾಗ ಕಾಸರಗೋಡಿನಲ್ಲಿ ಉಂಟು. ಒಂದು ಸೆನ್ಸಿಗೆ 15 ಲಕ್ಷ ಏನೋ ಉಂಟು ಅಂಥದ್ದು, ನಾಯ್ಕ ರೋಡ್ನಲ್ಲಿ ಉಂಟದು. ಅವರು ಅದನ್ನು ಹೀಗೆ ಮಾಡಬೇಕು ಅಂತ ಅದಕ್ಕೆ ಮಾಡಿಕೊಟ್ಟಿದ್ದೇನೆ. ಪಾಸಾಗಿದೆ, ಜನಗಳು ಅಷ್ಟು ಆಗಲಿಲ್ಲ. ಕರಂದಕಾಡಿನಲ್ಲಿ ಒಂದು ಜಾಗ ಇವ್ರದ್ದು ಕಾವಾಚಾರದ್ದು, ಹೌದು, ಅದು ನಾನೇ ಕೊಟ್ಟದ್ದು 23,000ಕ್ಕೆ ಬೇರೆಯವರಿಗೆ. ಅವತ್ತು ಎಷ್ಟು ವರ್ಷ ಆಯ್ತು, ಆಗ ಒಂಥರ ಗುಡ್ಡದಾಗಿತ್ತು ಅದು. ಎಂತ ಮನೆ ಎಲ್ಲ ಇತ್ತು. ಹೌದು. ಈಗ ಅದು ಯಾರು ಅಲ್ಲಿ ಬರೋದಿಲ್ಲ, ಯಾರು ಬಂದ್ರು ಕೂಡ ಅಲ್ಲಿ ಅದು ಬಂದ ಕೂಡಲೇ ಹಾವು ಬಂದು ಬಿಡ್ತದೆ. ಹಾಗೆ ಅದು ಯಾರು ಅದು ಮುಟ್ಲೇ ಇಲ್ಲ, ಹಾಗೆ ಉಂಟು. ಅದು ಈಚೆ ನಮ್ಮ ವಿಶ್ವಕರ್ಮ ಮಂದಿರ ಆಯ್ತಲ್ಲ. ಹೌದೌದು. ಹಾಗೆ ಕಾಸರಗೋಡಿನಲ್ಲಿ ಹಾಗೆ ಒಂದು ಇವರು ಲಲಿತಾ ಡಾಕ್ಟರ್ ಇದ್ದಾರಲ್ಲ, ಲಲಿತಾ ಎಸ್.ಎನ್. ಭಟ್, ಅವರ ಒಂದು ಪೂಜೆಗೆ ಹೇಳಿದ್ರು. ಅದು ಮೊದಲು, ಈಗಲ್ಲ, ಎಷ್ಟು ವರ್ಷ ಆಯ್ತು. ಅವರು ಮೊದಲಿನ ದೇವಸ್ಥಾನದ ಆಡಳಿತ ವರ್ಗದಲ್ಲಿ ಇದ್ರು. ಅವರಿಗೆ ಒಂದು ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಅವರು ಆಸ್ಪತ್ರೆಯ ಮೇಲೆ ಮಾಡಿದ್ದಾರೆ. ನಾನು ಕಾಸರಗೋಡಿನಲ್ಲಿ ಹಾಗೇನು ತುಂಬ ಜಮೀನು ಇದು ಬಿಲ್ಡಿಂಗ್ ಇದೆ ನಿಮಗೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲೆಲ್ಲ ನಿಮಗೆ ನಾನು ಆಚೆ ಅಲ್ಲೆಲ್ಲ ಕಾರ್ನಲ್ಲಿ ಹೋಗ್ತಾರೆ, ಇದು ಕೇಶಭಟ್ರದ್ದು, ಇದು ಕೇಶಭಟ್ರದ್ದು ಅಂತ ಹೇಳೋದನ್ನು ಕೇಳಿದ್ದೀನಿ. ಹೇಗೆ ಅದು ಮಧುರ್ನ ಉಳಿಯತಿರ್ಕದ್ರ ನಮ್ಮ ಜಂಕ್ಷನ್ನಲ್ಲಿ ಒಂದು ಬ್ರಾಹ್ಮಣರ ಜಾಗ ಇತ್ತು. ಅವರೆಲ್ಲ ಇಲ್ಲಿಗೆ ಕಟೀಲಿಗೆ ಹೋಗ್ತೇವೆ, ನಮ್ಮ ಹಿರಿಯರ ಜಾಗ ಉಂಟು, ಅಲ್ಲಿಗೆ ಹೋಗ್ತೇವೆ, ಇದನ್ನು ಏನಾದರೂ ವ್ಯಾಪಾರ ಮಾಡಿ ನಮಗೆ ಕೊಡಿ ಅಂತೇಳಿ. ಆಗ ನಾವು ಅದಕ್ಕೆ ಒಂದು ಕುರಿ ಇಟ್ಟು ಅದಕ್ಕೆ ಬೇಕಾದ ಕೆಲಸ ಮಾಡಿ ಅವರಿಗೆ 12,000 ರೂಪಾಯಿ ಸೆನ್ಸಿಗೆ ಕೊಡಬೇಕು ಅಂತ ಆಯ್ತು. 12,000. ಓಕೆ. ಅದಕ್ಕೆ ನಮಗೆ ಬೇರೆ ಏನು ಉಪಾಯ ಇಲ್ಲ, 12,000 ಮಾಡೋದು ಹೇಗೆ? ಹಾಗೆ ನಾವೊಂದು ಕುರಿ ಮಾಡಿ ತಿಂಗಳಿಗೆ ಅವರಿಗೆ ಹಣ ಕಟ್ಟಿ ಮತ್ತೆ ನಾವು ಇದು ತಗೊಳ್ಳುವ ಅಂತ. ಅಷ್ಟೊತ್ತಿಗೆ
ಆ ಪೆಟ್ರೋಲ್ ಪಂಪಿನ ಹರಿಕಂಪ್ತಿಯವರು ಹಾಂ ಅವರು ಸಿಕ್ಕಿದ್ರು. ಅವರ ಮಗ ಹೇಳಿದ್ರು ಅದು ಕೊಡೋದಿದ್ರೆ ನಮಗೆ ಬೇಕು, ನೀವು ಕೊಡ್ತೇವೆ, ನಾವು ಕ್ಯಾಶ್ ಹಣ ಕೊಡ್ತೇವೆ ಅಂತ ಅವರಿಗೆ ಕೊಟ್ಟಿದ್ದೇವೆ. ನಾನು ವ್ಯವಹಾರ ಮಾಡಿ ಕೊಟ್ಟೆ. ಓಕೆ. ಅದು ಹೆಸರು ನನಗೆ ಬಂದಿದೆ. ಮತ್ತೆ ಆ ಶಕ್ತಿ ಭಜನಾ ಮಂದಿರ, ಆ ವ್ಯಾಯಾಮ ಶಾಲೆ ಅದೆಲ್ಲ ನನ್ನ ಹೆಸರಿನಲ್ಲಿ ಉಂಟು, ನಾನೇ ಮಾಡಿದ್ದು. ಅದು ನಮ್ಮ ಒಂದು ಮಧುರ್ನಲ್ಲಿ ಗ್ರಾಮೀಣ ಬ್ಯಾಂಕ್, ಮಧುರು ದೇವಸ್ಥಾನದಲ್ಲಿ ಒಂದು ಬ್ಯಾಂಕ್ ಇತ್ತು, ಅದೆಲ್ಲ ಮುಳುಗಿ ನೀರಿನಲ್ಲಿ ಮುಳುಗಿ ಹೋಯಿತು. ಆ ಮುಳುಗಿದ ಸಂದರ್ಭದಲ್ಲಿ ಬೇರೆ ಏನು ಉಪಾಯ ಇಲ್ಲ, 2-3 ದಿವಸ ಮುಳುಗಿ ಎಲ್ಲ ಸತ್ಯನಾಶ ಆಯಿತು. ಮತ್ತೆ ಬ್ಯಾಂಕೇ ಆಗಲಿಲ್ಲ. ಹಾಗೆ ನಮಗೆ ನಮ್ಮದೊಂದು ಜಾಗ ಇತ್ತು, ನಮ್ಮ ಮಾವ ನನಗೆ ಕೊಟ್ಟದ್ದು, ನನ್ನ ಹೆಂಡತಿಯ ತಂದೆ, ನನ್ನ ಮಾವ, ಸೋದರ ಮಾವ. ಆ ಜಾಗ ಖಾಲಿ ಇತ್ತು. ಇನ್ನು ನನ್ನ ಹತ್ರ ಪೈಸೆ ಏನಿಲ್ಲ, ನನಗೆ ಎಂತ ಮಾಡೋದು ಅಂತ ಅಲ್ಲಿ 2-3 ಜನರ ಹತ್ರ ಹೇಳಿ ಆಗಾಗ ಒಬ್ಬರು ವಾಸುದೇವ ಹೊಳ್ಳ ಅಂತ ಅವರು ನಮಗೆ, ನಾನು ಮಾಡ್ತೇನೆ ಆಚಾರ್ಯ, ನೀವು ಈಗ ನಾನು ಒಂದು 50,000 ಕೊಡ್ತೇನೆ ಅಂತ. ಅಷ್ಟೊತ್ತಿಗೆ ಇನ್ನೊಬ್ಬರು ಮುಸ್ಲಿಂ 50,000 ಕೊಟ್ಟರು. ಬೇರೊಂದು ಬಸ್ಸಿನವರು ಇಬ್ಬರು 2 ಲಕ್ಷ ರೂಪಾಯಿ ಸಿಕ್ಕಿ ಅವರ ಕೊಟ್ಟು ಅವರು ಆ ಬ್ಯಾಂಕ್ ಬಿಲ್ಡಿಂಗ್ ಕಟ್ಟಿದ್ರು. ಅದಕ್ಕೆ ಮಧುರು ಗ್ರಾಮೀಣ ಬ್ಯಾಂಕ್, ಅಲ್ಲಿ ಒಂದು 10 ಅಂಗಡಿ ಉಂಟು. ಆಮೇಲೆ ನನ್ನ ಈಗ ಇಷ್ಟು ಮಾತಾಡಿದ ಮೇಲೆ ನನ್ನ ಒಂದು ಕುತೂಹಲ ಏನಂದರೆ, ನೀವು ಫೇಸ್ ರೀಡಿಂಗ್ ಅಂತ ಇದೆಯಾ? ಯಾವುದು? ಮುಖ ನೋಡಿ ಲಕ್ಷಣ ಹೇಳೋದು? ಅದು ಸಾಮುದ್ರಿಕ ಲಕ್ಷಣ ಅಂತ ಇರ್ತದೆ. ನಿಮಗೆ ಅದು ಗೊತ್ತಾ? ಮಾಡ್ತೇನೆ. ನನ್ನ ನೋಡಿದಾಗ ಏನು ಅನಿಸ್ತು ನಿಮಗೆ? ನಿಮಗೆ ಒಂದು ರಾಜಯೋಗವೇ ಉಂಟು. ಸ್ವಲ್ಪ ಪೂರ್ವ ಪುಣ್ಯದ ಸುಕೃತ ಫಲ, ಸ್ವಲ್ಪ ಬಿಡಿಸಿ ಹೇಳಿ. ಪೂರ್ವ ಪುಣ್ಯದ ಸುಕೃತ ಫಲ ಅಂತಲೇ ಉಂಟು. ಅದು ಯಾರಿಗೆ ಏನು ಮಾಡಲಿಕ್ಕೆ, ನಿಮ್ಮನ್ನು ಹಾಗೆ ಇದ್ದಾರೆ ಹೀಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಏನು ಬರಲಿಕ್ಕಿಲ್ಲ. ಅದು ಎಂತ ಇದ್ರೂ ಕೂಡ ಸತ್ಯವಾದ ಮಾತು. ಯಾವುದೇ ಪರೋಪಕಾರಂ ಇದಂ ಶರೀರಂ ಅಂತೇಳಿ ಹಾಗೆ ಹೇಳಿ, ಇನ್ನೊಬ್ರು ನನಗೆ ಕಾಸು ಮಾಡಿ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುವಂಥ ಅಭಿಪ್ರಾಯದಲ್ಲಿ ಅಲ್ಲ ಇರೋದು. ನೇರವಾಗಿ ಮಾತಾಡ್ಬಿಡ್ತಾನೆ. ಹೌದು, ಅದು ಮುಖ್ಯವಾದ ವಿಷಯ. ಈಗ ನನಗೆ ಅಗತ್ಯವೇ ಇರಲಿಲ್ಲ ನಿಮ್ಮ ಹತ್ರ ಈಗ ಬಂದು ನೀವು ಇದಕ್ಕೆ ಮಾತಾಡಬೇಕು ಅಂತ. ಅದು ಧಾರ್ಮಿಕ ನೆಲೆಯಲ್ಲಿ ಹಾಗೆ ಇರ್ತದಲ್ಲ, ಅದೊಂದು ಸತ್ಯವಾದ ವಿಷಯ ಅಂತ. ನನಗಿದು ನಾನು ಕೇಶವಣ್ಣ ಅಂತೇಳಿ ಕೂಡ ಕರೀತೀನಿ. ಇದು ನಿಮ್ಮ ಹತ್ರ ಮಾತಾಡಬೇಕಾದ್ದು ಇದು ತುಂಬ ವರ್ಷಗಳ ಹಿಂದಿನ ನನ್ನ ಒಂದು ಆಸೆ. ಮಾತಾಡಿಸ್ಬೇಕು ನಿಮ್ಮ ಹತ್ರ. ಯಾರು ಏನೇನೋ ಹೇಳ್ತಾರೆ, ಎಲ್ಲ ರಾಜಕಾರಣಿಗಳ ಬಗ್ಗೆ ಹೇಳ್ತಾರೆ, ಸ್ವಾಮೀಜಿಗಳ ಬಗ್ಗೆ ಹೇಳ್ತಾರೆ, ಗುರುಗಳ ಬಗ್ಗೆ ಹೇಳ್ತಾರೆ, ಇದ್ದೇ ಇದೆ. ಕಾಲು ಎಳೆಯುವುದು, ಬೆನ್ನಿಗೆ ಚಾಕ್ ಹಾಕೋದಿಲ್ಲ. ಇದರ ಹಿನ್ನೆಲೆಯಲ್ಲಿ ಏನು ನಡೆದಿದೆ ಅಂತ ನೀವು ವಿವರಿಸಿದೆ. ನಾನು ಕೇಳಿದ್ದಕ್ಕೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದೀರಿ. ಅದಲ್ಲ, ಒಳ್ಳೆಯದಕ್ಕಾಗಿ ನಾನು ಏನು ಬೇಕೇ ಮಾಡ್ತೀನಿ ಅಂತ ಅಲ್ವಾ? ಇನ್ನೂ ಕೂಡ ಮಾಡಲಿಕ್ಕೆ ತಯಾರಿದೆ. ಇತ್ತೀಚೆಗೆ ಬ್ಯಾಂಗ್ಳೂರಿಂದ ಒಂದು ಅಮ್ಮ ಬಂದಿದ್ರು, ಒಂದು 5-6 ಮಂದಿ 2 ಹೆಂಗಸರು 2 ಗಂಡಸರು, ಪ್ರಾಯದವರು, ಮಕ್ಕಳು ಬಂದು ಕಾರು ಮಾಡಿ ನಾನು ಮಧುರಿನಲ್ಲಿ ಒಂದು ರೂಮ್ ಮಾಡಿಕೊಟ್ಟೆ. ಅದರಲ್ಲಿ ಇದ್ದರು, ತಿಂಡಿ ಎಲ್ಲ ಮಾಡಿ ದೇವರ ದರ್ಶನ ಮಾಡಿ ಬನ್ನಿ ಅಂತೇಳಿ ಬಂದಾಗ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಬಾಕಿಯೆಲ್ಲರೂ ಹೋಟ್ಲಲ್ಲಿ ತಿಂದಿದ್ದಾರೆ, ಒಂದು ಅಮ್ಮ ಹೋಟ್ಲಲ್ಲಿ ತಿನ್ನಲಿಲ್ಲ. ನಾನು ಬೇಗ ನಾನೇನು ಕುಡಿಲಿಲ್ಲ ಅಂತ ಹೇಳಿದೆ ಕೂಡ ನಾನು ಕಾಫಿ ಚಾಯ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಮಾತಾಡಿಸಿದಾಗ ಪ್ರಾಯ ಆಗಿದೆ, ತಲೆ ಕೂದಲೆಲ್ಲ ಕೆಂಪಾಗಿದೆ, ಒಂದು 60 ವರ್ಷ ಆಗ್ಬೋದು. ಮಾತಾಡಿ ಆಗುವಾಗ ನಾನು ನೀವು ಬರುವಾಗ ನಿಮ್ಮ ಜಾಗದ ಮಣ್ಣು ಸ್ವಲ್ಪ ತೆಕ್ಕೊಡಿ ಅಂತ ಹೇಳಿದ್ದೇನೆ. ವಿಷಯ ಎಲ್ಲ ಕೆಲವರು ಹೇಳಿದ್ದಾರೆ, ಅದರ ಪೂರ್ಣವಾಗಿ ಶುದ್ಧಿ ಮಾಡಬೇಕಿದ್ರೆ ಅದು ಬೇಕು ಅಂತೇಳಿ ತಂದು ಅದನ್ನು ವಿಮರ್ಶೆ ಮಾಡಿಟ್ಟು ಪ್ರಶ್ನೆ ಎಲ್ಲ ಮಾಡಿದಾಗ ಅವರ ಜಾಗ ದೊಡ್ಡ ಒಂದು ಎಕರೆ ಜಾಗ ಉಂಟದಲ್ಲಿ. ಜಾಗದಲ್ಲಿ ಒಂದು ದೊಡ್ಡ ಮನೆ ಇತ್ತು, ಆ ಮನೆಯೆಲ್ಲ ಮುರಿದು ಹೋಗಿದೆ. ಒಂದು ರೂಮ್ ಮಾತ್ರ ಉಂಟು, ಆ ರೂಮಿನಲ್ಲಿ ಅಮ್ಮ ಇರುವುದು, ಬಾಕಿಯೆಲ್ಲ ಬಿದ್ದು ಹೋಗಿದೆ. ಅಮ್ಮನಿಗೆ ಓದಲಿಕ್ಕೆ ಎಂಬುದಕ್ಕೆ ಎಲ್ಲ ಮಕ್ಕಳು ದಿನ ತಂದು ಕೊಡೋದು ಹಾಗಿದ್ರು. ಕಡೆಗೆ ನೋಡುವಾಗ ವಿಷಯ ಏನೆಂದರೆ, ಅವರು ಅಲ್ಲೇ ಇರ್ತಾರೆ, ಅವರು ಎಲ್ಲಿ ಹೊರಗೆ ಹೋಗೋದಿಲ್ಲ. ಒಂದು ಬಾಲ್ದಿ ನೀರು ಒಂದು ಮಗಳು ತಂದು ಕೊಡ್ತಾರೆ, ಸ್ನಾನ ಮಾಡ್ತಾರೆ, ಅಲ್ಲೇ ಉಳ್ತಾಳೆ, ತಿಂಡಿಯನ್ನು ತಂದು ಕೊಡ್ತಾರೆ. ವಿಷಯ ಏನಂದರೆ, ಆ ಜಾಗದಲ್ಲಿ ದೊಡ್ಡ ಹುತ್ತ ಬಂದುಬಿಟ್ಟಿದೆ. ಹುತ್ತದ ಮಣ್ಣು ಸ್ವಲ್ಪ ತಂದು ಕೊಟ್ಟಿದ್ದಾರೆ. ಈ ಹುತ್ತದ ಪರಿಶೋಧನೆ ಎಲ್ಲ ಮಾಡಿದಾಗ ಅದರ ಒಳಗೆ ನಿಧಿ ಉಂಟು ಅಂತಾಯ್ತು. ಹೇಗೆ ನಿಧಿ? ಇವರು ನಿಧಿಯನ್ನು ತಗೊಂಡೋಗಿದ್ದಾರೆ, ಅದರ ಎಷ್ಟೋ ಜನ ತಗೊಂಡೋಗಿ ಸತ್ಯನಾಶ ಆಗಿದ್ದಾರೆ. ಅವರು 1-2 ತುಂಡು ಮಾಡಿ ಮಡಿಕೆಯಲ್ಲಿದ್ದ ಅದನ್ನು ತುಂಡು ಮಾಡಿ ತೆಗೆಯುವಾಗ 2 ರಟ್ಟಿದ ತುಂಡು ಅಲ್ಲಿ ದೊಡ್ಡ ಹುತ್ತ ಬಂದಿದೆ. ನಾನು ಅದಕ್ಕೆ ಅವರು ತಂದ ಮಣ್ಣನ್ನು ಸಂಕೋಚ ಮಾಡಿ ತೆಗೆದು ನೋಡಿದಾಗ ಈ ರೀತಿ ಪವಿತ್ರ. ನನಗೆ ಕಾಣಿಕೆ ಹಾಕಿದ ಹಣ ಎಲ್ಲ ಇತ್ತು ತುಂಬ. ಎಲ್ಲರೂ ಹೀಗೆ ತಲೆಗೆ ಮನುಷ್ಯ ಹಾಕ್ತಾರಲ್ಲ, ನಾನು ಅದನ್ನು ತಗೊಳ್ಳಿಲ್ಲ, ಇಷ್ಟವರೆಗೆ ತಗೊಳ್ಳಿಲ್ಲ, ಉಂಟೋದಲ್ಲ. ಅದನ್ನು ತಂದು ತೊಳೆದು ಕ್ಲೀನ್ ಮಾಡಿ 108 ಕಾಯಿನ್ ಹಾಕಿ ಅದು ಮಾಡಿ ಅದರಲ್ಲಿ ಒಂದು ಇಂಥ ನವರತ್ನದ ಒಂದು ಇದಿತ್ತು.
ಕಟ್ಟ ಅದು ಮತ್ತು ಪಂಚಲೋಹ ಇದೆಲ್ಲ ಒಟ್ಟಿಗೆ ಸೇರಿಸಿ ಅದರಲ್ಲಿ ತುಂಬಿಸಿ ಒಂದು ತಾಮ್ರದ ಕಲಶ ಪಾತ್ರೆ ಇತ್ತು, ಕಲಶ ಪಾತ್ರೆ ತುಂಬಿಸಿ ಮಣ್ಣು ತುಂಬಿಸಿ ಕೊಟ್ಟೆ. ನೀವು ಅದನ್ನು ಅಲ್ಲಿ ಇಡಿ, ನೀವು ಪೂಜೆ ಮಾಡಲು ಇಡಿ ಅಂತ. ಅದು ಇಟ್ಟದು ಈಗ ಮೊನ್ನೆ ಅದು ಅದರ ಮೇಲೆ ಅವರಿಗೆ ಬಂದಿದೆ ಹುತ್ತ. ಈಗ ಮೊನ್ನೆಯಿಂದ ಅವರಿಗೆ 1,12,00,000 ರೂಪಾಯಿ ಅವರಿಗೆ ಬಾಕಿ ಇದ್ದವರೆಲ್ಲ ತಂದು ಕೊಟ್ಟಿದ್ದಾರೆ, ಇದು ರಿಪೇರಿ ಮಾಡಿ ಅಮ್ಮ ಅಂತ. ತೆಕ್ಕೊಂಡದವರೆಲ್ಲ ಸತ್ಯನಾಶ ಆಗಿ ಈಗ ಅದು ಅದರ ಉಪಯೋಗದಲ್ಲಿ ಸಿಕ್ಕಿದಂಥ ಲಾಭವನ್ನು ಇವರಿಗೆ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಬರಲಿಕ್ಕೆ ಉಂಟು, ಬಂದು ಅದರ ಒಂದು ಏನೋ ಪೂಜೆ ಬೆಂಗಳೂರಿನಲ್ಲಿ. ನನಗೆ ಹೇಳಿಲ್ಲ, ಮಕ್ಕಳಲ್ಲಿದ್ದಾರೆ, ಅವರ ಹತ್ರ ಎಲ್ಲ ಮಾತಾಡ್ತಾರೆ. ನನ್ನ ಫೋನ್ ಸಣ್ಣ, ಅದನ್ನ ಎಲ್ಲರಿಗೆ ವಾಟ್ಸಪ್ ಇಲ್ಲ, ಅದೇನೂ ಇಲ್ಲ. ತುಂಬ ಏನಾದರೂ ಕಳಿಸಿದ್ರೆ ಅದಕ್ಕೆ ಅವರ ಮಕ್ಕಳಿಗೆ ಇದು ಕಳಿಸ್ತಾರೆ, ಅವರು ನನಗೆ ಕೊಡ್ತಾರೆ. ನಿಮ್ಮ ಒಟ್ಟು ಆಸ್ತಿಯ ಮೊತ್ತ ಎಷ್ಟಾಗ್ಬೋದು? ಅಷ್ಟೇ. ನಾನು ಅದೇ ಅಲ್ಲಿ ತಿರುವನಂತಪುರದಲ್ಲಿ ಹೋಗಿ 1,000 ರೂಪಾಯಿ ನಾನು 3,000 ಕಟ್ಟಿದಲ್ಲಿ 2,000 ಕೊಟ್ಟಿದ್ದಾರೆ. ಆ 2,000ದಲ್ಲಿ 500 ರೂಪಾಯಿ ಒಂದು ಆಸ್ತಿ ಮಾಡಿದೆ. ನಾನಿರುವ ಜಾಗ 1.5 ಎಕರೆ ಜಾಗ 500 ರೂಪಾಯಲ್ಲಿ 500 ರೂಪಾಯಲ್ಲಿ. ಓಕೆ. ಬಾಕಿದ್ದ 1,000 ರೂಪಾಯಿ ನನಗೆ ಅದ ಬಾವಿ ಮನೆ ಎಲ್ಲ ಮಾಡಿದೆ, ಸಣ್ಣ ಮನೆ ಎಲ್ಲ ಮಾಡಿದೆ, ದಾರಿ ಎಲ್ಲ ಕಟ್ಟಿಸಿದ್ದೇನೆ ಅಷ್ಟೇ. ಅದೊಂದು ಅದರ ನಂತರ ಮತ್ತೆ ಅದರ ಮಾವ ನನಗೊಂದು ಜಾಗ ಕೊಟ್ಟಿದ್ದಾರೆ. ನನ್ನಷ್ಟಕ್ಕೆ ನಾನು ಮೇಲೆ ಒಂದು ಜಾಗ ತಗೊಂಡಿದ್ದೇನೆ, ಒಂದು 60 ಸೆನ್ಸ್ ಜಾಗ. ಮತ್ತು ಮಕ್ಕಳಿಗೆ ಇಬ್ಬರಿಗೆ 50 ಸೆನ್ಸ್ ಜಾಗ ಮಾಡಿಕೊಟ್ಟಿದ್ದೇನೆ. ಅಷ್ಟು ಉಂಟು. ಇದು ಜಾಗ ಎಲ್ಲ ಈಗ ಇರ್ಬೋದು, ಕ್ರಯ ಉಂಟ, ಈಗ ಒಳ್ಳೆ ಕ್ರಯ ಉಂಟಲ್ಲ. ಪೂಜೆ ಆದ ಕೂಡಲೇ ನಮಗೆ ಎಲ್ಲರೂ ಕಾಣಿಕೆ ಹಾಕ್ತಾರೆ. ಕಾಣಿಕೆ ಹಾಕಿದ ಅದನ್ನೆಲ್ಲ ಕಟ್ಟಿದ್ದ ಮಕ್ಕಳು ನನ್ನ ಚೀಲದಲ್ಲಿ ಹಾಕ್ತಾರೆ. ಮನೆಯಲ್ಲಿ ತಂದು ಎಲ್ಲ ಬಿಡಿಸಿ ಎಲ್ಲ ಪಾಲು ಮಾಡಿ, ಎಷ್ಟು ಜನ ಸೇವೆ ಮಾಡ್ತಾ ಇದ್ರೆ ಅವರಿಗೆಲ್ಲ ಹಂಚಿಕೊಡೋದು, ಒಟ್ಟಿಗೆ ಮಾಡಿ ಕೊಡ್ತಾರೆ. ನಾನು ಅದನ್ನು ಒಂದು ಎಷ್ಟು ಕೊಟ್ಟರೆ ಅದರವರಿಗೆಲ್ಲ ಪಾಲು ಮಾಡಿ ಹಂಚಿಬಿಡ್ತೇನೆ. ನಾನು ಮನೆಯಲ್ಲಿ ದಿನ ಖರ್ಚು ಉಂಟು, ಒಂದು 2-3 ಸಾವಿರ ರೂಪಾಯಿ ಖರ್ಚು ಉಂಟು ದಿವಸಕ್ಕೆ. ಅದಕ್ಕೆಲ್ಲ ಏನೋ ಬರ್ತಾರೆ, ಒಂದು ಪ್ರಶ್ನೆ ಮಾಡಿದ ಅವರು ಇಟ್ಟು ಕೊಡ್ತಾರೆ. ತೆಗೆದು ಅಲ್ಲಿ ಕೊಟ್ಟರೆ ಅವರು ಸಾಮಾನು ತಂದು ಹಾಕ್ತಾರೆ. ನಾನು ಹಾಗೇನು ಇಟ್ಟುಕೊಳ್ಳಿಲ್ಲ ಹಣದ ಬಗ್ಗೆ. ಒಟ್ಟಿನಲ್ಲಿ ನೆಮ್ಮದಿಯಾಗಿದ್ದೀರಿ. ಸಂತೋಷ, ಅದೊಂದು ನನಗೆ. ಯಾರು ಬಂದರೆ ಒಂದು ಸಮಾಧಾನ, ಬಾರದಿದ್ರೆ ಹಾಗೆ ಒಂದು ತೂಕ ಬರ್ತಾ ಇದೆ. ನನ್ನಿಂದ ಆಗುವಷ್ಟು ಕೆಲಸ ನಾನು ಮಾಡಿಕೊಡ್ತೇನೆ. ನಾನು ಈ ಶ್ರೀಚಕ್ರ ಅಂತ ಸಂಪತ್ತು ಅಭಿವೃದ್ಧಿ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬರೆದಂಥ ಒಂದು ಶ್ರೀಚಕ್ರ, ಅದು ಬಹಳ ಪವರ್ ಇರ್ತದೆ. ಅದನ್ನು ಮಾಡಿ, ಅದನ್ನು ಪೂಜೆ ಎಲ್ಲ ಮಾಡಿ ಒಬ್ಬೊಬ್ಬರಿಗೆ ಕೊಟ್ಟು ಬಿಡ್ತೇನೆ. ಇಷ್ಟು ಕೊಡಿ ನೀವು, ನಿಮ್ಮ ಎಲ್ಲ ಕೆಲಸ ಜಯ ಆಗ್ತದೆ ಅಂತ. ಅದು ಅವರು ಹಾಗೆ ಇಡ್ತಾರೆ. ಒಂದು ಕೊಟ್ಟರೆ ಒಂದು ಅವರ ಫೋಟೋ ಒಂದು ಇಟ್ಟು ಒಂದು 10 ರೂಪಾಯಿ 50 ರೂಪಾಯಿ 20 ರೂಪಾಯಿ ನೋಟ್ನಲ್ಲಿ ಕಟ್ಟಿ ಅವರ ಪರ್ಸನಲ್ ಇಡ್ತಾರೆ. ಜಾಗೃತಿ ಇರ್ತದೆ, ಧಾರಾಳ ಸಂಪತ್ತು ಅಭಿವೃದ್ಧಿ ಆಗ್ತದೆ. ತುಂಬ ಜನ ಬರ್ತಾರೆ, ಬೇರೆ ಬೇರೆ ಅವರವರ ಕೆಲಸಕ್ಕೆ ಜಯ ಆಗಲಿಕ್ಕೆ ಬೇಕಾಗಿ. ಅದು ಹಾಗೆ ಆಗಿದೆ, ನೀವು ಕೊಟ್ಟದ್ದು ನನಗೆ ಕೆಟ್ಟದಾಗಿದೆ ಅಂತ ಇಷ್ಟವರೆಗೆ ಬರಲಿಲ್ಲ. ಅದನ್ನು ನಾನು ಇಟ್ಟುಕೊಳ್ಳಿಲ್ಲ. ಕೆಟ್ಟದಾದ ಯಾಕೆ ಅಂತ ನೋಡಿಕೊಂಡು ಅದನ್ನು ಮಾಡ್ತೇನೆ. ಮತ್ತು ಸುಮಾರು ಸಮಯ ಕಳೆದ ನಂತರ ಅದು ಇದಾಗ್ತದಲ್ಲ, ಈ ಗ್ರಹಣ ಎಲ್ಲ ಬಂದ ಅಶುದ್ಧಿ ಆದರೆ ಹೀಗೆಲ್ಲ ಇರ್ತದೆ. ನಾನು ನಮ್ಮ ವೈದಿಕ ಸಮಿತಿ ಅಂತ ಉಂಟು, ಒಂದು 400 ಮಂದಿ ಇದ್ದಾರೆ, 480 ಮಂದಿ ಇದ್ದೇವೆ ವೈದಿಕ ಸಮಿತಿ. ಎಲ್ಲರಿಗೆ ಒಂದೊಂದು ರೀತಿಯ ಅಧ್ಯಯನದ ಅಭಿಪ್ರಾಯಗಳನ್ನು ಕೊಟ್ಟು ಮಾಡ್ತೇವೆ. ಕೆಲವು ಕೇಳಿದ ಈ ತೆಂಗಿನಕಾಯಿ ಉಂಟು, ಒಂದು ತೆಂಗಿನಕಾಯಿ ನೋಡಿದ ಕೂಡಲೇ ಅದಕ್ಕೆ 3 ಕಣ್ಣು ಉಂಟಲ್ಲ, 2 ಕಣ್ಣು 1 ಬಾಯಿ. ದೊಡ್ಡದು ಕಣ್ಣು ದೊಡ್ಡ ಬಾಯಿ ಇದ್ದದ್ದು ಹೆಣ್ಣು ತೆಂಗಿನಕಾಯಿ. ಅದರಿಂದ ಒಳ್ಳೆ ರೀತಿಯ ಫಲದಾಯಕವಾಗಿ ಅದರಿಂದ ಮೊಳಕೆ ಬಂದು ತೆಂಗಿನಕಾಯಿ ಒಂದು ಗೊನೆಯಲ್ಲಿ ಒಂದು 25ರ ಮೇಲೆ ಹಿಡಿತದೆ. ಗಂಡು ಸಣ್ಣದು, ಇದು ಸಣ್ಣ ಕಣ್ಣು, ಇದು ಸಣ್ಣ ಕಣ್ಣು ಅದು ಉದ್ದ ಆಗಿರ್ತದೆ, ಉರುಟ್ಟಾಗಿ ಬರುವುದಿಲ್ಲ. ಆ ತೆಂಗಿನಕಾಯಿಯಲ್ಲಿ ಹಿಡಿದು ಒಂದು 5-6 ಮಾತ್ರ ಹಿಡಿತದೆ ಅಷ್ಟೇ. ಅದನ್ನು ಪೂಜೆಗೆಲ್ಲ ಉಪಯೋಗಿಸುವಂತ ಇಂಥದ್ದು ಉಂಟು. ವೀಳ್ಯದೆಲೆ ಅಂತ ಉಂಟು, ವೀಳ್ಯದೆಲೆ ದಂಟು ಇಲ್ಲಿ ಸೊಟ್ಟು, ಅದು ನೇರ ಇದು ಆಗ್ತದೆ. ಇದಕ್ಕೆ ಸರತ್ತಾಗಿ ಇದರಲ್ಲಿ ಹೋದ ಎಲೆ ಅದು ಹೆಣ್ಣು ಎಲೆ, ಗಂಡು ಎಲೆ ಬೇರೆ ಬೇರೆ ಥರದಲ್ಲಿ ನರ ಆಚೆ ಈಚೆ ಕೆಳಗೆ ಮೇಲೆ ಎಲ್ಲ ಹೋಗ್ತದೆ. ಅದು ಗಂಡು, ಅದರಲ್ಲಿ ಗಂಡು ಹೆಣ್ಣು ಅಂತಲೇ ಉಂಟು. ಭೂಮಿಯ ಮಣ್ಣು ತೆಗೆದು ನೋಡಿದ ಕೂಡಲೇ ಅದು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇರ್ತದೆ, ಅದರಲ್ಲಿ ಗೊತ್ತಾಗ್ತದೆ. ಇಂಥ ಕಡೆಯಲ್ಲಿ ಈ ಭೂಮಿ ಇದು ಮನೆಗೆ ಆಗ್ಬೋದಾ ಹೇಗೆ ಅಂತ ನೋಡ್ಲಿಕ್ಕೆ ಆ ಭೂಮಿಯ ಲಕ್ಷಣ ಇರ್ತದೆ, ನೀರು ನೋಡುವಂಥ ಲಕ್ಷಣ ಇರ್ತದೆ, ಅದನ್ನು ನೋಡಿ ಗೊತ್ತಿರ್ಬೇಕು. ನನ್ನ ಬ್ಯಾಂಕ್ ಬಿಲ್ಡಿಂಗ್ ಹತ್ರ ಇಡೀ ನೀರು ಬರ್ತದೆ.
ಅದಕ್ಕೆ ಇದು ನಮ್ಮ ಮಧುರಿನಲ್ಲಿ ಎಲ್ಲ ಮಾಪಳೆಯವರದೇ ದೊಡ್ಡ ಕೂಟ ಇತ್ತು. ಹ್ಮ್ ನಾನು ಪುತ್ತೂರಿಂದ ಒಬ್ಬರು ಚಡ್ಡಿ ಕೃಷ್ಣಣ್ಣ ಅಂತ ಇತ್ತು, ಅವರು RSS ನವರು ದೊಡ್ಡ ಜನ. ಹ್ಮ್ ಅವ್ರನ್ನ ಕರ್ಕೊಂಡು ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿದ್ದು. ಹ್ಮ್ ಇಡೀ ಬೆಲ್ಟ್ ಹಾಕಿ ಏನು ನೀರು ಬಂದರೂ ಏನಾಗೋದಿಲ್ಲ, 3 ತಟ್ಟಿನ ಇದು ಮಾಡಿದ್ದೇನೆ. ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಇದಕ್ಕೆ ಸುಮಾರು ಮಾಪಳೆಯವರೇ ಸಹಕಾರ ಕೊಟ್ಟಿದ್ದಾರೆ. ಅವರ ಒಂದು ವರ್ಷದೊಳಗೆ ಅವರ ಹಣ ಎಲ್ಲ ಕೊಟ್ಟಿದ್ದೇನೆ. ಹ್ಮ್ ಹ್ಮ್ ಸಾಲ ಅಂತ ಏನು ಇಟ್ಟುಕೊಳ್ಳಿ. ಹ್ಮ್ ಹ್ಮ್ ಹಾಗೆ ಲಕ್ಷಣಗಳೆಲ್ಲ ಹಾಗಿರ್ತದೆ. ಹ್ಮ್. ಭೂಮಿಯಲ್ಲಿ ಏನು ಉಂಟು, ಅದರಲ್ಲಿ ನಿಧಿ ಉಂಟು, ಇಂಥದ್ದೆಲ್ಲ ಕೆಲವು ಗೊತ್ತಾಗ್ತದೆ. ನೋಡಿ ಕೂಡಲೇ ಗೊತ್ತಾಗ್ತದೆ. ನಾನು ಇದಕ್ಕೆ ತುಂಬ ಧನ್ಯವಾದ ಕೊಡ್ತೇನೆ. ಯಾಕೆಂದರೆ ಒಂದು ಪರೀಕ್ಷೆ ಅಲ್ಲ ಇದು, ಪರೀಕ್ಷೆ ಅಂತಲ್ಲ, ಅದೇ ಒಳ್ಳೆಯ ವಿಷಯದಲ್ಲಿ ಇರುವುದು. ಆದರೆ ಯಾರು ಹೇಗೆ ಇರ್ತಾರೆ ಅದಕ್ಕೆ ಅನುಸರಿಸಿಕೊಂಡು ಬಂದರೆ ಅದು ತುಂಬ ಒಳ್ಳೆಯದು. ಎಸ್, ಇದು ಈಗ ನೀವು ಬರೀ ಒಂದು ಭಾಷಣ ರೀತಿ ಅಂತಲ್ಲ, ನಮ್ಮ ಮಾತುಕತೆ ಅಂತಲ್ಲ, ಇದೊಂದು ಪಾಠ, ಜನರಿಗೆ ಒಂದು ಪಾಠ ಹೇಳಿದ ರೀತಿ ಇತ್ತು ನಿಮ್ಮ ಮಾತುಗಳೆಲ್ಲ. ಮೊದಲೆಲ್ಲ ಆಯುರ್ವೇದಿಕ್ ಶಾಪು, ಆಯುರ್ವೇದಿಕ್ಕಿನಲ್ಲಿ ಖಾಲಿಗೆ ಈ ನರ ಹಿಡಿದ ಕೂಡಲೇ ಗೊತ್ತಾಗ್ತದೆ ಈ ಶರೀರದಲ್ಲಿ ಏನು ಉಂಟು. ಒಂದು ಉಗುರು ಸುತ್ತಾಗಿ ಸಿಡಿತ ಉಂಟು, ಸಹಿಸ್ಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಇದರಲ್ಲಿ ಗೊತ್ತಾಗ್ತದೆ. ಈಗ ಖಾಲಿನ ರಕ್ತ ಟೆಸ್ಟ್ ಮಾಡಿ ಆ ಮಿಷನ್ಗೆ ಕೊಟ್ಟೆ ಅದರಲ್ಲಿ ಎಲ್ಲ ಹೇಳ್ತದೆ. ಆದರೆ ಅದು ಪೂರ್ಣತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಸತ್ಯವಾದದ್ದು. ಹಾಗೆ ಒಂದು 96 ಮಹಾನಾಡಿ ಅಂತ ಉಂಟು. ಅದರಲ್ಲೂ ಇಡ, ಪಿಂಗಳ, ಸುಸುಪ್ನ ಅಂತ 3 ನಾಡಿ ಪ್ರತ್ಯೇಕ ಉಂಟು. ಕೊಟ್ಟೆ ಆಹಾರ ಅದು ಹೋದ ಕೂಡಲೇ ಒಂದು ದಿವಸದ ಆಹಾರದಲ್ಲಿ 7 ಬಿಂದು ರಕ್ತ ಆಗ್ತದೆ. ಬಾಕಿ ಎಲ್ಲ ಬೇರೆ 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 ಥರದಲ್ಲಿ ಮಾಂಸಕ್ಕೆ ಹೋಗ್ತದೆ, ಚರ್ಮಕ್ಕೆ ಹೋಗ್ತದೆ, ಕೂದಲಿಗೆ ಹೋಗ್ತದೆ, ಇಂಥದ್ದೆಲ್ಲ ಬೇರೆ ಬೇರೆ. ಅದರಲ್ಲಿ ಉಳಿದಂಥ ಮೋಷನ್ ಆಗಿ ಮೂತ್ರವಾಗಿ ಹೋಗ್ತದೆ. ಆದರೆ ಅಷ್ಟು ಕ್ಲಿಯರ್ ಆಗಿ ಇರ್ತದೆ. ಅದಕ್ಕೆ ಸಮೇತ ಬೇಡಂತ ಕೆಟ್ಟ ನಿಮ್ಮ ಹತ್ರ ನೀವು ಇಷ್ಟು ಚಂದದಲ್ಲಿ ಇದ್ದೀರಿ, ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಒಂದು ಮದ್ದು ಪ್ರಯೋಗದಲ್ಲಿ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅದನ್ನು ತೆಗಿಲಿಕ್ಕೆ ನಾನು ತಯಾರಿ, ಮಾಡ್ಲಿಕ್ಕೆ ರೆಡಿ ಇಲ್ಲ, ಮಾಡ್ಲಿಕ್ಕೆ ರೆಡಿ. ಮಾಡಿದ್ರು ಯಾರೋ ಮಾಡ್ತಾರೆ, ಮಾಡುವುದಿಲ್ಲ ಖಂಡಿತ. ನಾವು ಅಂಥ ಸಂದರ್ಭ ಬಂದರೆ ನಿಮ್ಮ ಹತ್ರನೇ ಬರ್ತೀವಿ. ಬನ್ನಿ, ನನಗೆ ನನಗೆ ಸಂತೋಷ ಅದು. ಖಂಡಿತ ಯಾರು ಒಳ್ಳೇದಾಗೋದು ನನಗೆ ಸಂತೋಷ. ಕೆಟ್ಟದಾಯ್ತಲ್ಲ ನಾನು ಅದನ್ನೇ ಚಿಂತನೆ, ಅವ್ರು ಈಗ ಇಷ್ಟು ಒಳ್ಳೇದಿದ್ರಲ್ಲ ಈಗ ಆಯ್ತಲ್ಲ ಅಂತ ಒಂದು ಅಭಿಪ್ರಾಯ ಬರ್ತದೆ. ನಮ್ಮ ದೇವರ ಹತ್ರ ನಮ್ಮಲ್ಲಿ ಮನೆಯಲ್ಲಿ ಪ್ರತ್ಯೇಕ ಒಂದು ದೀಪ ಇಟ್ಟು, ತುಪ್ಪದ ದೀಪ ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಲೋಕಃ ಸಮಸ್ತಃ ಸುಖಿನೋ ಭವಂತು. ನಮ್ಮ ಮಕ್ಕಳೆಲ್ಲ ಜೋರು ಮಾಡ್ತಾರೆ, ಎಂತಪ್ಪ ಎಷ್ಟು ಹೊತ್ತು ಇಲ್ಲಿ ತಿಂಡಿಗೆ ಆಗಿದೆ, ಅದಾಗಿದೆ, ನನ್ನ ಪೂಜೆ ಆಗಿದೆ. ನಾನು ಮೊದಲೆಲ್ಲ ಬೆಳಿಗ್ಗೆ ಈಗ ಈ ಸೋಮವಾರ ವ್ರತಕ್ಕೆ 10-11 ಗಂಟೆ ಆಗ್ತದೆ. ಅದು ಅಲ್ಲಿ ಗುಳಿಗನಲ್ಲಿ ಅಲ್ಲಿ ಒಂದು ಕಟ್ಟೆ ಉಂಟು, ನಾಗನ ಒಂದು ಕಟ್ಟೆ ಉಂಟು, ಅಲ್ಲೆಲ್ಲ ಹೋಗಿ ಬಂದು ಇದು ಆಹಾರ ತಗೊಳ್ಳೋದು. ಇದರಲ್ಲಿ ನಮ್ಮ ಕಾಸರಗೋಡಿನಲ್ಲಿ ಕೇರಳ ತಿರುವನಂತಪುರ ದೇವಸ್ಥಾನದಿಂದ ಕಾಸರಗೋಡಿನವರೆಗೆ ಇರುವಂಥ ಎಲ್ಲ ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಅಧಿವೇಶನ, ಪಂಚಶಿಲ್ಪದ ಬಗ್ಗೆ ಒಂದು ನೀವು ತೀರ್ಮಾನ ಮಾಡಿಕೊಡ್ಬೇಕು. ಅದಕ್ಕೆ ಈಗ ಶಿಲ್ಪದ ಬಗ್ಗೆ ಮಾಹಿತಿ ಕೊಡೋರು ಯಾರಿಲ್ಲ ಅಂಥೇಳಿ ನನಗೆ ಇದು ಮಾಡಿದ್ರು. ನಾನು ಇದ್ದೆ ಅದರಲ್ಲಿ. ಶಿಲ್ಪಿ ಕೇಶವಾಚಾರ್ಯ, ಮುನಿಯಂಗಳ ಜೋಯಿಸರು, ರಮೇಶ ಕಾರಂತ ಅವರೆಲ್ಲ ಇರುವಾಗ ನಾನು ಒಟ್ಟಿಗೆ ಇದ್ದೆ. ಈಗ ಅವರೆಲ್ಲ ಹೋಗಿದ್ದಾರೆ, ನಾನು ಮಾತ್ರ ಇರೋದು. ನನ್ನನ್ನು ಪಾಸ್ ಮಾಡಿದ್ರು, ನೀವು ಅಲ್ಲಿ ಇರಬೇಕು ಕಾಸರಗೋಡಿನಲ್ಲಿ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಇದಾಯ್ತು, ಇದರಡೆ ಹೋಗಿದ್ದೆ. ಅಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ನಾನು ಎರ್ನಾಕುಳದಲ್ಲಿ ಒಂದು ದೇವಸ್ಥಾನಕ್ಕೆ ನೀವು ಜಲಾದಿವಾಸ ಮಾಡಬೇಕು, ದೇವರನ್ನು ಮೂರ್ತಿಯವರವರು ಮಾಡಿದ್ದಾರೆ, ಜಲಾಧಿಕರಿಸಿ ಮಾಡಿ ನಾನು ಪ್ರತಿಷ್ಠೆ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ ಒಂದು ತಂತ್ರಿಯವರು ಹೇಳಿದರು. ಹಾಗೆ ನಾನು ಭಾವನನ್ನು ಕರ್ಕೊಂಡು ಹೋದೆ. ನೋಡಿ ಆಗುವಾಗ ಮೂರ್ತಿ ಅಭಯ 1.5 ಫೀಟ್ನ ಮೂರ್ತಿ ಎಷ್ಟು ಚಂದದಲ್ಲಿ ಉಂಟು. ಈ ರುದ್ರಾಕ್ಷಿ ಮಾಡಿ ಹೀಗೆ ಕೈಯಲ್ಲಿ ತಿರುಗುತ್ತಾ ಉಂಟು, ಕಗ್ಗಲಿಂದು ಕಗ್ಗಲ್ನ ಮೂರ್ತಿಯ ಕೈಯಲ್ಲಿ ಹೀಗೆ ತಿರುಗುತ್ತಾ ಉಂಟು. 8 ಇದು ರುದ್ರಾಕ್ಷಿ ಉಂಟು. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ ಅಂತಲೇ 8 ಇದು ಉಂಟು. ಇದರಲ್ಲಿ ಎಲ್ಲ ನೋಡಿ ಆದ ನಂತರ ಅದಕ್ಕೆ ಜಲಾದಿವಾಸ ಕ್ರಿಯೆ ನೀವು ಮಾಡಿ ನಾನು ಪ್ರತಿಷ್ಠೆ ಮಾಡ್ತೇನೆ ಅಂತ ಅವರು ಹೇಳಿದರು. ಯಾಕೆ ಹೇಳಿದರು? ನಾನು ಇಡೀ ಚಿಂತನೆ ಮಾಡಿ ನೋಡಿದಾಗ ಈ ಕನ್ಯಾಕುಮಾರಿ ಮತ್ತು ಹಿಮಾಲಯ, ಕನ್ಯಾಕುಮಾರಿ ಪಾದ, ಹಿಮಾಲಯ ತಲೆ, ಈ ಕಗ್ಗಲನ್ನು ಎಬ್ಬಿಸುವಾಗ ಹೀಗೆ ಎಬ್ಬಿಸ್ಬೇಕು, ತಲೆ ಮೇಲೆ ಕಾಲ ಕೆಳಗೆ ಆಗಿ ಎಬ್ಬಿಸ್ಬೇಕು, ಅದರಲ್ಲಿ ಮೂರ್ತಿ ಕೆತ್ತಬೇಕು. ಇವರು ಏನು ಮಾಡಿದ್ದಾರೆ, ಅದನ್ನು ಸರಿ ಉಲ್ಟವಾಗಿ ತೆಗೆದು ಬಿಡ್ತಿದ್ದಾರೆ, ಗೊತ್ತಿಲ್ಲ. ಶಿಲೆ ಮಾಡಿ ತಂದು ಕೊಟ್ಟರು, ಶಿಲೆ ಕೆಲಸ ಮಾಡಿದರು.
ಕಂಪ್ಲೀಟ್ ಕೆಲಸ ಆಗಿ ಅದರ ರೇಖೆ ನೋಡುವಾಗ ನೀರು ಹಾಕಿ ರೇಖೆ ನೋಡೋಕೆ ಗೊತ್ತಾಗ್ತದೆ. ನಾನದು ಮಾಡಲಿಲ್ಲ. ನಾನು ಮಾಡಿದರೆ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ದೋಷ ಉಂಟು. ಯಾರ್ಯಾರು ಕುಂಕುಮಾರ್ಚನೆ ಮಾಡಿಸಿದ್ರು ಅಥವಾ ಪೂಜೆ ಮಾಡಿಸಿದ್ರು ಅವರಿಗೆಲ್ಲ ದೋಷ ಬರೋದು ಹೊರತು ಪುಣ್ಯ ಸಿಕ್ಕಲಿಕ್ಕಿಲ್ಲ. ಆ ರೀತಿ ಅದನ್ನು ನಾನು ಮಾಡಲಿಲ್ಲ. ಹಾಗೆ ನಾನು ಬಂದೆ. ಅದಕ್ಕೆ ಒಂದು 4.5 ಲಕ್ಷ ರೂಪಾಯಿ ಕ್ರಯ ಅಂತೆ. ನಾನು ಅದನ್ನು ಇದು ಮಾಡಲಿಲ್ಲ. ನನಗೆ ಹೋದ ಬಂದ ಖರ್ಚೆಲ್ಲ ಕೊಟ್ಟಿದ್ದಾರೆ, ನಾನು ಮಾಡಿದೆ. ಇಲ್ಲಿ ಆನೆಗುಡ್ಡೆ ಅಂತೇಳಿ ಉಂಟು, ಮತ್ತೆ ಅಟ್ಟಿ ಅಂಗಡಿ ಅಂತ ಉಂಟು. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿದ ಕೂಡಲೇ ಒಂದು ಹಿಂಗಾರ ದೇವರ ತಲೆಯ ಮೇಲೆ ಇಡ್ತಾರೆ. ನಿಮ್ಮ ಪ್ರಾರ್ಥನೆ ಪೂಜೆ ಎಲ್ಲ ಆದ ಕೂಡಲೇ ಅದು ತನ್ನಷ್ಟಕ್ಕೆ ಮೆಲ್ಲ ಉದುರಿ 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 ಬೀಳ್ತದೆ. ಸತ್ಯವಾದ ವಿಷಯ ಹಾಗೆ ಇರ್ತದೆ ಅಟ್ಟಿ ಅಂಗಡಿಯಲ್ಲಿ. ಕೊಲ್ಲೂರಿನಲ್ಲಿ ಹಾಗೆ ಎಲ್ಲ ಕಡೆಯಲ್ಲಿ ತಟ್ಟೆಯಲ್ಲಿ ಎಷ್ಟು ಪೈಸೆ ಬೀಳ್ತದೆ ಅಂತ ನೋಡೋದು ಮಾತ್ರ ಅಲ್ಲದೆ ಎಲ್ಲರೂ ಸಹ ಎಷ್ಟೋ ಜನ ಇದ್ದಾರೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಕೊಡುವಾಗ ಎಷ್ಟು ಪೈಸೆ ಕೊಟ್ಟಿದ್ದಾರೆ ನನಗೆ ಅಂತೇಳಿ ನೋಡೋಣ. ನಾನು ಹಾಗೇನು ಮಾಡಿಕೊಳ್ಳಿಲ್ಲ. ಮಕ್ಕಳ ಹತ್ರ ಕೂಡ ಹಾಗೆ ಹೇಳಿದೆ, ಅಷ್ಟು ಕೊಡಿ ಇಷ್ಟು ಕೊಡಿದ್ದೇನೆ ಯಾರ ಹತ್ರ ಕೇಳಬಾರ್ದು. ಅವ್ರು ಕೊಟ್ಟದನ್ನು ಮನಪೂರ್ವಕ ಸ್ವೀಕಾರ ಮಾಡಿಕೊಳ್ಬೋದು. ಅದೇ ನಮಗೆ ತುಂಬಾ ದೊಡ್ಡ ಮೊತ್ತವಾಗಿ ಬರಬಹುದು ಅಂತೇಳಿ ಹೇಳಿದೆ. ಸೊ ಥ್ಯಾಂಕ್ ಯು. ಕೇಳಿದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಮಾತಾಡಿದ್ರಿ. ಎಲ್ಲಾ ವಿಷಯದಲ್ಲಿ ಎಲ್ಲರಿಗೂ ಅನುಕೂಲವಾಗಿರುವಂತಹ ವಿಷಯಗಳು ಬೇಕಾಗ್ತದೆ. ಈಗ ಜನಕ್ಕೆ ಬೇರೆ 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 ತರದಲ್ಲಿ ಉಂಟು. ಸಮಯ ಉಂಟೆ ಭಕ್ತವತ್ಸಲ ನನಗೆ ಕಮಲಾಕ್ಷಕ್ಕಾಗಿ ನೆಲೆಯಾದ ಕೇಶವನೇ ಅಂತ ಹೇಳಿದ್ದಾರೆ. ಅದಲ್ಲ ಅವ ನಿಘಂಟು ಮಾಡಿರುವಂಥದ್ದಲ್ಲ. ಅದು ಆಗ್ತಾ ಹೋಗ್ತಾ ಇರ್ತದೆ ಅಷ್ಟೇ. ಈಗ ನಾನೊಂದು ಭವಿಷ್ಯ ಹೇಳ್ಬೋದು. ಈಗ ಈ ಸಂದರ್ಶನ ನೋಡಿದ ಯಾರೇ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇದ್ದರೆ ಅದು ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಮತ್ತೆ ಪ್ರಾಮಿಸ್ ಮಾಡ್ತೀನಿ ನಾನು. ಅರ್ಥ ಆಯ್ತು ನಾನು ಹೇಳಿದ್ದೆ? ಹೇಳಿ. ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಈ ಸಂದರ್ಶನವನ್ನು ನೋಡಿದರೆ ಇನ್ನು ಮುಂದೆ ಅವರು ಹಾಗೆ ಯೋಚನೆ ಮಾಡಲ್ಲ. ಏನಪ್ಪ ನನಗೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಎಲ್ಲ ಒಳ್ಳೆಯದೇ ಇದ್ದೆ. ನಾನು ಜರ್ನಲಿಸ್ಟ್, ಫಿಲ್ಮ್ ಜರ್ನಲಿಸ್ಟ್, ಸಿನಿಮಾ ಪತ್ರಕರ್ತ. ಈ ಕನ್ನಡ ಇಂಡಸ್ಟ್ರಿ ಇದೆಯಲ್ಲ ಸಿನಿಮಾ ಸರಿಯಾಗಿ ಓಡ್ತಾ ಇಲ್ಲ. ಇಂಡಸ್ಟ್ರಿನೇ ಒಂದು ಡರ್ಲು ಹೊಡೆದಿದೆ. ಈಗ ಯಾವುದೋ ಒಂದು ಕಾಲದಲ್ಲಿ 70ನೇ ದಶಕದ 80ನೇ ದಶಕದಲ್ಲಿ ಸಿನಿಮಾ ದೊಡ್ಡ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈಗ ಇಲ್ಲ. ವಾಪಸ್ ಆ ಮಟ್ಟಕ್ಕೆ ಬರಬೇಕಿದ್ರೆ ಏನು ಮಾಡಬೇಕು? ಈಗ ಅದೆಲ್ಲ ಈ ಟಿವಿಯಲ್ಲಿ ಮತ್ತೆ ಮೊಬೈಲ್ನಲ್ಲಿ ಬಂದ ನಂತರ ಯಾರಿಗೆ ಆ ದೊಡ್ಡ ಇಂಟ್ರೆಸ್ಟ್ ಬರುವುದಿಲ್ಲ. ಇದರಲ್ಲೇ ನೋಡ್ತಾರೆ. ಇನ್ನು ಅದ್ರ ಬಗ್ಗೆ ನೋಡ್ಲಿಕ್ಕೆ ನೀವು ಎಂತ ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡ್ರು ಕೂಡ ಬರುವವರು ಇರುವುದಿಲ್ಲ. ಇದಕ್ಕೆ ಬೇಕಾಗಿ ಮಾಡುದಿದ್ರೆ ಸ್ವಯಂವರ ಪುಷ್ಪಾಂಜಲಿ ಅಂತ ಉಂಟು. ನೀವು ಏನೇನು ಅಭಿಪ್ರಾಯ ಪಟ್ಟಿದ್ರೋ ಅದರ ನಿಮಗೆ ಅನುಕೂಲವಾಗಿ ಅನುಗ್ರಹಿಸಲಿಕ್ಕೆ ಸ್ವಯಂವರ ಪುಷ್ಪಾಂಜಲಿ. ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶ ಮಕರ್ಷಾಯ ಕರ್ಷಾಯ ಅಂತ ಒಂದು ಮಂತ್ರ ಉಂಟು. ಅದಕ್ಕೆ ಒಂದು ಯಂತ್ರ ಉಂಟು. ಅದಕ್ಕೆ ಒಂದು ಅರ್ಚನೆ ಉಂಟು. ಆದಷ್ಟು ಮಾಡಿಕೊಂಡ್ರೆ ಯಾರು ಮುಖ್ಯಸ್ಥರ ಇದ್ದು ಅದು ಮಾಡಿಕೊಂಡ್ರೆ ನಿಮಗೆ ಅದು ತನ್ನಷ್ಟಕ್ಕೆ ಆಟೋಮೆಟಿಕ್ ಆಗಿ ಆಗುತ್ತೆ. ನಾವು ಯಾರನ್ನಾದ್ರೂ ಮುಖ್ಯಸ್ಥರನ್ನ ಕರ್ಕೊಂಡು ಬಂದು ನಿಮ್ಮ ಹತ್ರ ಅದನ್ನು ಮಾಡಿಸಿದ್ರೆ ಒಂದು ಟ್ರಯಲ್ ನೋಡ್ಬೋದು. ಅದಕ್ಕೆ ಮಲ್ಲಿಗೆ ಹೂ ಮತ್ತೆ ಕೇಪಳೆ ಹೂ, ಮಲ್ಲಿಗೆ ಕೇಪಳೆ ಅದ್ರ ಮಧ್ಯೆ ಕುಸುಮ ತೆಗೆದು ಮಲ್ಲಿಗೆ ಮತ್ತೆ ಕೇಪಳೆ ಮತ್ತೆ ಬಿಲ್ಪತ್ರೆ ಅಥವಾ ತುಳಸಿ, ಈ 3 ವಸ್ತುವನ್ನು ಅರ್ಚನೆ ಮಾಡೋದು. ಅವರ ಮಹಾಸಂಕಲ್ಪಯುಕ್ತವಾಗಿ ಮಾಡಿಕೊಂಡು ಪವಿತ್ರ ಅಂತ ಉಂಟು. ಒಂದು ಪವಿತ್ರ, ಈ ಪವಿತ್ರ ಬೇರೆ, ನಾವು ಸಾಧಾರಣ ಕಟ್ಟಿ ಇಡುವ ಪವಿತ್ರ ಬೇರೆ. ಅಂತ ಪವಿತ್ರ ಇಟ್ಟುಕೊಂಡು ಅದಕ್ಕೆ ಬೇಕಾದ ರೀತಿ ಕೆಲಸ ಮಾಡಿದ್ರೆ ಖಂಡಿತ ಸರಿಯಾಗಿ. ಖರ್ಚು ಎಷ್ಟುಂಟು? ಅದಕ್ಕೆ ಬೇಕಾದ ಖರ್ಚು ಇಲ್ಲಿ ನಮಗೆ ತುಪ್ಪದ ದೀಪ ಅದಕ್ಕೆ ಅಲ್ಲ, ತುಂಬ ಲಕ್ಷಗಟ್ಟಲೆ ಅಲ್ಲ, ಇಲ್ಲ ಸಣ್ಣ ಮಟ್ಟಿಗೆ. ಸೊ ನಾನು ಯಾರನ್ನಾದರೂ ಪ್ರಾತಿನಿಧಿಕವಾಗಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು, ಆ ಉದ್ದೇಶದಿಂದ ಒಂದು ಏನಾದರೂ ಮಾಡಿದ್ರೆ ಮಾಡ್ಬೋದು. ಆಗುತ್ತೆ, ಅದು ಪಕ್ಕ ಖಂಡಿತ ಆಗ್ತದೆ. ಇದರಿಂದ ಇನ್ನೇನು ಬೇಕು. ಮನೊಬ್ಬರು ಗೋವಾದಿಂದ ಬಂದಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿದ್ದು. ಈಗ ಏನಿಲ್ಲದ ಹಾಗೆ ತುಂಬ ಇದೇ ರೀತಿ ಒಂದು ಬಿಲ್ಡಿಂಗ್ ತೆಗೆಯುವುದು, ಕಟ್ಟುವುದು, ಮಾಡುವುದು, ಅದು ಎಷ್ಟು ಕ್ರಯ ಉಂಟು ಅಂತಲ್ಲ. ಅವರಿಗೆ ದಿನಕ್ಕೆ
1 ಲಕ್ಷ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡುವವರು ಎಂತ ಇಲ್ಲದೆ ಇಂಥ ದಿವಸ ಬರ್ತೇನೆ ಅಂತ ಹೇಳಿದ್ರು, ಬಂದಿದ್ರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡಿ ಅವರು ಅದು ಪುಣ್ಯಕ್ಕೆ ಸೋಮವಾರ ಬೆಳಿಗ್ಗೆ ಬಂತು. ದೇವರ ದರ್ಶನ ಮಾಡಿ ನಾನೇ ಒಂದು 8 ಗಂಟೆಗೆ ಬಂದೆ. ನಾನಲ್ಲಿ ಒಳಗೆ ಕೂತ್ಕೊಂಡು ಮಾಡಿದೆ. ಬಹಳ ದೊಡ್ಡ ಪುಣ್ಯಾತ್ಮ, ಬಹಳ ದೊಡ್ಡ ಭಕ್ತ. ಅಡುಗೆ ಅವನ್ನೆಲ್ಲ ಮಾಡಿ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿ ಎಂತ ತರಲಿಲ್ಲ. ನಾನು ಮನೆಯಲ್ಲೆಲ್ಲ ಸಾಮಾನು ಇತ್ತು, ಅದನ್ನು ತೆಗೆದು ಕೊಂಡೋಗಿ ತುಪ್ಪದ ದೀಪ ಇಟ್ಟು ಒಂದು ಕಾರ್ಯವಾದಂತೆ ಕೆಲಸ ಮಾಡಿ ಕೊಟ್ಟೆ. ಹೋಗುವಾಗ ನನಗೆ ಟಿಕೆಟಿಗೆ ಅಂತ ಇಲ್ಲ ಅಂತ ಹೇಳಿ ನಾನು 2,000 ರೂಪಾಯಿ ಕೊಟ್ಟೆ. ಹೋಗಿ ಅಲ್ಲಿ ಮುಟ್ಟಿದ ಮರು ದಿವಸಕ್ಕೆ ಇಲ್ಲಿ ನಾನು ಅವರು ಸ್ವಲ್ಪ ಮಣ್ಣು ತಗೊಂಡು ಬನ್ನಿ ಅಂತ ಹೇಳಿ, ಅವರ ಮಣ್ಣು ಸ್ವಂತ ಇಲ್ಲ, ಎಲ್ಲಿ ಮಾರಬೇಕಾದ ಮಣ್ಣನ್ನು ತಗೊಂಡು ಬಂದ್ದಾರೆ. ಅದನ್ನ ಇಟ್ಟು ಪೂಜೆ ಮಾಡಿ ಅದಕ್ಕೆ ಬೇಕಾದಂತ ಮಾಡಿಕೊಟ್ರೆ ಅವರಿಗೆ ಕಡೆಗೆಲ್ಲ ಹಾಕಿದೆ. ಹಾಕಿದ ಕೂಡಲೇ ಅದಕ್ಕೆ ಅದರೆಲ್ಲ ಜನ ಬಂತು, ಅದು ಎಷ್ಟಕ್ಕೆ ಯಾವಾಗ ಕೊಡುದು ಅಂತ. ಇವರಿಗೆ ಒಂದು 2-3 ದಿವಸದಲ್ಲಿ ಒಂದು 4 ಲಕ್ಷ ರೂಪಾಯಿ ಸಿಕ್ಕಿದೆ. ಅವರು ನನಗೆ ಇಷ್ಟು ಕೊಡ್ಬೇಕು ಅಂತ ನಾನೇನೋ ಮಕ್ಕಳು ಹೇಳಿದ್ದಾರೆ, ಇಷ್ಟು ಕೊಡಿ, ಇಷ್ಟು ಕಳಿಸಿ ಅಂತ. ಅವರು ಒಂದು 25,000 ರೂಪಾಯಿ ಕಳಿಸಿದ್ದಾರೆ. ನಾನು ತಗೊಂಡು ಹಾಗೆ ಇಟ್ಟು ಅವರ ಮಕ್ಕಳ ಹತ್ರ ಇತ್ತು. ಈಗ ಅವ್ರದ್ದು ಅದರದ್ದು ಡಿಮಾಂಡ್ ಎಲ್ಲ ಆಗಿ ಒಂದು 5-6 ವ್ಯಾಪಾರ ಆಗಲಿಕ್ಕೆ ರೆಡಿ ಆಗಿದೆ. ನಾಡ್ದು 4ನೇ ತಾರೀಕು 5ನೇ ತಾರೀಕೆ ಅವರು ಬರ್ತಾರೆ. ಅವರದೊಂದು ಇಡೀ ಒಂದು ಕೆಲಸ ಉಂಟು, ಬರ್ತಾರೆ. ಅವ್ರು ಹೇಳಿದ್ದು ನಮಗೆ ಸಮಯ ಬೇಕು, ಮನಪೂರ್ವಕ ಆಗ್ತದೆ. ಅದು ಆಗ್ತದ ಆಗಿದೆ ಇಲ್ವೋ ಅಂತೇಳಿ ನೋಡ್ಲಿಕ್ಕೆ ಉಂಟು. ನೋಡಿದ್ರೆ ಅದು ಆಗಿದೆ ಆಗ್ತದೆ ದೃಷ್ಟಾಂತ ಬರ್ತದೆ, ಖಂಡಿತ ಆಗ್ತದೆ. ಆಯ್ತು ಆಯ್ತು. ಇನ್ನೇನಾದ್ರು ವಿಶೇಷ ಇದ್ರೆ ಮುಂದೆ ಏನು ಬೇಕಿದ್ರು ಹೇಳ್ಬೋದು. ನನಗೆ ಕೆಟ್ಟ ವಿಷಯ ನಾನು ಮಾಡುದಿಲ್ಲ. ತುಂಬ ಜನ ಇರ್ತಾರೆ, ಏನೇನಾಗಿ ಆಗ್ತದೆ, ಹೀಗೆ ಆಗಬೇಕು, ಹಾಗೆ ಆಗ್ಬೇಕು. ಈ ಹೆಂಗಸರ ವಿಷಯದಲ್ಲಿ ಸುಮಾರು ಜನ ಬರ್ತಾರೆ. ವಶೀಕರಣ ಪ್ರಯೋಗದಲ್ಲಿ ಪ್ರಯೋಗ ಮಾಡಿ ಯಾರ್ಯಾರು ಏನೇನು ಮಾಡಿದಂಥ ವಿಷಯದಲ್ಲಿ ಉಂಟು, ಅದನ್ನು ನಾನು ಸರಿ ಮಾಡಿಕೊಟ್ಟಿದ್ದೇನೆ. ಮಾಡಲಿಕ್ಕೆ ಕೆಟ್ಟದ್ದು ಮಾಡಲಿಕ್ಕೆ ಅಂತ ನಾನು ಮಾಡಲಿಲ್ಲ. ಎಸ್, ಥ್ಯಾಂಕ್ ಯು. ಸಾಕು, ನನಗೆ ನಾನು ಮುಚ್ಚಿಟ್ಟು ಹೇಳಿದ್ದೇನಲ್ಲ ಅದು. ಇಲ್ಲ ಇಲ್ಲ, ಎಲ್ಲವನ್ನ ಹಾಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಥ್ಯಾಂಕ್ ಯು. ಭಾಳ ಒಳ್ಳೆಯದಾಗಿ ನೀವು ಒಂದು ವಿಷಯ ಮಾಡಿದ್ದೆ. ಎಸ್.